ನನ್ನ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮೊಂದು 2 ಪಂಚಾಯತ್ 3 ಪಂಚಾಯತಿನಲ್ಲಿ ಅವರಿಂದ ಸ್ವಲ್ಪ ನಮಗೆ ಹಿನ್ನಡೆನೂ ಆಯಿತು. ಒಳ್ಳೆ ನಾಯಕ ಒಪ್ಕೊಳ್ಬೇಕು. ರಾಜಕಾರಣದಲ್ಲಿ ಯಾರು ಶಾಶ್ವತವಾಗಿ ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ. ರಾಜಕಾರಣ ಇರುವಂತದ್ದು ನಾವು ಸೈದ್ಧಾಂತಿಕ ಅನ್ನೋದಷ್ಟೇ ನಮ್ಮ ಪ್ರಯತ್ನ. ಅಂತ ವಿಶೇಷವಾದ ವ್ಯಕ್ತಿ ನಮ್ಮ ಪ್ರೇಮಣ್ಣ ಅವ್ರಿಗೆ ಈಗ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳೋರಿಗೆ ನಿಮ್ಮೆಲ್ಲರೂ ಸಹಕಾರನೂ ಕೂಡ ನಿಮ್ಮೆಲ್ಲರೂ ಅಮ್ಮಣಿ ಮೇಲೆ ನಾನು ಸೇರಿಸ್ಕೊಳ್ತಾ ಇದ್ದೀವಿ. ನೀವೆಲ್ಲ ಕೂತ್ಕೊಳ್ಳಿ, ನಿಮ್ಮೆಲ್ಲರೂ ಅಮ್ಮಣಿ ಮೇಲೆಗೆ ನಾವು ಸೇರಿಸ್ಕೊಳ್ಳೋಣ. ಬೇಡ ಬೇಡ ಹೋದ್ಸತಿ ಬಾಣವರ ಮತ್ತೆ ಆರ್ನಳ್ಳಿ ಅವ್ರನ್ನ ಕರೆದಿದ್ದೆ. ನಾನು 11 ಗಂಟೆಯಿಂದ 12 ಬರ್ತಾರೆ. ನಾನು ಫ್ರೆಂಡ್ಸಿಗೆ ಹೋಗಿದ್ರೆ ಅವ್ರು 11 ಗಂಟೆ. ಇವತ್ತು ಎಲ್ಲೂ ಹೋಗದಂಗೆ 1 ಗಂಟೆ, ನೀವು 12 ಬಂದ್ರಿ. ಅದೇ ಕಣ್ಕಂಡೆ ಸ್ವಲ್ಪ ದೂರ ಹೇಳಿದ್ದು ಅವತ್ತು. ಏನ್ 11 12 ಬರೋದು ಮಾಮೂಲಿ ನಮ್ ಜನ, ನಾವು ಹೋದು ಅವ್ರು ಬಂದು ಕಾಯ್ಕೊಂಡ್ ಇಲ್ಲ. ಅದನ್ನ ಗ್ರಾಮ ಪಂಚಾಯತಿಗೆ ಹೋಗೋಣ. ನಿಮ್ಗೆ ಮುಂದೆ ಹೇಳ್ತೀನಿ ಮಲ್ಲಿಕಣ್ಣ. ಈಗ ನಾವು ಹೋದ್ಸತಿ ನೀವೆಲ್ಲ ಗಮನಿಸಿರ್ಬೋದು, ಹೋದ್ಸತಿ ನಾವು ಸಭೆ ಕರೆದ್ರೆ ಇಡೀ ತಾಲೂಕು ಒಂದೇ ಸತಿ ಕರೆದು 20 ಜನ ಸೇರ್ಕೊಂತಿತ್ತು. ನನ್ನ ಅನುಭವ, ಇಡೀ ತಾಲೂಕು ಕರೆದು 300 ಜನ ಸೇರ್ಕೊತಿದ್ವು ನಾವು. ನನಗೂ ವಸ್ತು ನಮ್ಮ ಮನೆಯಲ್ಲಿ ಅಡುಗೆ ತಿಂಡಿ ವಿಷಯದಲ್ಲಿ ನಾವು ಸ್ವಲ್ಪ ದಾಸೋಹ ಸಂಸ್ಕೃತಿಯವರು. ಮೊನ್ನೆ ಬಾಣಾವರ ಬನ್ನಿ ಪ್ರಶ್ನೆ, ಬಾಣಾವರ ಮತ್ತೆ ಆರ್ನಳ್ಳಿ ಜಿಲ್ಲಾ ಪಂಚಾಯತ್ 2 ಕರೆದ್ಬಿಟ್ಟೆ. ನನಗೆ ಆಗ್ಲೇ ಇಲ್ಲ. ಅವತ್ತು ಡಿಸೈಡ್ ಮಾಡಿದ್ರೆ ಒಂದೊಂದು ಜಿಲ್ಲಾ ಪಂಚಾಯತಿನೇ ಕರಿಬೇಕು ಅಂತ. ಮತ್ತೆ ನಾವು ಗ್ರಾಮ ಪಂಚಾಯತಿಗೆ ಸಭೆ ಹೋಗ್ಬೇಕು. ಇನ್ಮೇಲೆ ನಾವು ಹೋಬಳಿ ವೈಸಲ್ಲಿ ಇಲ್ಲ. ಈಗ ನಾವೀಗ ಬೂತ್ ವೈಸ್ ಹೊರಟೋಗಿದ್ದೀವಿ. ನಮಗೆ ಪ್ರತಿ ಬೂತ್ ಅಲ್ಲಿ ಕನಿಷ್ಠ ಅಂತಂದ್ರೂ ನಮಗೆ ಎವ್ರಿ ಬೂತ್ ನನ್ನ ಹತ್ರ ಲಿಸ್ಟ್ ಪ್ರಕಾರ 10 ರಿಂದ 15 ಜನ ನಮಗೆ ಸಂಪರ್ಕದಲ್ಲಿ ಇದ್ದಾರೆ ಇವತ್ತು. ಮತ್ತೆ ನನ್ನ ಹತ್ರ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ 24,000 ಫೋನ್ ನಂಬರ್ಸ್ ವಾಟ್ಸಪ್ ಇರುವಂತವ್ರು ನೇರವಾದಂತ ಸಂಪರ್ಕದಲ್ಲಿ ನಾವಿದ್ದೀವಿ. ಈ ಸಂಖ್ಯೆ ನಿಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ನೀವು ಯಾವ್ದಾದ್ರು ದಿನಪತ್ರಿಕೆ ಓದ್ತೀರ, ಪ್ರಜಾವಾಣಿ, ವಿಜಯ ಕರ್ನಾಟಕ ಇವೆಲ್ಲ ಓದ್ತಿರಲ್ವಾ? ಇವೆಲ್ಲದ್ರ ಮಹತ್ವ ಹೆಂಗ್ ಬರುತ್ತೆ ಅಂತಂದ್ರೆ ಸರ್ಕ್ಯುಲೇಷನ್ ಎಷ್ಟಿದೆ ಅಂತ. ಒಂದು ಪತ್ರಿಕೆ ಸರ್ಕ್ಯುಲೇಷನ್, ಈಗ ನಂಬರ್ 1 ಪತ್ರಿಕೆ ಅಂತ ಹೇಳ್ತೀವಿ, ವಿಜಯವಾಣಿ ನಂಬರ್ 1 ಪತ್ರಿಕೆ ಅಂತ ಹೇಳ್ತಾರೆ, ಪ್ರಜಾವಾಣಿ ಅದ್ ಬಿಟ್ರೆ ನೆಕ್ಸ್ಟ್ ಪ್ರಜಾವಾಣಿ ಅಂತ ಹೇಳ್ತಾರೆ. ಅವೆಲ್ಲ ಸರ್ಕ್ಯುಲೇಷನ್ ಎಷ್ಟು ಬರುತ್ತೆ ಅನ್ನೋದ್ರ ಮೇಲೆ ಪತ್ರಿಕೆ ವ್ಯಾಪ್ತಿ ನಿರ್ಧಾರ ಆಗುತ್ತೆ. ಆತರ ನಮ್ಮ ಅರಸೀಕೆರೆಗೆ ಎಲ್ಲಾ ತರದ ಪೇಪರ್, ಪ್ರಜಾವಾಣಿ, ವಿಜಯವಾಣಿ, ವಿಜಯ ಕರ್ನಾಟಕ, ಕನ್ನಡಪ್ರಭ, ಉದಯವಾಣಿ, ಜನಮಿತ್ರ, ಸಂಯುಕ್ತ ಕರ್ನಾಟಕ ಇವೆಲ್ಲ ಸೇರಿ ಒಂದು 6,500 ಪೇಪರ್ ಇದೆ ನಮ್ಮ ಅರಸೀಕೆರೆಗೆ. ಒಂದು ಪೇಪರ್ನ ಆವರೇಜ್ ಮುಖಂಡು ಅದನ್ನು ಒಳ್ಳೆ ಕಾರ್ಯಕರ್ತನ ಗಮನ ಇಟ್ಟು ಅದಕ್ಕೊಂಚೂರು ಸಪೋರ್ಟ್ ಮಾಡಬೇಕು. ಆಮೇಲೆ ಇಲ್ಲಿ ಏನಾಯ್ತಪ್ಪ ಇನ್ನೊಂದು ಸಮಸ್ಯೆ ಅಂದ್ರೆ, ಸಂತೋಷ ಅಣ್ಣ ಅಂದ್ರೆ ಎಲ್ಲ ಓಟ್ ಹಾಕ್ತೀವಿ ಅಂತಾರೆ. ಈಗ ಗ್ರಾಮ ಪಂಚಾಯತಿ ಸೆಷನ್ ಇತ್ತಿರ್ತೇನೆ, ಸೆಷನ್ಗೆ ಹಾಕೋರು ನಮ್ಮ ಪಕ್ಷದಾಗೆ ಇರ್ತಾರೆ, ಸೆಷನ್ಗೆ ಓಟ್ ಹಾಕಲ್ಲ, ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಅದನ್ನ ಈ ನಮ್ಮ ಕಾರ್ಯಕರ್ತರು ಸರಿಯಾದ ಕಾರ್ಯಕರ್ತರಾದ್ರೆ, ಸಂತೋಷ ಅಣ್ಣ ಆದ್ರೇನು, ಇನ್ನೊಬ್ಬ ಗಂಗಣ್ಣ ಆದ್ರೆ, ಶಶಣ್ಣ ಆದ್ರೆ, ನಮ್ಮ JDS ಏನು ಅವನೇನು ಮಾಡ್ಬೇಕು ಅಂತ, ವಿರೋಧ ಆದ್ರೂ ಮಾಡ್ಬೇಕು ಅಂತ ನಮ್ಮ ಕಾರ್ಯಕರ್ತ ಅದನ್ನು ಫಸ್ಟ್ ಗಮನದಲ್ಲಿ ಇಟ್ಕೋಬೇಕು. ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ.
ದಯಮಾಡಿ ಕಣ್ಕಟ್ಟಿ ಹೋಬಳಿಯ ಎಲ್ಲ ಸಮಸ್ತ JDS ಹಾಗೂ BJP ಕಾರ್ಯಕರ್ತ ಬಂಧುಗಳೇ, ತಾವು ಓದಿದ್ದೀರಾ, ನಿಮ್ ನೋಡಿ ನಮಗೆ ತುಂಬಾ ಸಂತೋಷ ಆಗ್ತಿದೆ. ಸಂಕೋಚ ಮನೋಭಾವದಿಂದ, ಯಾಕೆಂದ್ರೆ ಸಂತೋಷ್ ಅಣ್ಣ ಇಲ್ಲಿದ್ದಾಗ ಅಲ್ಲೆಲ್ಲ ಊರಾಗಿದ್ದಾಗ ಮಾತಾಡ್ತೀನಿ, ನೇರವಾಗಿ ನಿಮ್ಮ ಎದುರಿಗಿದ್ದಾರೆ. ತಮ್ಮ ಅಹವಾಲುಗಳನ್ನ ನೇರವಾಗಿ ಹೇಳಿ ಆಮೇಲೆ ಭಾಷಣ ಮಾಡೋಣ. ಯಾಕೆಂದ್ರೆ ನೀವಿದ್ರೆ ಕಾರ್ಯಕರ್ತರಿದ್ರೆ ಸಂಘಟನೆ ಪಕ್ಷ, ನೀವಿಲ್ಲದೆ ಇದ್ರೆ ಯಾರು ಏನ್ ಮಾಡಕ್ ಬರಲ್ಲ. ಹಾಗಾಗಿ 80,000 ಓಟ್ ಕೊಟ್ಟಿರ್ತಕ್ಕಂಥ ಮತದಾರರ ಪ್ರಭುಗಳಿಗೆ ಮೊದಲು ಕೃತಜ್ಞತೆ ಹೇಳ್ತಾ, ಸಂಕೋಚ ಮನೋಭಾವದಿಂದ ಯಾವುದೇ ವಿಚಾರ ಮಾತಾಡೋದಾದ್ರೆ ನೇರವಾಗಿ ಮಾತಾಡಿ, ಏನಾಗಲ್ಲ. ಅನ್ನ ನಿಮ್ ಪರವಾಗಿರೋದು, ಎಲ್ಲಿ ಕರೆದ್ರು ಬರ್ತಾರೆ, ಎಲ್ಲಾದ್ರೂ ನಿಂತ್ಕೊಂತಾರೆ. ಈಗಾಗಲೇ ಸುಮಾರು ನಾನು ನೋಡಿದ ಮಟ್ಟಿಗೆ ಒಂದು 5 ಎಲೆಕ್ಷನ್ಗಳು ನೋಡಿದ್ದೀನಿ, 5 ಜನ MLAಗಳು ನೋಡಿದ್ದೀನಿ. ಅರಸಿಕೆಯಲ್ಲೇ ಇದ್ದಾರೆ 5 ಜನವೇ. ಎಲ್ಲಾರ ಕರೆದ್ರೆ ನೀವು ಪತ್ರಿಕೆ ಕೊಟ್ಟು ಮನೆಗೆ ಬರೋದು ಕಷ್ಟ. ಬರ್ತಾರೆ ಯಾರವ? ಒಬ್ರು ಹೊರಗೆ ಕೊಟ್ಟಿಲ್ಲ. ನಾವು MLA ಮಾಡಿದ್ರೆ ಹೊರಗೆ ಕೊಟ್ಟಿಲ್ಲ. ಯಾಕೆ ಅಂತಂದ್ರೆ ಹೋಗಯ್ಯ ಸೋಲ್ಸ್ಕೊಂಡಾಗಿದ್ವಿ, ಯಾಕೆ ಬೇಕು ಅಂತಾರೆ. ಇಂಥ ಒಂದು ಸಂದರ್ಭದಲ್ಲಿ ಸಂತೋಷನ ನಿಮ್ ಕೈ ಕೆಳಗೆ ಎಲ್ಲಾ ಕಡೆ ಕೇಳೋದು ಬರ್ತೈತೆ ಅಂತಂದ್ರೆ ಅದು ನಮ್ಮ ಪುಣ್ಯ ಅಂತ ತಿಳ್ಕೋಬೇಕು. ಇವತ್ತು ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಏನಾರ ನಾವು ಹೋರಾಟ ಮಾಡಿ ಗೆಲ್ಬೇಕು ಅಂದ್ರೆ ನೀವೆಲ್ಲರೂ ಮುಖ್ಯ. ನಿಮ್ ಸಲಹೆ ಸೂಚನೆಗಳನ್ನ ಅಣ್ಣರಿಗೆ ಹೇಳ್ತಾ, ಯಾವುದೇ ಒಂದು ಕುಂದು ಬರ್ತಾ ಇದ್ರು ನೇರವಾಗಿ ಹೇಳಿ. ನಿಮ್ಮ ಹತ್ರ ಏನಿದೆ ಹೇಳಿ. ಸಂಘಟನೆ ಅಕಸ್ಮಾತ್ ಯಾರು ಒಬ್ಬ ಜೊತೆಲಿರತಕ್ಕಂಥ ವ್ಯತ್ಯಾಸ ಮಾಡ್ತಾನೆ, ಅವ್ನಿಗೆ ಏನ್ ಮಾಡ್ಬೇಕು ಹೇಳ್ರಿ? ಅಣ್ಣ ನಾವು ಸರಿ ಇದೀವಿ, ನೀನ್ ಸರಿಯಾಗಣ ಅಂತ ಕೇಳ್ಬೇಕು. ಅದ್ ಬಿಟ್ಬಿಟ್ಟು ಅವನು ಕರೆಯೋದು, ಇವನು ಕರೆಯೋದು. ವಿಶ್ವಾಸಕ್ಕೆ ಎಲ್ಲರನ್ನೂ ತಗೊಳ್ಳಿ, ಬಟ್ ಪಕ್ಷ ನಿಷ್ಠೆ ಇದೆ ಇರತಕ್ಕಂಥ ಯಾವುದೇ ವ್ಯಕ್ತಿಯನ್ನು ಪಕ್ಷದ ಪರವಾಗಿ ತಗೋಬೇಕು ಹೊರತು ಅವನ ಯಾವುದೇ ತರಕ ಹಣದ ಆಶೆಗಳಲ್ಲಿ ಇನ್ನೊಂದು ಕೈ ಓಲೈಸ್ಕೊಬೇಡ್ರಿ. ದುಡ್ಡು ಏನು ಮಾಡಲ್ಲ ಅಣ್ಣ. ನೀವು ಇದಕ್ಕೆ 80,000 ಓಟ್ ಕೊಟ್ಟಿದ್ದೀರಾ. 80,000 ಓಟ್ ಹಾಕ್ರೆ ಪುಣ್ಯಾತ್ಮ ಯಾರು ಇಲ್ಲ ಅರಸಿಕೆಯಲ್ಲಿ. ಸೋತಿರೋದೇ 80,000 ಓಟ್ ತಾನಿದ್ರೆ ಯಾರ 50 ರೂಪಾಯಿ ಆಗಿಲ್ಲ ಯಾರು. 30ಕ್ಕೆ ಲಾಸ್ಟು, 40ಕ್ಕೆ ಲಾಸ್ಟು, ಇನ್ನೊಂದು 5 ಎಕ್ಸ್ಟ್ರಾ ಮಾಡಿದ್ರು ನಮ್ಮ ಯಜಮಾನ. ಯಾಕೆ ಅಂತಂದ್ರೆ ಅದು ಅನುಭವದ ಕೊರತೆ ಅಲ್ಲ, ಸಂಘಟನಾ ಶಕ್ತಿ ಯಾರಲ್ಲಿದೆ ಅಂತ ಗುರುತು ಮಾಡ್ಕೊಂಡು 80,000 ಓಟ್ ಹಾಕಿದ್ದಾರೆ. ಸಂತೋಷ್ ಅಣ್ಣ ಫೋನ್ ಮಾಡಿಲ್ಲ ಅಂತ ಯಾವ ಕಾರ್ಯಕರ್ತರು ಯಾರು ಎಲ್ಲೂ ನಮ್ಮ ತಾಲೂಕಿನಾಗ ಹೇಳಂಗೆ ಇಲ್ಲ. ಯಾಕೆ ಅಂತಂದ್ರೆ ನಾವು ಈಗಾಗಲೇ ಮೆಸೇಜ್ ಹಾಕ್ತಾರೆ ಇರ್ತಾರೆ. ಪ್ರತಿಯೊಂದು ವಾಟ್ಸಾಪ್ ಅಲ್ಲಿ ಎಲ್ಲ ನೋಡಿ ಎಲ್ಲೆಲ್ಲ ಕಾರ್ಯಕ್ರಮ ಹೋಗಿದ್ದಾರೆ. ಮೊನ್ನೆ ಯಾರ ನಾನು ಕೇಳೋದು, ನಿಮ್ಮ ಹೋಬಳಿ ಯಾರು ಹುಲಿ ಕರ್ಕೊಂಡ್ ಬಂದಿ ಅಂತ ಹೇಳ. ಅದು ಸಾಧ್ಯವಾದ ಮಾತು. ಇವತ್ತು ನಮ್ಮ ಎದುರಿಗೆ ಬಂದಿದ್ದಾರೆ ಯಾರು, ಪ್ರೇಮಣ್ಣವರು. ಪ್ರೇಮಣ್ಣವ್ರ ಸಂಘಟನೆ ಹೆಂಗಾಗುತ್ತೆ ಅಂತ ಮುಂದಿನ ದಿನಗಳು ನೋಡಿ. ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಭಯಪಡಬೇಡ್ರಿ. ಸಂತೋಷ್ ಅಣ್ಣ ಗ್ರಾಮ ಪಂಚಾಯತ್ ಚುನಾವಣೆ ಯಾರು ನಿಲ್ಲಿಸಬೇಕು, ಮಹಿಳೆ ಬಂದ್ರೆ ಯಾರು, ಪುರುಷ ಬಂದ್ರೆ ಯಾರು, SC ST ಯಾರು ನಿಲ್ಲಿಸಬೇಕು ಏನು ಅಂತಕ್ಕಂಥದ್ದು ನಿಮ್ ಸಲಹೆ ಸೂಚಿಗಳನ್ನ ಅವ್ರಿಗೆ ಕೊಟ್ರೆ ಅವ್ರು ಸದೃಢವಾದ ಕ್ಯಾಂಡಿಡೇಟ್ ಆಗ್ತಾರೆ. ಅಲ್ಲಿ ಅವ್ರು ಬೆನ್ನೆಲುಬಾಗಿ ಅಲ್ಲೇ ಪಂಚಾಯತ್ಗೆ ಕೂತ್ಕೊಂತಾರೆ. ನೀವೇನು ಅದಕ್ಕೆ ಎದುರ್ಕೋಬೇಡ್ರಿ. ಯಾರೋ ಬಲವಾದ ವ್ಯಕ್ತಿ ನಮ್ಮಲ್ಲಿ ಇದ್ದ ಅಂತಂದ್ರೆ ಅವರಿಂದ ಸಂಘಟನೆ ಶಕ್ತಿ ಇರುತ್ತೆ. ಅದರಿಂದ ದಯಮಾಡಿ ಎಲ್ಲಾ ಮೆಂಬರ್ಗಳಿವೆ, ಎಲ್ಲಾ ಕಾರ್ಯಕರ್ತರುವೆ, ಎಲ್ಲ ಇಲ್ಲಿ ನಮ್ಮಲ್ಲಿ ಕಣ್ಕಟ್ಟೆ ಹೋಬಳಿ, ಇಡೀ ಕಣ್ಕಟ್ಟೆ ಹೋಬಳಿಲಿ ಮಾಜಿ ಹಾಲಿ ಗ್ರಾಮ ಪಂಚಾಯತಿ ಸೇರಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ತಾಲೂಕ್ ಪಂಚಾಯತಿ ಮೆಂಬರ್ ಕನಿಷ್ಠ ಅಂತಂದ್ರೆ ಒಂದು 100 ಜನ ಇದ್ದಾರೆ. ಇಲ್ಲಿ ಬಂದಿರೋದಾಗ 25 ಜನ 30 ಜನ ಇದ್ದಾರೆ. ಗ್ರಾಮ ಪಂಚಾಯತಿ ಮಾಜಿ ಮೆಂಬರ್ಗಳು, ಹಾಲಿ ಮೆಂಬರ್ಗಳು ಇಲ್ವೇ ಅಣ್ಣ? ನಿಮ್ಮಿಂದ ಎಷ್ಟು ಓಟಿದವಣ್ಣ? ಮಾಜಿ ಅಧ್ಯಕ್ಷಗಳು ನಿಮ್ಮಿಂದ ಎಷ್ಟು ಓಟಿದವಣ್ಣ? ಕನಿಷ್ಠ 450 500 ಓಟ ಗೆದ್ದಿದ್ರು ನೀವು. 500 ಜನ ಸಂಘಟನೆ ಮಾಡೋ ಶಕ್ತಿ ಇಲ್ವಾ? ನಿಮ್ಮಿಂದ ಮತದಾರರಿದ್ದಾರೆ, ಕಾರ್ಯಕರ್ತನಿಂದ ಮತದಾರರು, MLA ಮತದಾರರಿಂದ. MLA ಬೆಂಬಲ ನೀವು ಸಂಘಟನೆ ಮಾಡಿದ್ದೆ. ಆದ್ರೆ ನಮ್ಮ ಅರಸೀಕೆರೆ ತಾಲೂಕಿನಲ್ಲಿ MLA ಮಾಡೋದ್ರಲ್ಲಿ ಇಷ್ಟು ಜನ ಸೇರಿರೋದೇ ಸಾಕ್ಷಿ. ಸಂತೋಷ್ ಅಣ್ಣ 28ನೇ ಇಸ್ವಿಲಿ ಎಲೆಕ್ಷನ್ ಬಂದ್ರು MLA ಆಗ್ತಾರೆ, ಈ ತಕ್ಷಣದಲ್ಲೇ ಬಂದ್ರು MLA ಆಗ್ತಾರೆ. ನೀವು ಮುಖ್ಯ ಮೈನು. ಅದರಿಂದ ಅದೇ ರೀತಿ ಅವ್ರ ಗುರಿ ಏನಾಗಿದೀಗ ಅಂದ್ರೆ ಗ್ರಾಮ ಪಂಚಾಯತಿ ಗೆಲ್ಲಿಸಬೇಕು, ತಾಲೂಕ್ ಪಂಚಾಯತಿ ಗೆಲ್ಲಿಸಬೇಕು, APMC ಗೆಲ್ಲಿಸಬೇಕು, ಜಿಲ್ಲಾ ಪಂಚಾಯತ್ ಗೆಲ್ಲಿಸಬೇಕು ಅಂತ ಗುರಿ ಇಟ್ಕೊಂಡಿದ್ದಾರೆ. ಮುಂದಿನ ಗುರಿ ಯಾರ ಮೇಲೆ ಅಂತಂದ್ರೆ ನಿಮ್ಮ ಮೇಲಿದೆ. ಚುನಾವಣೆ ಬಂದ್ರೆ 28 ಬಂದ್ರೆ ಸಂತೋಷ್ ಅಣ್ಣ, ಈಗ ನಿಮ್ಮ ಮೇಲಿದೆ. ನೀವು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, APMC ಮೆಂಬರ್ ಆಗಬೇಕು. ಯಾರ ಪಕ್ಕಣ ನಿಮ್ ಕೂಗು ಸಂತೋಷ ಕಿವಿ ಮುಟ್ಬೇಕು. ಅವರು ಬಲವಾಗಿ ನಿಂತ್ಕೊಂತಾರೆ. ಇದು ಸದೃಢವಾದ ಮಾತು ಕೊಟ್ಟಿದ್ದಾರೆ, ಮಾತಂತೆ ನಡ್ಕೊಂತಾರೆ ಅಂತ ನಮ್ಮೆಲ್ಲರಿಗೂ ಅಭಿಮಾನ ಇದೆ. ತಾವೆಲ್ಲರೂ ಸಂತೋಷಕ್ಕೆ ಶಕ್ತಿ ಕೊಡ್ಬೇಕು ಅಂತ ಒಂದೇ ಮಾತಿನಿಂದ ಬಲೋ ಭಾರತ್ ಮಾತಾ ಕಿ, JDS ಪಾರ್ಟಿ ಕಿ, BJP ಪಾರ್ಟಿ ಕಿ, ಎಲ್ಲ ಸಂತೋಷನಿಗೆ, ರೇವಂಡ್ರವರಿಗೆ ಎಲ್ಲರಿಗೂ ಸಂತೋಷ. ಇನ್ನು ಯಾರು ಮಾತಾಡಿದ್ರೆ ಮುಕ್ತ ಮನಸ್ಸಿಂದ ನಮ್ಮ ಮನಸ್ಸಿಗೆ ಹೇಳ್ಬೇಕು ಅಂತ ಕೇಳ್ಕೊಳ್ತೀನಿ. ಹಲೋ, ಪ್ರಪ್ರಥಮ ಬಾರಿಗೆ ಪ್ರಪ್ರಥಮ ಬಾರಿಗೆ ನಮ್ಮ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆದಂತ ಏಕೈಕ ವ್ಯಕ್ತಿ ಸನ್ಮಾನ್ಯ ಶ್ರೀ ದೇವೇಗೌಡ ಸಾಹೇಬರು. ಅಧಿಕಾರ ಹೊಂದಿದೆ.
ಮೇಲಾಗಿ ಮತ್ತೆ ರೇವಣ್ಣ ಕಂಡ್ರೆ ಡೈಲಿ ಯೂಸ್ ಮಾಡಿಬಿಟ್ಟು ಎಷ್ಟೋ ಬಡವರಿಗೆ ತುಂಬಾ ಅನುಕೂಲ ಮಾಡಿಕೊಡ್ತಾರೆ. ಆಮೇಲೆ ಕುಮಾರಸ್ವಾಮಿ ಇರ್ತಾರೆ, ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಈಗ ಕೇಂದ್ರ ಸಚಿವರಾಗಿದ್ದಾರೆ. ಅವರು ರೈತರ ಸಾಲ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿ ಖಾಲಿ 15 ತಿಂಗಳು ಅವಧಿಯಲ್ಲಿ ಇವನ್ನೆಲ್ಲ ಮನಗಂಡು ಓಟ್ಗೆ ಹೋದ್ರೆ ಸಂತೋಷದ ಈ ಜೆಡಿಎಸ್ ಪಕ್ಷ ಕಡೆಯವರು ಕುಮಾರಸ್ವಾಮಿ ಅವರ ಪುಣ್ಯನೋ ನಮ್ಮ ಪುಣ್ಯನೋ ಅಂತ ಅನ್ಬೋದು ನಾವು. ಯಾಕೆಂದ್ರೆ ಇಂಥ ವ್ಯಕ್ತಿತ್ವ ನಮ್ಮಲ್ಲಿ ಕೇವಲ 712 ಓಟು ನಮ್ಮ ಬೂತಲ್ಲಿರೋದು. ಸಂತೋಷನ ಬಂದ್ಮೇಲೆ 512 ಓಟು ಸಂತೋಷನ ಓಟ್ ಹಾಕ್ಸಿದ್ವಿ. ಮನೆ ಮೇಲೆ ಹೋಗಿ ನಮ್ಮ ಆಡ್ತಾ ಹೋಗಿ ಕಾಂಗ್ರೆಸ್ ನಮ್ಮಲ್ಲಿ ಕರ್ಕೊಂಡ್ಬಂದು ಹಣ ಬಾಳ ಕಾಂಗ್ರೆಸ್ ಮಾತಾಡ್ಸೋಣ ಅಂತ ಮಾತಾಡಿಸಿ ಆ ಮನೆ ಹೋಗಿ ಓಟ್ ಹಾಕ್ಸಿದ್ವಿ. ಪ್ರಜ್ವಲ್ಗೂ 512 ಓಟು, ನಮ್ಮ ಅಣ್ಣಗೂ 512 ಓಟು. ನಾವು ರಾತ್ರಿ ಹಗಲು ಯಾರೇ ಬರಲಿ ನಮ್ಮ ಸಂತೋಷನ ಬೆಳೆಸ್ಲಿ, ನಮ್ಮ ರೈತರಿಗೆಲ್ಲ ಅನುಕೂಲ ಆಗುತ್ತೆ, ಮುಂದೆ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಳ್ಳುತ್ತೆ. ಪದೇ ಪಕ್ಷ ಟಿಕೆಟ್ಗಳು ಮಿಸ್ ಆದರೆ ತುಂಬಾ ನೋವಿನಿಂದ ಅವನ್ನ ಯಾವ ಪಕ್ಷಕ್ಕೆ ನಿಂತ್ಕೊಂಡು ಆ ಪಕ್ಷಕ್ಕೆ ಓಟ್ ಹಾಕ್ತೀವಿ ನಾವು ಮಟ್ಟಕ್ಕೆ ಆಗ್ಬಿಟ್ಟು ನಿಜವಾಗಿ ಸಂತೋಷವಾಗಿ ಯಾವ ಪಕ್ಷಗಾರ ನಿಂತಲ್ಲಿ ನಮ್ಮ ಮಣ್ಣು ಗೆಲ್ಬೇಕು ಅನ್ನೋ ಅವಶ್ಯ ಆಗ್ತದೆ. ಯಾಕೆಂದ್ರೆ 1.5 ವರ್ಷ 2 ವರ್ಷ 4-5 ವರ್ಷದಿಂದ ಅವ್ರ ಮನೆಗೆ ಅನ್ನ ತಿಂದಿದ್ವಿ. ನಮ್ಮ ರೈತರಾಗಿ ನಮ್ಮನ್ನೆಲ್ಲರೂ ಬಳಸಿ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಹಣ ಬಾಧವನ್ನು ಬರ್ತಾರೆ. ಅರ್ಧ ಹೊತ್ತಿಗೆ 2 ಗಂಟೆ ಫೋನ್ ಮಾಡಿದ್ದೀನಿ ನಾನು. ಅಣ್ಣ ನನ್ನ ಸಮಸ್ಯೆ ಇದ್ದಾಗ ತಂದೆ ಹೋದಾಗ ನಾನು ನಮ್ಮ ಅಪ್ಪ ನಮ್ಮ 3 ಜನ ಬರ್ತೀವಿ. ಅಣ್ಣ ಈಗ ಖಾಲಿ 12,000 ಓಟಕ್ಕೆ ಸೋತಿದ್ರು ಅಷ್ಟೇ. ಅವನ ಯಾರು ರೈತರು ನಮ್ಮನ್ನು ಬಿಜೆಪಿ ಕೊಟ್ಟು ನನಗೆ ನೋವು ಮಾಡಿದ್ರು. ಅವ್ರು ಬಹಳ ಬೇಜಾರಾಗ್ತದೆ. ಇನ್ನು 12,000 ಓಟ್ ಅಷ್ಟೇ ನಾವು ಬಿಜೆಪಿ ಟಿಕೆಟ್ ಸಿಕ್ಕಿದ್ರೆ ನಾವು ಗೆಲ್ಬೇಕು. ಆದ್ರೆ ನೋವಾಗುತ್ತೆ. ನಾವು ಅಷ್ಟೊಂದು ಹೋರಾಟ ಮಾಡಿದ್ವಿ, ಎಲ್ಲರೂ ಅನ್ನಿಸ್ಕೊಂಡಿದ್ವಿ. ಆದ್ರೆ ಮುಂದೆ ಸಂತೋಷವನ್ನು ನಾವು ಗೆಲ್ಲಿಸಬೇಕು. ದಯಮಾಡಿ ಅವ್ರು ಯಾರೋ ಒಂದು ಮಾತು ಕಾಂಗ್ರೆಸ್ನೇ ಆಗಲಿ ಅವ್ರು ನೆನಕೊಂಡು ಅಣ್ಣಿ ಓಟ್ ಹಾಕಿ ಸಪೋರ್ಟ್ ಮಾಡಿದ್ರೆ ಬೆಳೆಸ್ಬೇಕು. ನಾವೆಲ್ಲ ಮಣ್ಣು ಗೆಲ್ಲಬೇಕು ಅನ್ನೋ ಆಸೆ ಬಂದಿರೋದು. ಅದು ಇವತ್ತು ನಾನು ನಿಲ್ಲೈತೆ. ಬಟ್ ನಮ್ಮಲ್ಲಿ ಮ್ಯಾನ್ ಮಾಡಿದ್ರೆ ಮ್ಯಾನ್ ಮಾಡ್ಕೊಂಡು ನನ್ನ ಸಮಸ್ಯೆ ಬೇರೆ ಆಗ್ತದೆ, ಬೇರೆ ಮಾಡ್ಕೊಂಡು ಗೆಲ್ಬೇಕು. ಹಂಗಾಗಿ ನಾನು ದೇಶಪುರಕ್ಕೆ ಹೋಗ್ಬೇಕಾದ್ರೆ ನಮ್ಮೂರು ಜನಗಳು ಮೊದಲು ಮ್ಯಾನ್ ಮಾಡ್ತೀವಿ ಅನ್ನೋ ನಾವು ದೇಶಪುರದಲ್ಲಿ ನಮ್ಮ ಪ್ರಾಬ್ಲಮ್. ನಮ್ದು 11:30 ಗಂಟೆ ಅಲ್ಲೇ ಆಯ್ತು. ಆದ್ರೂ ಕೂಡ ಅಣ್ಣ ಪಕ್ಷದಲ್ಲಿ ಬರ್ಬೇಕು ಅಂತ ನಾನು ಬಂದೆ. ದಯಮಾಡಿ ಎಲ್ಲರೂ ನಮ್ಮ ಕಾರ್ಯಕರ್ತರು ಯಾರಾಗಲಿ ಕಾಂಗ್ರೆಸ್ ಮನವೊಲಿಸಿ ಅಣ್ಣಿಗೆ ಓಟ್ ಹಾಕ್ಸಿ. ಇನ್ನೇನು ನಾವು ಸೋತಿರೋದು ಭಾರಿ ಓಟ್ ಆಗಲ್ಲ. ಈಕ್ವಲ್ ಓಟ್ 12,000 ಓಟ್ ಅಷ್ಟೇ. 75,000 ಓಟ್ ತಗೊಂಡಿದ್ದ ಅಣ್ಣ. ನಾವು ಎಷ್ಟು ಗೆಲ್ಲಿಸಿ ಅನ್ನೋದು ಗೆಲ್ಲಿಸ್ಬೇಕು ಅಂದ್ರೆ ನನ್ನ ಭಾವನೆ ಅಷ್ಟೇ. ಅಷ್ಟೇ ನಾನು ಏನಂದ್ರೆ ಗ್ರಾಮ ಪಂಚಾಯತಿ ಬರ್ತಿದೆ, ಸ್ವಪಕ್ಷದವರೆಲ್ಲ ಕುತ್ಕೊಂಡು ಮಾತಾಡಿ ಎಲ್ಲ ಸಂತೋಷ ಬಂದು ಸಿಂಗಲ್ ಟಿಕೆಟ್ ತಗೊಂಡು ಎಲ್ಲರೂ ನಿಂತ್ಕೊಂಡ್ಬಿಟ್ಟು ಎಲ್ಲ ನಾವು ಹೊಡೆದಾಡಿ ಮತ್ತೆ ನೆಕ್ಸ್ಟ್ ಫೈನಲ್ ಎಲೆಕ್ಷನ್ ಇದ್ದಾಗ ಯತೀಶನ್ಗೆ ಇನ್ನೊಬ್ಬ ಗಗನ್ಗೆ ಅವ್ರ ಕಡೆ ಸಪೋರ್ಟ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಈಗ ನಾವು ಓಟ್ ಹಾಕ್ತಾರೆ ಅದೆಲ್ಲ ಬೇಡ. ಎಮ್.ಎಲ್.ಎ. ಎಲೆಕ್ಷನ್ ಅಲ್ಲಿ ಹೋರಾಡಿದ್ವಿ, ತುಂಬಾ ಓಟ್ ಹಾಕ್ಸಿದ್ವಿ. ಸ್ವಲ್ಪ 50 ಜನ ನಮ್ಮ ಸಿಕ್ಕಿದೆ, 12,000 ಓಟ್ ದೊಡ್ಡದಾಗಿರ್ಲಿಲ್ಲ. ಸ್ವಲ್ಪ ಮನಸ್ಸು ಮಾಡಬೇಕಿತ್ತು ಎಲ್ಲರೂ. ಯಾವುದೋ ಕಾರಣಾಂತರಗಳಿಂದ ನೆಕ್ಸ್ಟ್ ಎಲೆಕ್ಷನ್ ಬರುತ್ತೆ, ನಾವು ಅವ್ರ ಕಡೆ ಇದ್ವಿ ಅವ್ರು ನಿಮ್ಮ ಕಡೆ ಇದ್ವಿ, ಆ ಥರ ಮನಸ್ತಾಪಗಳು ಬೇಡ. ಎಲ್ಲರೂ ಒಟ್ಟಿಗೆ ಅಲ್ಲ, ಎಲ್ಲ ಒಟ್ಟಿಗೆ ಕೆಲಸ ಮಾಡೋಣ. ಮತ್ತೆ ನಾಯಕರು, ಪ್ರಥಮ ದರ್ಜೆ ನಾಯಕರು, ದ್ವಿತೀಯ ದರ್ಜೆ ನಾಯಕರು ಮೀಟ್ ಮಾಡ್ಕೊಂಡು ಎಲ್ಲಾನು ಒಂದು ಒಳ್ಳೆ ಬಾಂಧವ್ಯದಲ್ಲಿ ಇಟ್ಕೊಂಡು ಅವ್ರೇನಾದ್ರು ಸಪೋಸ್ ಪಕ್ಷದಿಂದ ಹೊರಗೆ ಹೋಗ್ತೀವಿ ಬಿಡುವಾಗ ನಾವು ಎಲ್ಲರೂ ಒಂದೇ ಗುರಿ ಆದರೆ ಅವ್ರು ಕರ್ಕೊಂಡ್ಬಂದು ನಾವು ಗೆಲ್ಬೇಕು. ಅದು ನನ್ನ ಅನಿಸಿಕೆ. ಆದಷ್ಟು ಆ ಥರ ಮನಸ್ಸನ್ನ ನಾವು ಬದಲಾಯಿಸ್ಕೊಂಡು ನಾಯಕರ ಸಂಖ್ಯೆಗಳನ್ನ ಜಾಸ್ತಿ ಮಾಡ್ಕೊಂಡು ಒಂದು ಎಲೆಕ್ಷನ್ಗೆ ಗೆಲ್ಲೋದಿಕ್ಕೆ ಅದು ಒಳ್ಳೆ ಬೆಳವಣಿಗೆ ಆಗುತ್ತೆ. ಆ ಥರ ಒಂದು ಕಡೆ ಒಂದು ಸ್ವಲ್ಪ ಮನಸ್ಸನ್ನ ಕೊಡಬೇಕು. ಇಷ್ಟು
ಬೇಡಿಕೆ ಇದೆ ಮೂರ್ತಿ ಮಾತಾಡ್ಬೇಕಂತ. ಎಲ್ಲ ಕಾರ್ಯಕರ್ತರು ಭಾರಿ ಹುಮ್ಮಸ್ಸಿಂದ ಸೇರಿಲ್ಲ. ಈ ಹುಮ್ಮಸ್ಸನ್ನು ಕೊನೆಯಾದ್ರೂ ಇಟ್ಕೋಬೇಕು. ಹೆಂಗಿಟ್ಕೋಬೇಕು ಅಂತಂದ್ರೆ ಪ್ರತಿ ಊರಲ್ಲೂ ಎಲೆಕ್ಷನ್ ಬರುತ್ತೆ, ಕ್ಯಾಟಗರಿ ವೈಸ್ ಬರುತ್ತೆ, ಜನರಲ್ ವಿಚಾರ ಜಾಸ್ತಿ ಇಲ್ಲ. ಹೆಂಗಪ್ಪ ನಾನು ನಿಲ್ತೀನಿ ನಾನು ನಿಲ್ತೀನಿ ಹಠ ಮಾಡ್ಕೊಂಡು ನಾನು ನಿಲ್ತೀನಿ ನಾನು ನಿಲ್ತೀನಿ ಅಂತ ಇವಾಗ ಬಂದು ಸೂಕ್ತವಾಗಿ ಒಂದು ಆಯ್ಕೆ ಮಾಡ್ಕೊಂಡು ಎಲೆಕ್ಷನ್ ನಮಗೆ ಬೇಸ್ ಮಾಡಿ ಮತ್ತು ಬೇಸ್ಮೆಂಟ್ ಆದಂತ ಗ್ರಾಮ ಪಂಚಾಯತ್ ಉಳಿಸಿರೋದು ಕಿತ್ತಾಡಿದ್ರೆ ನೀವು ಎರಡು ಆಗ್ತೀರಾ, ವಿರೋಧ ಪಕ್ಷಕ್ಕೆ ಅನುಕೂಲ ಆಗುತ್ತದೆ. ಆದ್ರಿಂದ ಕಿತ್ತಾಡ್ದಂಗೆ ದಯಮಾಡಿ ಎಲ್ಲರೂ ಗ್ರಾಮ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಅನ್ನ ಬೇಸ್ ಮಾಡಿ 9 ಎಲ್ಲ ಗೆದ್ದು ಬರಬೇಕು. ಈ ಅಭಿಪ್ರಾಯ ನಮ್ಮದು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಿಮ್ಮ ಒಂದು ವೈಯಕ್ತಿಕ ಅದು ಏನಿದೆ ಬೇಡ. ಆದ್ರೆ ಅವರು ಒಬ್ರು ನಮ್ಮ ಪಕ್ಷದಲ್ಲಿ ಬಂದು ಜಾಯಿನ್ ಆದ್ರೆ ನಮಗೆ ಅದು ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ನೀವಿಲ್ಲ ಅಂದ್ರೆ ಅವ್ರನ್ನ ನಾವೆಲ್ಲದಕ್ಕೂ ಕಾಂಟ್ಯಾಕ್ಟ್ ಮಾಡ್ತೀವಿ. ಅದೊಂದನ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಅದೊಂದು ಮಾಡ್ಕೊಳ್ಳಿ. ಈ ವಿಚಾರದಲ್ಲಿ ಮಾತಾಡಬೇಕು. ನಾನು ಅಳಕಟ್ಟ ಸೊಸೈಟಿ ಅಳಕಟ್ಟ ಸೊಸೈಟಿ ಅಧ್ಯಕ್ಷರು, ನಾವು ಉಪಾಧ್ಯಕ್ಷರು ಇಲ್ಲೇ ಇದ್ದಾರೆ. ನಾವು ಹೊಸ ಸಾಲುಗಳು ಮತ್ತೆ ಹೆಚ್ಚುವರಿ ಸಾಲುಗಳಿಗೋಸ್ಕರ ಶೇಖರಣ್ಣರೇ ಹೇಳಿದ್ರು, ನಾನು 50 ಲಕ್ಷ ರೂಪಾಯಿ ಅಷ್ಟು ಕೊಡ್ತೀನಿ ಎಲ್ಲ ಮಾಡಿದ್ದೀವಿ, ಎಲ್ಲರೂ ರೆಡಿ ಮಾಡಿದ್ವಿ. ನಾವು ನರಸೀಪುರ ಮದುವೆಲಿ ಒಂದು ಫೋಟೋ ಇದ್ದಕ್ಕೋಸ್ಕರ ಚಾಲನೆ ಕೊಡ್ಬೇಡ್ರಿ, ಸೈನ್ ಹಾಕ್ಬೇಡ್ರಿ, ಸೂಪ್ರೈಸರ್ ಹೇಳಿದ್ರು, ನೀನ್ ಹಾಕ್ಬೇಡ ನನ್ನ ಕಾಲದಲ್ಲಿ. ನಾನು ಹೋಗಿ ರೇವಣ್ಣರ ಹತ್ರ ಫೋನ್ ಮಾತಾಡಿ ನಾನು ಹಾಕ್ಕೊಡ್ಬೇಕು ಬಾರಪ್ಪ. ಹಾಗಾಗಿ ನಾನು ಅಧ್ಯಕ್ಷರು ಗಲಾಟೆ ಮಾಡಿ ಆಯ್ತು ಹೆಚ್ಚುವರಿ ಇದನ್ನ ಹೊಸ ಸಾಮಗ್ರಿ ಹಾಕ್ಕೊಡ್ತೀನಿ ಕಂಬರ್ ಅಂತ ಹೇಳಿದ್ರೆ ನೀವು ಸೂಪ್ರವೈಸರಿಗೆ ಶೇಖರಣ್ಣ ನೀನು ಹಾಕ್ಬೇಡ ಕಡೆ ನನ್ನ ಕಾಣ್ತಾರೆ. ನಾನು ಗಲಾಟೆ ಮಾಡಿದೆ ಮತ್ತು ಹೋಗಿ ಹಾಕ್ಸಿದ್ರು. ಈಗ ಮತ್ತೆ ನಮ್ಮ ಸೆಕ್ರೆಟರಿ ಆಗಿ ತಮ್ಮರಮ್ಮ ಇಲ್ಲಿ ಹಸುಪಟ್ಟಿ ತಮ್ಮರಮ್ಮ ಇಲ್ಲಿ ನಾನು ಹೇಳಿದೆ, ನಾನು ಅಧ್ಯಕ್ಷ, ಅವರು DC ಬ್ಯಾಂಕ್ ಅಧ್ಯಕ್ಷ, ಕೊಡ್ಬೇಡ ಕಣಮ್ಮ ನಿಮ್ಗೆ ಇಷ್ಟ. ಹಾಗೆ ಈ ತಾರತಮ್ಯ ಇದೆ ಅವ್ರು ಹೇಳ್ದಂಗೆ ಈಗ ನಮಗೆ ಅಲ್ಲಿ DC ಬ್ಯಾಂಕ್ ಅಲ್ಲಿ ನನಗೆ ತೊಂದರೆ ಆಗ್ತಾ ಇದೆ. ನಾನು ಮೇಲ್ಮಟ್ಟದಲ್ಲಿ ಹೋರಾಟ ಮಾಡಿ ತಗೊಂಡ್ಬೇಕಾಗ್ತದೆ. ಈಗ ರೇವಣ್ಣ ಹೇಳಿದ್ರೆ 19 ಹಾಕ್ಸ್ಬಿಟ್ಟು ಇಷ್ಟ ಅಂತ. ಹಾಗಾಗಿ ಇವರು ನಮಗೆ ತೊಂದರೆ ಕೊಡ್ತಿದ್ದಾರೆ. ಒಂದೇ ಪಕ್ಷದಲ್ಲಿ ಶೇಖರಣ ಚೆನ್ನಾಗಿದ್ದರೆ ಈಗ ನಮಗೆ ತೊಂದರೆ ಕೊಡ್ತಾರೆ. ಅದೇ ಶೇಖರಣೆ ಇಟ್ಟಿರಲಿಲ್ಲ, ನಾನು ಸಾಕಾಗ್ತಿದೆ, ನಾನು ಬಾಕಿ ಬರ್ತೀನಿ. ಅದಕ್ಕೆ ನಾನು ನಿಮ್ಗೆ ಹೇಳ್ಬೇಕು ಅಂತಿದ್ದೆ, ನಿಮಗೆ ಗಮನ ತರಬೇಕು ಅಂತಿದ್ದೆ, ನಾನು ತಂದಿದ್ದೀನಿ. ಈಗ ಈಗ ಈ ವಿಷಯನ ನನಗ್ಬೇಡಿ. ಒಂದು ನಿಮಗೆ ನಾನು ಕನ್ಕ್ಲೂಷನ್ ಮಾತಾಡ್ಬೇಕು, ಇದೆಲ್ಲದಕ್ಕೂ ಉತ್ತರ ಕೊಡ್ತೀನಿ. ಮತ್ತೆ ಮೇಲಾಗಿ ನೀವು ಗಮನದಲ್ಲಿರಲಿ, ಈ ವಿಷಯಗಳು ಆದಷ್ಟು ಬೇಗ ಸೆಟಲ್ ಡೌನ್ ಆಗುತ್ತೆ. ಇದೇ ನಂಗೆ ಮುಂದುವರೆಯಲ್ಲ. ಅಲ್ಲಿ ಏನೇನು ನಡೆದಿದೆ ಈಗ ನೀವು ಅರಸೀಕೆರೆನಲ್ಲಿ ಗಮನಿಸಬಹುದು. 2 ಉದಾಹರಣೆ ನಾನು ಕೊಡ್ಬಲ್ಲೆ. ಮೊದಲನೇದು ಉದ್ದೇಶಪಟ್ಟು ಮೇಡಿಗುರ್ಕಿನಲ್ಲಿ ಮಾಡಿದಂತ ಒಂದು ಕಾರ್ಯಕ್ರಮ. ಎರಡನೇದು ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ. ನಮ್ಮ ಅರಸೀಕೆರೆ ತಾಲೂಕಿನ ಹೆಮ್ಮೆ, ನಮ್ಮವರೊಬ್ರು, ನಮ್ಮ ತಾಲೂಕಿನವರೊಬ್ರು ನಾಯಕ ನಟರಾಗಿರುವಂತ ಒಂದು ಕಾರ್ಯಕ್ರಮ. 2 ಕಾರ್ಯಕ್ರಮದಲ್ಲಿ ವೇದಿಕೆ ಯಾವ ರೀತಿ ಇತ್ತು, ಏನ್ ಮಾಡೋದು, ಇದೆಲ್ಲ ನಾನು ನಿಮ್ಮ ಮುಂದೆ ಬಿಚ್ಚಿಡ್ತೇನೆ. ನೀವು ಕೊಟ್ಟಂತ ಸಲಹೆ ತಗೊಂಡಿದ್ದೇನೆ, ಸರಿಪಡಿಸಿ. ಇದನ್ನು ಸೆಟಲ್ ಡೌನ್ ಮಾಡೋಣ. ಕಡೆಗೆ ನಾನು ಮಾತಾಡುವಾಗ ಇದನ್ನು ಕೂಡ ಅಡ್ರೆಸ್ ಮಾಡ್ತೀನಿ. ಉಳಿದವ್ರು ದಯಮಾಡಿ ಮಾತಾಡಬೇಕು.
ಇದೇನು ಆಶುಭಾಷಣ ಸ್ಪರ್ಧೆ ಇಲ್ಲ, ಚೆನ್ನಾಗಿ ಮಾತಾಡಿದಾಗ ಏನು ಬಹುಮಾನ ಇಲ್ಲ, ಚೆನ್ನಾಗಿ ಮಾತಾಡಿಲ್ಲ ಅಂದ್ರೇನು ಇದಿಲ್ಲ. ನಾವೇ ಇರುವಂತದ್ದು, ನಾವೆಲ್ಲ ಒಂದು ಕುಟುಂಬ, ಒಂದು ಮನೆ. ನೀವು ಮುಕ್ತವಾಗಿ ಮಾತಾಡೋದಷ್ಟೇ ನಮ್ಮ ನಿಮ್ಮ ಶಬ್ದಗಳಿಗೆ ಮಾತಿಗೆ ಅರ್ಥ ಇರುತ್ತೆ. ನಾವು ಸುಮ್ಮನೆ ಮೌನವಾಗಿದ್ದು ಎದ್ದು ಹೋದ್ರೆ ಸಭೆ ಮಾಡೋ ಉದ್ದೇಶನೇ ಇರಲ್ಲ. ದಯಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಮುಕ್ತವಾಗಿ ತಿಳಿಸಿ, ಆಮೇಲೆ ಚರ್ಚೆ ಮಾಡೋಣ. ಅದರಲ್ಲೇನು ಮೀನಾಮೇಷ ಪ್ರಶ್ನೆ ಇಲ್ಲ. ದಯವಿಟ್ಟು ಎಲ್ಲರೂ ಮುಕ್ತವಾಗಿ ಮಾತಾಡೋಣ. ಮುಂದೆ ಯಾರು ಮಾತಾಡ್ತಿದ್ದೇವೆ? ವಂದನೆಗಳು. ಮಾಜಿ ಅಧ್ಯಕ್ಷರು ನಾವು ಗ್ರಾಮ ಪಂಚಾಯತಿ ಮಲ್ಲಿಕಾರ್ಜುನ ಅಂತ. ಈಗ ಸಂತೋಷನ ಹತ್ರ ನಾವು 2009-10-11ರಲ್ಲಿ 2000 ಇಸ್ವಿಯಲ್ಲಿ ನಾವು ಕಾಂಗ್ರೆಸ್ ಅಲ್ಲಿ ಇದ್ವಿ. ಇಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರೆಲ್ಲ ತುಂಬಾ ಜನ ಕಾಂಗ್ರೆಸ್ ಅಲ್ಲಿ ಇದ್ವಿ. ಕಾಂಗ್ರೆಸ್ ಅಲ್ಲಿ ನಾವು ಹುಟ್ಟಿದಾಗಿಂದ ಬಿಜೆಪಿ ಇದ್ವಿ. 2000 ಇಸ್ವಿಯಲ್ಲಿ ನಾವು ಕಾಂಗ್ರೆಸ್ಗೆ ಬಂದ್ವಿ. ಕಾಂಗ್ರೆಸ್ಗೆ ಬಂದು 2010ರಲ್ಲಿ 9-10ರಲ್ಲಿ ನಾವು ಗ್ರಾಮ ಪಂಚಾಯತ್ ನಿಂತ್ಕೊಂಡ್ವಿ, ಗೆದ್ವಿ, ಅಧ್ಯಕ್ಷರಾದ್ವಿ. ಅಧ್ಯಕ್ಷರಾದಾಗ ನಾವು ಹಂಗೆ ರಾಜಕಾರಣ ಅಂತ ಹೊರಟಾಗಣ ಕಾರ್ಪೊರೇಟ್ ವಿಷಯ ಮುಂದೋಗಿ ಗೊತ್ತಿರ್ಬೇಕು. ಅಮೃತ ಬಂದಾಗ ಹಂಚ್ಕೊಂಡು ತಿನ್ನೋದು. ಕಾರ್ಪೊರೇಟ್ ವಿಷಯ ಬಂತು ಅಂದ ತಕ್ಷಣ ಎಲ್ಲಿ ಅಲ್ಲಿಗೆ ಪ್ರಯತ್ನ ತೆಗಿಟ್ರೆ ನನಗಾಗೋ ಲಾಸ್ ಅಲ್ಲ. ನಿಮ್ಗೆ ಇವತ್ತು ಮುಕ್ತವಾಗಿ ಒಂದು ಸತ್ಯ ಹೇಳ್ತೀನಿ ಕೇಳಿ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನನ್ನ ಕುಟುಂಬದಿಂದ ನನ್ನ ಅನ್ಯಾಯ ಆಗಿತ್ತು. ಅದಕ್ಕೆ ಯಾರು ಹೊಣೆಯಲ್ಲ. ನನಗೆ ಬುದ್ಧಿ ಬಂದಾಗಲಿಂದ ನಾನು ಸ್ವಯಂ ಸೇವಕ. ನಾವು ಭಾರತ್ ಮಾತಾ ಕಿ ಜೈ ಅಂತ ಶುರು ಮಾಡೋದೇ ಇಲ್ಲ, ಭಾರತ್ ಮಾತಾ ಕಿ ಜೈ ಅಂತ ಮುಗಿಸೋದು ಇಲ್ಲ. ಅವತ್ತು ಕೇವಲ 13-14 ತಿಂಗಳಲ್ಲಿ ನಾನು ಎಷ್ಟು ಸಮಾವೇಶ, 46-47 ಸಮಾವೇಶ ಅರಸೀಕೆರೆಯಾದ್ಯಂತ ನಾನು ಮಾಡಿದ್ದು ನೀವೇ ಸಾಕ್ಷಿ. 80,000ಕ್ಕೂ ಹೆಚ್ಚಿನ ಮಂಡಕ್ಕಿಯನ್ನ ನಾನು ನನ್ನ ಕುಟುಂಬ ಎಲ್ಲ ಕಡೆ ಕೊಡ್ತೀನಿ. ಇವತ್ತು ಎದೆ ತಟ್ಕೊಂಡು ಹೇಳ್ತೀನಿ, ನಾನು ಮಾಡಿದ ತಪ್ಪಿಷ್ಟೇ. ನಾನು ಯಾರನ್ನ ನಂಬಿದ್ದಲ್ಲ, ಯಾರ ಮೇಲೆ ವಿಶ್ವಾಸ ಇಟ್ಟಿದ್ದಲ್ಲ, ನನ್ನ ಸ್ವಲ್ಪ ದೊಡ್ಡ ಸ್ವಭಾವ ಅಂದ್ರೆ ನನಗೆ ಲೆಕ್ಕಾಚಾರ ಅಷ್ಟೇ ಬರೋದಿಲ್ಲ. ನನಗೆ ಇವತ್ತಿಗೂ ನನಗೆ ಬರಲ್ಲ. ನನ್ಗೆ ಯಾರಾದ್ರೂ ಒಂದು ಸಹಾಯ ಕೇಳಿದ್ರೆ ನನ್ನ ಅರ್ಧಾರ್ಮನಾಗ ಹೇಳ್ತೀನಿ, ಅಂತೆ ಸುಮ್ಮನೆ ಅವ್ರು ಹೇಳೋರು. ಈಗ ಅದೊಂದು ಕಲ್ತೀನಿ ನಾನು. ಅವ್ರಾಗವ್ರು ಹೇಳೋರು ಸುಮ್ಮನೆ ಇರ್ತೀನಿ, ನಾನೇ ಮಾತಾಡಲ್ಲ. ಅವತ್ತು ಅಷ್ಟೇ ಇಡೀ ಕನಕಟ್ಟೆ ಜಿಲ್ಲಾ ಪಂಚಾಯತ್ ಇರೋದ್ರಿಂದ ಅದನ್ನ ಮಾತ್ರ ಉಲ್ಲೇಖ ಮಾಡ್ತೀನಿ. 5 ಪೈಸಾ ಇವತ್ತು ನೀವು ಯಾರು ಉಲ್ಲೇಖ ಮಾಡ್ತೀರಿ ಅವ್ರ ಕೊಡುಗೆ ನನಗಿಲ್ಲ. ಎಲ್ಲಕ್ಕೂ ಅಕೌಂಟ್ ಇತ್ತು, ಲೆಕ್ಕ ಬಂದು. ಚುನಾವಣೆ ಸೋತ 7 ತಿಂಗಳು 8 ತಿಂಗಳಿದೆ 12-13 ಕೋಟಿ ರೂಪಾಯಿ ಬಾಳ್ತಕ್ಕಂಥ ಬಿಲ್ಡಿಂಗ್ ಅನ್ನ ಚಿಲ್ಲರೆ 7 ಕೋಟಿ ಕೊಟ್ಟವನು ಯಾರು? ನಿಮ್ಮ ಸಂತೋಷ. ನಾನೇ 1 ತಿಂಗಳು ಬಿಟ್ಟು ನನಗೆ ಯಾವ್ದು ದುಡ್ಡು ಬಂತು ವಾಪಸ್ ಕೊಡು ಅಂದ್ರೆ ಕಳ್ಳನ್ ಕೊಟ್ಟರು 11 ಕೋಟಿ ಕೊಡ್ತೀರಿ, ನಿನ್ನೆ ಕೊಡಕ್ ಬರುತ್ತೆ ಅಂತ. ನಂದೇ ಬಿಲ್ಡಿಂಗ್, ನಾನು 1 ತಿಂಗಳಿಂದ ಬರ್ಕೊಡ್ತೀನಿ. ಆ ಚರ್ಚೆ ಬೇಡ, ಇವಾಗ ಆ ಚರ್ಚೆ ಬೇಡ. ಅವ್ರನ್ನೂ ಸರಿ ಮಾಡ್ಕೊಳ್ಳೋಣ, ಅವ್ರನ್ನೂ ಸರಿ ಮಾಡ್ಕೊಳ್ಳ. ನನ್ಗವತ್ತು ರಾಜ್ಯದಲ್ಲ ರಾಷ್ಟ್ರದ ಒಬ್ಬ ದೊಡ್ಡ ನಾಯಕರಿಗೆ 3/4 ಗಂಟೆ ಫೋನ್ ಮಾತಾಡೋದು. ಕಳೆದ ವಿಧಾನಸಭಾ ಚುನಾವಣೆ ನಿಮ್ಮ ಎದುರಿಗೆ ಇವತ್ತು ಹೇಳ್ತಾ ಇದ್ದೀನಿ, ಗೊತ್ತಾಗ್ಬೇಕು. ಈ ಚುನಾವಣೆ ಒಂದು ಸ್ಪರ್ಧೆ ಮಾಡಬೇಡ ನೀನು. ಯಡಿಯೂರಪ್ಪನವರು ನಿಂದು ಸಮಸ್ಯೆ ಬಹಳ ಸುದೀರ್ಘವಾಗಿ ಬಗೆಹರಿಯುತ್ತೆ, ನಾವು ಜವಾಬ್ದಾರಿ ತಗೊಂಡು. ದೇಶದವರು, ನನ್ನ ರಾಜ್ಯದವರಲ್ಲ, ಅವ್ರ ಹೆಸರು ಹೇಳಬಾರ್ದು. ನಮಗೆ ದೇಶದ ನಾಯಕರು, ಪ್ರಧಾನಮಂತ್ರಿಗಳಿಗೆ ನೇರವಾಗಿ ಮಾತಾಡುವಂತವ್ರು, ಗೃಹ ಮಂತ್ರಿಗಳಿಗೆ ನೇರವಾಗಿ ಮಾತಾಡುವಂತವ್ರು, ಹೆಸರು ಬೇಡ. ಇದೊಂದು ಚುನಾವಣೆ ಬಿಟ್ಬಿಡು. ಒಂದು ನಾನು ಬಿಟ್ಟಿದ್ದಿಲ್ಲ, ಸಾಲನೂ ಆಗ್ತಿರ್ಲಿಲ್ಲ, ಕೈಲಿ ಆಸ್ತಿನೂ ಮಾರಂಗಿರ್ಲಿಲ್ಲ, ನೆಮ್ಮದಿಯಾಗೂ ಬದುಕ್ತಿದ್ದೆ, ಒಳ್ಳೆ ಸ್ಥಾನಮಾನನೂ ಸಿಗ್ತಾ ಇತ್ತು ನನಗೆ.
ಅವ್ರ ಮಾತು ಕೇಳಿ ಸರಿದಿದ್ರೆ ನನಗೆ ಒಳ್ಳೆ ಸ್ಥಾನಮಾನ ಸಿಗ್ತಾ ಇತ್ತು. ನಿನ್ನೆ ತಾನೇ ನಿತಿನ್ ನಬೀನ್ ಅಂತೇಳಿ ಬಿಹಾರದ ಶಾಸಕರನ್ನ ರಾಷ್ಟ್ರೀಯ ಅಧ್ಯಕ್ಷ ಮಾಡಿದಂತ ಪಕ್ಷ ಭಾರತೀಯ ಜನತಾ ಪಾರ್ಟಿ. ನೋಡಿದೀವಿ ಪತ್ರಿಕೆಯಲ್ಲಿ, ಟಿವಿಯಲ್ಲಿ ನೋಡಿದೀವಿ. ನಾನು ಅರಸೀಕೆರೆ ಜನತೆಗೋಸ್ಕರ, ನಿಮ್ಮೆಲ್ಲರಿಗೋಸ್ಕರ ನನಗೆ ಸಿಗ್ಬೋದಾದಂತ ಒಂದು ಗುಡ್ ವಿಲ್ ಅನ್ನ ಅವತ್ತು ತ್ಯಾಗ ಮಾಡಿದ್ದೀನಿ, ನೆನಪಿರ್ಲಿ ನಿಮ್ಗೆ. ನಾನು ಅವತ್ತದೊಂದು ಪ್ರಪೋಸಲ್ ಒಪ್ಕೊಂಡಿದ್ದಿದ್ರೆ ಇವತ್ತು ಬೇರೆ ಏನೋ ಜವಾಬ್ದಾರಿ ಇಟ್ಕೊಂಡು ನಾನು ಮಾಡ್ತಾ ಇದ್ನೋ ಏನೋ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಅವತ್ತಿನ ಸತಿ ಏನಾಗ್ತಾ ಇತ್ತು ಅರಸೀಕೆರೆ ಒಂದ್ಸತಿ ಊರೇ ಮಾಡ್ತಾ ಇದ್ದೆ. ನೋಡೋಣ, ಒಂದು ತಿಳ್ಕೊಳ್ಳಿ, ಒಂದು ರಥದ ಸವಾರಿ ಹೊರಡುತ್ತೆ ಅಂತಂದ್ರೆ ಒಳ್ಳೆಯದಕ್ಕಿಂತ ಜಾಸ್ತಿ ಕೆಟ್ಟ ಅಂಶಗಳೇ ನಮ್ಮ ಹತ್ರ ಇತ್ತು. ಆಗಲೇ ನಾನು ಹೇಳಿದೆ, ಸಮುದ್ರ ಮಂಥನ ಮಾಡುವಾಗ ಯುದ್ಧ ಮಾಡಿಸಿದವೇ ಇದ್ರು. ಈ ಕಡೆ ಪಾರ್ಟಿಯವರು ಕಾನೂರು, ಈ ಕಡೆ ಪಾರ್ಟಿಯವರು ದೇವತೆಗಳು. ಇಬ್ರು ಕಾಂಪ್ರಮೈಸ್ ಆದ್ಮೇಲೆ ಗಲಾಟೆನೇ ಇರಬಾರ್ದು, ಎಲ್ಲ ಚೆನ್ನಾಗಿರ್ಬೇಕಲ್ವಾ. ಪ್ರಕೃತಿ ಸುಂದರಲ್ಲ, ಕಾರ್ಪೊರೇಟ್ಗೆ ವಿಷ ಉತ್ಪತ್ತಿ ಆಯ್ತು ಫಸ್ಟ್. ಅದನ್ನು ಕುಡಿದವನು ಯಾರು? ಪರಮೇಶ್ವರ. ಇಲ್ಲೂ ಹಂಗೆ ನೀವೆಲ್ಲಾನು ಸರಿಪಡಿಸ್ಕೊಳ್ತೀನಿ ಅಂತಂದ್ರೂ ಕೂಡ ವಿಷ ತಾನೇ ಉತ್ಪತ್ತಿ ಆಗ್ತಾ ಇರುತ್ತೆ. ಅದನ್ನ ಒಂದೇ ಬಾರಿ ನಿಗ್ರಹ ಮಾಡುವಂತದಕ್ಕೆ ಭಗವಂತನ ಕೈಲೇ ಆಗಲ್ಲ, ಇನ್ನು ನನ್ನ ಕೈಲಿ ನಿನ್ ಕೈಲಿ ಸಾಧ್ಯ ಏನಣ್ಣ? ಸಮಯ ತಗೊಳುತ್ತೆ, ಸರಿಪಡಿಸ್ಕೊಳ್ಳೋಣ. ನನಗೆ ಗಂಗಣ್ಣ ಹೇಳಿದಾಗ, ಮೊನ್ನೆ ನಮ್ಮ ಶಿಷ್ಯಣ್ಣ ಫೋನ್ ಮಾಡಿದಾಗ ನನಗೂ ನೋವಾಯ್ತು. ಇವತ್ತು ಲೋಕಸಭಾ ಚುನಾವಣೆಯಲ್ಲಿ 86,000 ಓಟ್ಗಳನ್ನ ನಾನು ಕೊಡಿಸ್ದೆ. ನನ್ನ ಹತ್ರ ಯಾರು ವಾದ ಮಾಡಿದ್ರು, ಲೋಕಸಭಾ ಚುನಾವಣೆಗೆ ಅರಸೀಕೆರೆನಲ್ಲಿ ಯಾರು ಬರ್ಲಿ ಬಿಡ್ಲಿ ಓಟ್ ಹಾಕೇ ಹಾಕ್ತಾರೆ ಅಂತ ವಾದ ಮಾಡಿದ್ರು. ನಾನು ರಾಜನೀತಿನ ಬಹಳ ವೈಜ್ಞಾನಿಕವಾಗಿ ನೋಡುವಂತವನು. ಬೂತ್ ವೈಸ್ ಅದನ್ನ ತೆಗೆದು ವಿಶ್ಲೇಷಣೆ ಮಾಡಿದಾಗ 2014 ಲೋಕಸಭೆ, 2019 ಲೋಕಸಭೆ ಮತ್ತು ನಮ್ಮ ಈ 2024 ಲೋಕಸಭೆಯಲ್ಲಿ ನನಗೆ ಈ ಬಾರಿ ಎಲ್ಲೆಲ್ಲಿ ನೀವು ಲೀಡ್ ಕೊಟ್ರಿ ಅದರಲ್ಲಿ 50 ಭಾಗ ಹೊಸ ಬೂತ್ಗಳನ್ನು ನಾವು ಲೀಡ್ ನೋಡಿದೀವಿ. ಇದನ್ನ ಬೂತ್ ಮ್ಯಾಪಿಂಗ್ ಟೆಕ್ನಿಕ್ ಅಂತ ಕರೀತಾರೆ. ಉದಾಹರಣೆ ನಿಮ್ಗೆ ಅರ್ಥ ಆಗಬೇಕು ಅಂದ್ರೆ, ಈಗ ಇಲ್ಲಿ ನನ್ನ ಕಣ್ಣೆದುರಿಗೆ ಬೆಣ್ಣಿಗುಂಡಿಹಳ್ಳಿ ಬೂತ್ ಇದೆ, ಬೂತ್ ಸಂಖ್ಯೆ 35. ಇಲ್ಲಿ ಬೆಣ್ಣಿಗುಂಡಿಹಳ್ಳಿ, ಕುಂಬರಗಟ್ಟೆ ಪಾಳ್ಯ, ಬೆಣ್ಣಿಗುಂಡಿಹಳ್ಳಿ ಕಾಲೋನಿ, 3 ಪ್ರದೇಶದಿಂದ ಅದೊಂದು ಬೂತ್. ಕಾಲೋನಿಯಲ್ಲಿ ಯಾವ ಸಮಾಜ ಇದೆ ಅಂತ ನಮಗೂ ಗೊತ್ತು, ನಿಮ್ಗೂ ಗೊತ್ತು. ಬೆಣ್ಣಿಗುಂಡಿಹಳ್ಳಿಯಲ್ಲಿ ಯಾವ ಸಮಾಜ ಇದೆ ಅಂತ ನಮ್ಮೆಲ್ರಿಗೂ ಗೊತ್ತು. ಕುಂಬರಗಟ್ಟೆ ಪಾಳ್ಯದಲ್ಲಿ ಯಾವ ಸಮಾಜ ಇದೆ ಅಂತ ನಮಗೆ ಗೊತ್ತಿರುತ್ತೆ. ಈ 3 ಇದನ್ನ ಆ ಬೂತ್ ಅಲ್ಲಿ ಎಷ್ಟೆಷ್ಟು ವೋಟ್ ಬಂದಿದೆ ಅಂತ ತೆಗೆದ್ರೆ ಯಾವ ಸಮಾಜ ನಮಗೆ ಕೈ ಹಿಡಿದಿದೆ ಅಂತೇಳಿ ಒಂದು ಅಂದಾಜಿನ ಮೇಲೆ ರಾಜಕಾರಣವನ್ನ ಮಾಡಬಹುದು. ಇದನ್ನ ಬೂತ್ ಮ್ಯಾಪಿಂಗ್ ಟೆಕ್ನಿಕ್ ಅಂತ ಕರೀತಾರೆ. ಆ ಬೂತ್ ಅಲ್ಲಿ ಇರ್ತಕ್ಕಂಥ ಸಮಾಜಗಳ್ಯಾವು, ಅಥವಾ ಇನ್ನೊಂದು ಬೂತಲ್ಲೂ ಅದೇ ಸಮಾಜ ಇರುತ್ತೆ, ಅಲ್ಲಿ ಇನ್ನೊಂದು ಸಮಾಜ ಇರಲ್ಲ. ಇಲ್ಲಿ ಓಟ್ ಬಂದಿದೆ, ಇಲ್ಲೂ ಆ ಸಮಾಜ ನಮ್ಗೆ ಓಟ್ ಆಗಿರುತ್ತೆ. ಒಂದು ಅಂದಾಜನ್ನ ಬೂತ್ ಮ್ಯಾಪಿಂಗ್ ಟೆಕ್ನಿಕ್ ಅಂತ ಕರೀತಾರೆ. ಇದೆಲ್ಲದರ ಆಧಾರದಲ್ಲಿ ನಮಗೆ ಲೋಕಸಭಾ ಚುನಾವಣೆ ಬಂದಿರುವಂತ ಲೀಡನ್ನ ನೋಡೋಣ. ಯಾರೇನ್ ಬೇಕಾದ್ರೂ ಹೇಳ್ಬೋದು. ಇವತ್ತು ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನನ್ನ ಮೇಲೇನೆ ಅಟ್ರಾಸಿಟಿ ಕೇಸು ದಾಖಲಾಯಿತು. ನನ್ನ ಜೊತೆಗೆ 14 ಜನದ ಮೇಲೆ ಅಟ್ರಾಸಿಟಿ ಕೇಸ್ ಆಯ್ತು. ನನಗೆ ಒಬ್ರು ಪೊಲೀಸ್ ಕಾನ್ಸ್ಟೇಬಲ್ ಫೋನ್ ಮಾಡಿ ನನಗೆ ಮಾಹಿತಿ ಕೊಟ್ಟರು. ನಾನು ಮಾಹಿತಿ ಬಂದ ತಕ್ಷಣ ಏನ್ ಮಾಡಿದೆ, ಅವರೇನ್ ನಿರೀಕ್ಷೆ ಇಟ್ಕೊಂಡಿದ್ರು ಅಂದ್ರೆ ಸಂತೋಷನ ಮೇಲೆ FIR ಆಗಿದೆ, ಮೋಸ್ಟ್ಲಿ ಕಾರ್ ಹತ್ಕೊಂಡು ಹೊರಟು ಬಿಡ್ತಾನೆ ಇವನು, ಬೇಲಾಗೋವರೆಗೂ ಬರೋದಿಲ್ಲ ಅರಸೀಕೆರೆ ಕಡೆ ಅಂತ ಅನ್ಕೊಂಡಿದ್ದ ಬೃಹಸ್ಪತಿ. ನಾನು ಮುಖ್ಯಮಂತ್ರಿಗಳ ಜೊತೆ ಇದ್ದವನು, ವ್ಯವಸ್ಥೆ ಹೆಂಗ್ ಕೆಲಸ ಮಾಡುತ್ತೆ ನನಗೆ ಗೊತ್ತಿದೆ. ಈ ಪೊಲೀಸ್ ಇಲಾಖೆಯವ್ರು ಹೆಂಗೆ ಅಂತಂದ್ರೆ ಸುಮ್ಮನೆ ಒಂದು ಮಾಹಿತಿ ಅವರೇ ಕೊಡ್ತಾರೆ ನಿಮ್ಗೆ, ಹೋಗ್ಬಿಡ್ಲಿ ಕೋರ್ಟ್ಗೆ ಹೋಗ್ಲಿ, ನಿಮ್ಗೂ ಗೊತ್ತಿರುತ್ತೆ, ಸ್ವಲ್ಪ ಟಚ್ ಇರೋರಿಗೆ ಗೊತ್ತಿರುತ್ತೆ ಅದು. ನಾನು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋದೆ. ಜೈಲ್ ಬಾಗ್ಲು ತೆಗಿಯಪ್ಪ ಕುಂತ್ಕೊಬೇಕು ಅಂತ. ಹಂಗೆಲ್ಲ ಕೂರಂಗಿಲ್ಲ ಸರ್ ಅಂದ್ರು. ಇಲ್ಲ ಕಣಪ್ಪ ನಾನು ಕೂರ್ಲೇಬೇಕು ಅಂತ. ಸಾರ್ ಹಂಗೆಲ್ಲ ಕೂರಂಗಿಲ್ಲ, ಇಲ್ಲದ್ರೆ ನನ್ನ ಮೇಲೆ ಅಟ್ರಾಸಿಟಿ ಹಾಕಿದ್ರಲ್ರಿ, ನಾನು ಹೋಗಿ ಜೈಲ್ಗೆ ಹೋಗ್ಬೇಕು, ನಾನೀಗ ಹೋಗಿ ಕುತ್ಕೊಂತೀನಿ.
ನಡುಗೋ ಚಳಿ 1 ವರ್ಷ ಆಯ್ತಾ ಹೋರಾಟಕ್ಕೀಗ. ನಡುಗೋ ಚಳಿನಲ್ಲಿ ನನ್ನ ಜೊತೆಗೆ ಒಂದು 100-150 ಜನ ಕಾರ್ಯಕರ್ತರು ರಾತ್ರಿನೇ ಹೋದ್ವಿ. ಇಲ್ಲಿರೋರು ಬಹಳ ಜನ ಬಂದಿದ್ದೀರಿ ನೀವು. ರಾತ್ರಿ ಎಲ್ಲ ಚಳಿಲೇ ನಡ್ಕೊಂಡು ಕುಂತ್ಕೊಂಡು ಮಧ್ಯಾಹ್ನದಷ್ಟೊತ್ತಿಗೆ ನನಗೆ ಉನ್ನತ ಪೊಲೀಸ್ ಅಧಿಕಾರಿಗಳು ಫೋನ್ ಮಾಡಿ, ಸರ್ ಇದು ಮಿಸ್ಟೇಕ್ ಅಲ್ಲಿ ಇದಾಗಿದೆ, ತಾವು ಪ್ರತಿಭಟನೆ ಹಿಂದಕ್ಕೆ ತಾಂಬೇಕು, ನಾವು ಇದನ್ನ ಮೇಲ್ನೋಟಕ್ಕೆ ಯಾವುದೇ ಕಾರಣಕ್ಕೂ ಅಟ್ರಾಸಿಟಿ ಹಾಕುವಂತ ಪ್ರಕರಣ ಇದಲ್ಲ. ನಾನು ಸುಪ್ರೀಂ ಕೋರ್ಟ್ ಸೈಟೇಷನ್ ಇವೆಲ್ಲ ನಾನು ಸ್ವಲ್ಪ ಎಜುಕೇಟೆಡ್ ಇದ್ದೀನಪ್ಪ, ನಾನೇನು ಹೆಬ್ಬೆಟ್ಟಲ್ಲ, ಬಲ್ರಿ ಹೋಗ್ರಿ ಅನ್ನಕ್ಕೆ ಸ್ವಲ್ಪ ಓದ್ಕೊಂಡ್ಬಿಟ್ಟಿದ್ದೀನಿ ನಾನು. ನನಗೂ IPS ಆಫೀಸರ್ಗಳು ಒಂದಷ್ಟು ಜನ ಸ್ನೇಹಿತರುಗಳು ನನಗೆ ಮಾರ್ಗದರ್ಶನ ಮಾಡುವಂಥವ್ರು ಇದ್ದಾರೆ, IAS ಅಧಿಕಾರಿಗಳು ನನಗೆ ಪರಿಚಯ ಇರುವಂಥವ್ರು ಇದ್ದಾರೆ. ಅವ್ರ ಹತ್ರ ಎಲ್ಲ ಕೇಳ್ಕೊಂಡಿದ್ದೀನಿ ಅಂತೆಲ್ಲ ಹೇಳಿದ ಮೇಲೆ ಆ ಪ್ರಕರಣವನ್ನ ಅಲ್ಲಿಗೆ ಮುಕ್ತಾಯ ಮಾಡ್ತೀವಿ ಅಂತ ಹೇಳಿದ್ಮೇಲೆ ನನ್ನ ಪ್ರತಿಭಟನೆಯಿಂದ ಹಿಂದೆ ಸರಿದೆ. ಈಗ ನೀವೆಲ್ಲ ಹೆಸರು ಹೇಳಿದ್ರಲ್ಲ ಕೆಲವ್ರದ್ದು, ನನ್ನ ಜಾಗದಲ್ಲಿ ಅವ್ರಿದ್ದಿದ್ರೆ ಏನ್ ಮಾಡಿರೋರು? ನನ್ನ ಜಾಗದಲ್ಲಿ ಅವರಿದ್ದಿದ್ರೆ ಅಕ್ಕ ಪಕ್ಕ ಹಿಂದೆ ಮುಂದೆ ಯಾರಿದಾರೆ ಬಿಡ್ತಾರ ಅಂತ ನೋಡದೆ ಖಾಲಿ ಮಾಡಿರೋದು. ಇದೇ ಶಿವಲಿಂಗಣ್ಣಂಗೆ ನಮ್ಮ ಮೇಲೆ ಈಗ ಬಂದಿರತಕ್ಕಂತ ನೋವು, ನಮ್ಮನ್ನು ಎದುರಿಸಕ್ಕಾಗಲ್ಲ. ಅದಕ್ಕೆ ಏನ್ ಮಾಡ್ತವ್ರೆ ಕುತಂತ್ರ. ಮೊನ್ನೆ ಕನ್ನಡ ರಾಜ್ಯೋತ್ಸವಕ್ಕೆ ನನ್ನ ಹತ್ರನೂ ಬಂದಿರೋ ಆಯೋಜಕರು, ಪಾಪ ದೊಡ್ಡ ಕಾರ್ಯಕ್ರಮ ಅಣ್ಣ, ಅವ್ರನ್ನೂ ಕರಿಬೇಕಾಗತ್ತೆ, ನೀವು ಬರ್ಬೇಕು. ಆಯ್ತಪ್ಪ ಬರ್ತೀನಿ, ನನ್ಗೇನಿಲ್ಲ. ಆಫ್ ದಿ ರೆಕಾರ್ಡ್ ಹೇಳ್ತೀನಿ ನಿಮ್ಮ ಮಾತನ್ನ. 3 ಲಕ್ಷ ರೂಪಾಯಿ ಕೊಡ್ತಾರೆ ಶಿವಲಿಂಗಣ್ಣ, ನಂದೆರಡೂವರೆ, ಅವಂದು ಹೆಸರು ಹಾಕ್ರಿ, ಅವಂದು 50,000 ನಾನೇ ಕೊಡ್ತೀನಿ. ಯಾರ್ದು ನೀವೇ ತಿಳ್ಕೊಳ್ಳಿ. ನಾನೇನ್ ಬೇಜಾರಾಗ್ಲಿಲ್ಲ, ನಾನು ರಾಜಕೀಯ ಮಾಡಕ್ಕೆ ಬಂದಿರೋದು. ನಾವು ರಾತ್ರಿ ಒಂದು ಫೋಟೋ ಬಿಟ್ಟು ಅವ್ನು ರಾಜ್ಯೋತ್ಸವ ಓಡ್ತು, ನಮ್ಮ ಫೋಟೋ ಓಡ್ತಾಣ? ಯಾವ ಫೋಟೋ ಬಿಟ್ಟು? ನಾವು ಅವ್ರದೇ ಪಕ್ಷದ ಒಬ್ಬ ರಾಜ್ಯ ಮುಖಂಡರನ್ನ ಭೇಟಿಯಾದ. ನಾವು ಇಲ್ಲಿ ಕಡಲೆ ಗಿಡ ಬೆಳೆಯಕ್ ಬಂದಿಲ್ಲ, ರಾಜಕಾರಣನೇ ಮಾಡ್ತಿರೋದು. ಹಂಗಾಗಿ ನೀವು ಹೇಳದಂಥದ್ನು ಸರಿಪಡಿಸ್ಕೊಳ್ಳೋಣ, ತೊಂದರೆ ಇಲ್ಲ. ಇನ್ನೇನಾದ್ರು ಸಲಹೆಗಳಿದ್ರೆ ದಯಮಾಡಿ ಹೇಳ್ರಿ. ನೀವು ಹೇಳ್ದಂಗೆ ತಿದ್ಕೊಳ್ತಾ ಹೋಗೋಣ. ಆಮೇಲೆ ಯಾರು ಕೂಡ ನಾನು ಹಿಂಗೆ ಹೇಳಿದ್ನಲ್ಲಪ್ಪ ಸಂತೋಷ ಅಂತ ತಿಳ್ಕೊಂತ ಅನ್ನೋ ಭಾವನೆ ನಿಮ್ಗೆ ಬೇಡ. ನಾನೊಂದು ತೀರ್ಮಾನ ತಗೊಂಡಿದ್ದೀನಿ, ಅರಸೀಕೆರೆ ಒಳಗೆ 0 ಟಾಲರೆನ್ಸ್, ಅಂದ್ರೆ ಅರಸೀಕೆರೆ ಒಳಗೆ ನಾನು ರಾಜಕೀಯ ಮಾಡಲ್ಲ. ಈ ವಿಘ್ನೇಶ್ವರನ್ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ನಾನು ಅರಸೀಕೆರೆ ನನ್ನ ಕುಟುಂಬ ಆಗ್ಬೇಕು. ನಾನು ಅವತ್ತಿಂದ ಇದೇ ಮಾತು ಹೇಳ್ತಾ ಇದ್ದೀನಿ. ಅರಸೀಕೆರೆ ಒಳಗೆ ರಾಜಕಾರಣ ಇಲ್ಲ. ಇಲ್ಲಿಂದ ಹೋಗ್ತೀವಲ್ಲ ವಿಧಾನಸಭೆಗೆ, ಅಲ್ಲಿ ಮಾಡೋಣ ರಾಜಕೀಯ. 223 ಕ್ಷೇತ್ರದ ಗಿದಾಡೋಣ, ಗುದ್ದಾಡೋಣ, ಅಲ್ಲಿ ರಾಜಕಾರಣ ಮಾಡೋಣ. ಇಲ್ಲಿ ನೀವೇನು ಅನ್ಕೊಳಕ್ ಹೋಗ್ಬೇಡ್ರಿ. ನೀವ್ ಹೇಳ್ತಿರುವಂತ ಪ್ರತಿ ಸಲಹೆಗಳನ್ನು ಕೂಡ ನಾನು ಬಹಳ ಜತನದಿಂದ ನೋಟ್ ಮಾಡ್ಕೊಳ್ತಾ ಇದ್ದೀನಿ. ನೀವ್ ಹೇಳದಂತದ್ದನ್ನ ಯಾವುದನ್ನು ಕೂಡ ಸುಮ್ನೆ ಇಲ್ಲಿ ಬಂದು ಸೇರ್ದೋ ಓದೋ ನಂಗಿಲ್ಲ. ನೀವ್ ಹೇಳೋ ಪ್ರತಿ ವಾಕ್ಯ, ಪ್ರತಿ ಶಬ್ದ ಅದನ್ನ ಬರೆದಿಟ್ಕೊಂಡು ಅದನ್ನ ಇತ್ಯರ್ಥ ಮಾಡಿ ಸರಿಪಡಿಸ್ಕೊಂಡು ಹೋಗುವಂತ ಪ್ರಾಮಾಣಿಕವಾದ ಕೆಲಸ ನಿಮ್ ಸಂತೋಷ ಮಾಡ್ತಾನೆ. ಅದ್ ನಿಮ್ ತಲೆ ಒಳಗಿರ್ಲಿ. ಇನ್ಯಾರಾದ್ರೂ ಮಾತಾಡೋಂದ್ರೆ ದಯವಿಟ್ಟು ಮಾತನಾಡಿ. ಸಲಹೆಗಳು ಕೊಡುವಂತವ್ರು ಕೂಡ ನಮ್ಮ ಸ್ವಪ್ನಳ್ಳಿ ನಮ್ಮ ಲೀಡರ್ ಬಂದವರು ಅವತ್ತೆಲ್ಲ ಗಲಾಟೆ ಆದ್ಮೇಲೆ ಕಾಣ್ತಾನೆ ಇರಲಿಲ್ಲ. ಈಗ ಬಂದವರೇ ಅವರು ಎಲ್ಲ ಮಾತಾಡ್ಲಿ. ಇವತ್ತು ಏನು ಸಂತೋಷ್ ಅವರು ಕರೆದಂತ ಪೂರ್ವಭಾವಿ ಸಭೆಗೆ ಬಂದಿರತಕ್ಕಂಥ ಎಲ್ಲಾ ಕಣ್ಕಟ್ಟೆ ಹೋಗಿ ಕಾರ್ಯಕರ್ತರು ಅವ್ರಿಗೆಲ್ಲ ದಯಮಾಡಿ ಸ್ವಲ್ಪ ಅಲ್ಲಲ್ಲೇ ಕೂರೋಣ. ಸತೀಶು ಇವತ್ತು ಸತೀಶ್ ಇವರು ಸಂತೋಷ್ ಅಣ್ಣವ್ರು ಹೇಳಿರು ಯಾವುದೋ ಕೃಷ್ಣಹಳ್ಳಿ ಗಲಾಟೆ ಅದು ಹಿಂದಿಂದು ಅಂತ. ಅದು ಹಿಂದೆ ಆಗಿರೋದು ನಿಮ್ಗೆ ಗೊತ್ತಿದೆ, ಅದು ಯಾವ ಟೈಪ್ ಆಯ್ತು ಅಂತ. ಇಲ್ಲಿ ನಮ್ಮ
ಜತೆಗಾರರು ಯಾರು ಹೊಣೆಯಲ್ಲ. ಮುಂದೆ ಆಗಿರೋದು ನಿಮಗೆ ಗೊತ್ತಿದೆ ಅಲ್ವಾ? ಈಗ ಅಲಯನ್ಸ್ ಬಿಜೆಪಿ JDS ಮತ್ತೆ ಹಂಗೆ ಇದೆ ಸರ್. ಅವರು ಬಿಜೆಪಿ JDS ಅಲಯನ್ಸ್ ಇದ್ದೇ ಇರುತ್ತೆ. ಮುಂದಿನ ವಿಧಾನಸಭಾ ಚುನಾವಣೆಗೂ ವ್ಯತ್ಯಾಸ ಆಗುತ್ತೆ. ಬಿಜೆಪಿ ಆಗಲಿ JDS ಮೇಲೆ ಅದು ಇದು ಅಂತ ಹೇಳಿ JDS ನಿಂತ ಅಂತ ಹೇಳಿ ಇದಾಗಲ್ಲ ಬೇಡ. ಬಿಜೆಪಿ ನಿಂತ ಹೇಳಿ JDS ನಿಂತ್ಕೊಳ್ಳಿ, ಇಬ್ರು ಸಹ ಹೊಂದಾಣಿಕೆಯಲ್ಲಿ ಹೋಗ್ಲೇಬೇಕು. ಈ ರೀತಿ ನಾವು ಗ್ರಾಮ ಪಂಚಾಯತ್ಗೆ ಆಗಲಿ, ತಾಲೂಕ್ ಪಂಚಾಯತ್ ಆಗಲಿ, ಮುಂದೆ ಜಿಲ್ಲಾ ಪಂಚಾಯತ್ ಆಗಲಿ ಹೊಂದಾಣಿಕೆಯಲ್ಲಿ ಹೋಗ್ಲೇಬೇಕು. ಸಂತೋಷ್ ಅಣ್ಣನಿಗೆ ಏನು ಮುಂಚಿಂದ ಏನು ಕೊಟ್ಟಿದ್ರು ಅದೇ ಬೆಂಬಲವನ್ನು ಮುಂದೆ ಸಹ ಕೊಡಲಿಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ಮತ್ತೆ ಈಗೇನು ಅವರು ಬಿಜೆಪಿ ಟಚ್ಚಿಂದ ಅವರು ಹೆಚ್ಚಿಗೆ ಬಿಜೆಪಿ ಕಾರ್ಯಕರ್ತನ ಸ್ಪಂದಿಸ್ತಾರೆ, JDSನವ್ರನ್ನ ಸ್ವಲ್ಪ ಹಿಂದೂ ಮುಂದೆ ನೋಡಿ ಇದು ಮಾಡ್ತಿದ್ದಾರೆ ಅಂತ ಅದಾಗದ್ ಬೇಡ. ಎಲ್ಲರನ್ನೂ ಸಹ ಸ್ಪಂದಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾವು ಸಂತೋಷವನ್ನು ಕೇಳ್ತಾ ಇದ್ದೀವಿ. ಜೈ ಹಿಂದ್. ಹಲಗಡಿ ಗ್ರಾಮ ಪಂಚಾಯತಿ ಸದಸ್ಯ. ಏನಂತಂದ್ರೆ SC ಒಳಗೆ ನಿಮ್ಮ ಹತ್ರ ಮೇನ್ ಲೀಡರ್ಗಳು ಯಾರೂ ಇಲ್ಲ. ವತ್ಸಲ ಶೇಖರ್ ಅವರು ಯಾಕೆ ನಿಮ್ಮ ಹತ್ರ ಬರ್ತಾ ಇಲ್ಲ, ಅವ್ರನ್ನ ನಿಮ್ಮ ಕಡೆ ಕಂಟಿನ್ಯೂ ಮಾಡ್ಕೋಬೇಕು ಅಂತ ನಾನು ಇವತ್ತು ಕೇಳಿದೆ. ಕಣ್ಕಟ್ಟಿ ಜಿಲ್ಲಾ ಪಂಚಾಯತಿ ಸಭೆ ಕರೆದರೆ ಬನ್ನಿ ಅಂತಂದಾಗ ನಮಗೇನು ಈಗ ಬಂದಿಲ್ಲ ಕಣಪ್ಪ ಅಂತಂದ್ರು. ಈಗ ಅವ್ರದ್ದು ಆಗ್ತೇವೆ, ನಿಮ್ಮ ಹತ್ರ ಇದ್ದೀವಿ. ಬಟ್ ಅವ್ರನ್ನೂ ಇಲ್ಲಿ ಬಂದ್ರೆ ನಮ್ಗೆ ಒಳ್ಳೇದು. SC ಒಳಗೆ MLA ಹತ್ರ ಎಲ್ಲರೂ ಇದ್ದಾರೆ, ಅವರು ಕೂಡ್ತಿದ್ದಾರೆ. ಈ ಕಡೆ ಯಾರು ಅಂತ ಪ್ರಬೋದಾಗ ಯಾರು ಇಲ್ಲ. ವತ್ಸಲ ಶೇಖರ್ ಈ ಕಡೆ ಕ್ಯಾರೆಕ್ಟರ್ ಬರಬೇಕು ಅಂತ ನಾವು ಹೇಳ್ತೀವಿ. ನಾನು ಕಲ್ಗೊಂಡಿ ಪಂಚಾಯತಿ ಕರಡಿಹಳ್ಳಿ ಗ್ರಾಮದ ರಂಜಿತ್ ಅಂತ ಮಾತಾಡ್ತಿರೋದು. ಏನಂದ್ರೆ ಅಣ್ಣ, ನೀವು ಬಂದು ನಮ್ಮ ಅರಸೀಕೆರೆ ವಿಧಾನಸಭಾ ಕ್ಷೇತ್ರ ಬಂದ್ಬಿಟ್ಟು ಒಂದು 8 ವರ್ಷ ಆಯ್ತು. ಹೋದ್ ಸತಿ ಬಂದ್ಬಿಟ್ಟು ನೀವು 3.5 ವರ್ಷಕ್ಕೆ 80,000 ಒಟ್ಟು ತಗೊಂಡಿದ್ದೀರಾ. ಹೋದ್ ಸತಿ ಅಂತ ಸಂಘಟನೆ ಅಲ್ಲ, ಈ ಸತಿ ತುಂಬಾ ಸಂಘಟನೆ ಆಗ್ತಿದೆ. ಅಂದ್ರೆ ಎಲ್ಲಾ ಕಡೆ ನೀವು ಯಾವ್ದೋ ಒಂದು ಫಂಕ್ಷನ್ ಯಾವ್ದು ಬಿಡ್ತಾ ಇಲ್ಲ, ಎಲ್ಲ ಚೆನ್ನಾಗಿ ಮಾಡ್ತಿದ್ದೀರಾ. ಹಂಗಾಗಿ ಅದೇ ತರ ಮುಂದುವರಿಬೇಕಣ್ಣ ಮುಂದೆನೋವೆ. ಅದಾದ್ಮೇಲೆ ಏನಂದ್ರೆ ಈಗ ಪಂಚಾಯತಿ ಎಲೆಕ್ಷನ್ ಬರ್ತಿದೆಯಣ್ಣ. ಈಗ ಊರಲ್ಲಿ ಏನಾಗ್ತಿದೆ ಅಂದ್ರೆ, ಈಗ ನಮ್ದೇ ಪಕ್ಷದವ್ರು ಇರ್ತಾರೆ. ಈಗ ನಮ್ದೇ ಪಕ್ಷದವ್ರು 2 ಬಣ ಇರುತ್ತಣ್ಣ. ಈಗ ಏನಂದ್ರೆ ಬಿಡು, ಈಗ ಅವ್ರು ನಿಂತ್ಕೊಂತಾರೆ, ಇವ್ರು ಒಂದೊಂದು. ಈಗ ಯಾರೋ ಒಬ್ರು ಹೇಳಿದ್ರಣ್ಣ ಆಗ್ಲೇ, ಒಂದೇ ಪಕ್ಷದಲ್ಲಿ 2 ತರ ಆಗ್ತಿದೆ. ಅವ್ರಿಗೆ ಇಷ್ಟ ಬಂದಂಗೆ ಅವ್ರು ಮಾಡೋದು, ನಮ್ಗೆ ಇಷ್ಟ ಬಂದಂಗೆ ನಾವು ಮಾಡೋದು ಅಂತ ಆ ತರ ಆಗ್ತಿದೆ ಅಣ್ಣ. ಅದು ದಯವಿಟ್ಟು ಬಂದು ನೀವು ಒಂಚೂರು ಅದು ಕೂತು ಎಲ್ಲ ಮಾತಾಡ್ಬೇಕಣ್ಣ. ಹೌದಣ್ಣ, ಅದು ಸರಿ. ಕಟ್ಟೆ ಮಾಡಾಳ್ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಆಮೇಲೆ ಸೊಸೈಟಿ ಡೈರೆಕ್ಟರು ಚಂದ್ರಶೇಖರ್ ಅಂತ. ಕಣ್ಕಟ್ಟೆ ಜಿಲ್ಲಾ ಪಂಚಾಯತಿ ಸಭೆಯನ್ನ ಇವತ್ತು ಸಂತೋಷನವರ ಅಧ್ಯಕ್ಷತೆಯಲ್ಲಿ ನಮ್ಮ ಕಣ್ಕಟ್ಟೆ ಭಾಗದ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು ಸಭೆಯನ್ನು ಕರೆದಿದ್ದಾರೆ. ಈ ಒಂದು ಸಭೆಯ ಉದ್ದೇಶ, ಇವತ್ತು ಅವ್ರದ್ದು ಚುನಾವಣೆ ಮುಗಿದಿದೆ, ಅವ್ರು ಇನ್ನೂ 2.5 ವರ್ಷ ಅವ್ರ ಚುನಾವಣೆ ಇದೆ. ಆದರೆ ಇಲ್ಲಿ ಸ್ಥಳೀಯ ಕಾರ್ಯಕರ್ತರ ಚುನಾವಣೆಗೆ ನಾವು ಸಜ್ಜಾಗಬೇಕಾಗಿದೆ. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಇನ್ನು APMC ಚುನಾವಣೆಗಳು, ಅನೇಕ ಚುನಾವಣೆಗಳನ್ನ ನಾವು ಕಾರ್ಯಕರ್ತರುಗಳು ಅದು ನಮ್ಮ ಲೀಡರ್ ನೇತೃತ್ವದಲ್ಲಿ ಹೋಗ್ಬೇಕಾದಂತ ಸಂದರ್ಭಗಳು ಬರ್ತಾ ಇದ್ದಾರೆ. ಆದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ, ಈಗ ಒಂದು JDS ಪಕ್ಷದ ಕಾರ್ಯಕರ್ತರು, ಈ ಪಕ್ಷದ ಕಾರ್ಯಕರ್ತರಿಗೆ ಶಕ್ತಿ ತುಂಬಬೇಕಾಗಿರೋದು ಎಲ್ಲ ಲೀಡರ್ಗಳು. ಆ ಜಿಲ್ಲಾ ಲೀಡರ್ಗಳೇ ಇವತ್ತು ಹಿಂಭಾಗದಿಂದ ಬಂದವ್ರನ್ನ ಲೀಡರ್ ಮಾಡ್ಕೊಂಡು ಜಿಲ್ಲೆ ಮಟ್ಟದಲ್ಲಿ ಲೀಡರ್ಗಳು ಮಾಡ್ಕೊಂಡು ಹೋದ್ರೆ, ಈ ಸಾಮಾನ್ಯ ಕಾರ್ಯಕರ್ತರುಗಳು ಯಾರು, ಜನಪ್ರತಿನಿಧಿಗಳಾದಂತ ನಾವು ಹಿಂಭಾಗದಿಂದ ಬಂದಿರೋದನ್ನ ಲೀಡರ್ ಮಾಡ್ಕೊಂಡು ಕೂತ ಅವರನ್ನ ಈಗ ನಮ್ಮ ಕಣ್ಕಟ್ಟಿ ಹೋಗ್ಲಿ. ಯಾಕೆಂದ್ರೆ ಸಾಮಾನ್ಯ ಕಾರ್ಯಕರ್ತರು ಅವ್ರ ಮನೆ ಮಠ ಒಡವೆ ವಸ್ತ್ರಗಳನ್ನ ಅಡ ಇಟ್ಟು ಚುನಾವಣೆಗಳು ನಿಂತಿರ್ತಾರೆ. ಇವರು ರೇವಣ್ಣ ಇವರೆಲ್ಲ ಬರಲ್ಲ, ದುಡ್ಡು ಕೊಡಲ್ಲ ನಮಗೆ ಯಾರುವೆ. ಅವರು ಫಸ್ಟ್ ಬಂದು, ನಾನು ಸಂತೋಷನವ್ರ ನಮ್ಮ ಕಾರ್ಯಕರ್ತರು, ನಮ್ಮ ಕಣ್ಕಟ್ಟೆ ಹೋಗ್ಲಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ನಮ್ಮ ಕಾರ್ಯಕರ್ತರು ಯಾರೇ ಚುನಾವಣೆ ಸ್ಪರ್ಧೆ ಮಾಡಿ ಅವ್ರಿಗೆ ಅನ್ಯಾಯ ಆಗ್ಬಾರ್ದು. ಈ ಕಾರ್ಯಕರ್ತರು, ಈ ಸಂಘಟನೆ ಕೊನೆಯವರೆಗೂ ಉಳಿಬೇಕು ಅನ್ನೋದಾದ್ರೆ ನಮ್ಮ ಕಣ್ಕಟ್ಟಿ ಹೋಗ್ಲಿ, ನಮ್ಮ ಮಾಡಾಳು ಊರಲ್ಲೇ ಇಟ್ಕೊಂತೀರಿ, ನನ್ನ ಸ್ವಂತ ದುಡ್ಡಲ್ಲಿ ಇಟ್ಕೊಂತೀರಿ. ಆ ರೇವಣ್ಣ ಕರ್ಸಿ ನಮ್ಮ ಕಾರ್ಯಕರ್ತರು ಮುಂದೆ ಹಿಂಭಾಗದಲ್ಲಿ ಗೌರವ ಇದೆಯೋ ಇಲ್ಲ, ನಮ್ಮಂತ ಜನಪ್ರತಿನಿಧಿಗಳಿಗೆ, ಹಳೆ ಕಾರ್ಯಕರ್ತರುಗಳಿಗೆ, ಲೀಡರ್ಗಳಿಗೆ ಬೆಲೆ ಇದೆಯಾ ಅನ್ನೋದನ್ನ ನಾವು ಅಲ್ಲಿ ಮಾತಾಡ್ತೀವಿ.
ಯಾಕೆಂದ್ರೆ ಒಂದೊಂದು ಗ್ರಾಮ ಪಂಚಾಯತಿ ಒಂದೊಂದು ಓಟಲ್ಲಿ ಸೋತಿರ್ತಾರೆ ನಮ್ಮ ಕಾರ್ಯಕರ್ತರು. ಅದು ನೋವು ನಮಗೆ ಗೊತ್ತು. ಅವರು ಒಡವೆ ಅವನು ಇನ್ನೂ 1 ವರ್ಷ ಆದ್ರೂ 5 ವರ್ಷ ಗ್ರಾಮ ಪಂಚಾಯತ್ ಮುಗಿದು ಎಲೆಕ್ಷನ್ ಅವ್ನು ಮಾತೇನಿರಲಿಲ್ಲ. ಈ ಒಂದು ಲಕ್ಷಿರೋಗದಾಗೆ ಈ ಒಂದು ಇದರಲ್ಲಿ ಅವರು ಮನೆ ಮಠ ಅವ್ರು ಏನ್ ಮಾಡ್ತಾರೆ, ಅವ್ರು ಏನು ಯಾರ್ದೋ ದುಡ್ಡು ಇರುತ್ತೆ ಆಟ ಆಡ್ತಾರೆ. ಆದ್ರಿಂದ ಫಸ್ಟ್ ಸ್ಥಳೀಯ ಕಾರ್ಯಕರ್ತರ ನೋವನ್ನ ಅರ್ಥ ಮಾಡ್ಕೊಬೇಕು. ಅವರನ್ನ ಕಣ್ಕಟ್ಟಿ ಹೋಗ್ಲಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಒಂದು ಸಭೆ ಮಾಡ್ಬೇಕು. ನೀವು ಕಣ್ಕಟ್ಟಿ ಹೋಗ್ಲಿದೆ ಮಾಡಿ. ಅದು ನಮ್ಮ ಮನೆ ತಗೊಳ್ಬೇಕು, ನಮ್ಮ ಸ್ವಂತ ದುಡ್ಡಾಗೆ ನಾನು ಮಾಡಿಸ್ತೀನಿ. ಅದು ಕಾರ್ಯಕರ್ತ ನಾಳೆ ದಿವಸ ಇವತ್ತು ನನಗೆ ನೋವಾಗಿರ್ಬೋದು, ಇನ್ನೊಬ್ಬಗ್ ನೋವಾಗ್ಬೋದು. ಸಾಮಾನ್ಯ ಕಾರ್ಯಕರ್ತ ಅವ್ನಿಗೇನು ಗೊತ್ತಿರಲ್ಲ, ಒಂದು ಪಕ್ಷ ನಿಲ್ಲಿಸ್ತಾರೆ, ಒಂದೊಂದು ಓಟಿಗೆ ಅದೇ ಪಕ್ಷದೊಳಗೆ ಇವ್ರು ಯಾರೋ ಇದ್ದಾರೆ. ಈಗ ಹೇಳಿರಲ್ಲ ನಮ್ಮ ಕಾರ್ಯಕರ್ತರು ಪಾಪ, ಅವ್ರು ಯಾರೋ ಶೇಖರಪ್ಪ ಕಡೆ ಫೋಟೋ ಹಾಕಲ್ಲ, ಇವನು ಒಂದ್ ಕಡೆ. ನಾವು ಸೊಸೈಟಿ ಡೈರೆಕ್ಟರ್ಗಳು, ಅವನ್ ಮನೆ ದುಡ್ಡೇನು ನಾವೇನ್ ಕೇಳ್ತಾ ಇಲ್ಲ ಅಲ್ವೇಣ. ನಾವು ಕೇಳ್ತಾ ಇರೋ DCC ಬ್ಯಾಂಕ್ ಸರ್ಕಾರದ ಹಣನ, ನಮ್ ರೈತರಿಗೆ ಬರ್ತಕ್ಕಂಥ ಹಣನ ನಾವು ಕೇಳ್ತಿದೀವಿ. ಸದೃಢವಾಗಿ ನಾವು ದೇವೇಗೌಡರು ಫೋಟೋ ಹಾಕಿ, ನಾವು JDS ಪಕ್ಷದವರು ದೇವೇಗೌಡರು ಶಾಲೆ ಹಾಕೊಂಡು ಫೋಟೋ ಹಾಕಿ DCC ಬ್ಯಾಂಕ್ ಮುಂದೆ ಕೂತ್ಕೊಳ್ಳೋಣ ಧರಣಿಯ. ಏನ್ ಶೇವಕರ ಅಪ್ಪ ಮನೆ, ಅವ್ರ ಅಪ್ಪ ಮನೆ ಆಸ್ತಿ ಕೊಡಲ್ಲ, ಆಸ್ತಿ ನಾವೀಗ ಕೇಳ್ತಾ ಇಲ್ಲ. ಇವರು ಆದ್ರೆ ಬರ್ರಿ ನಾವು ಹೋಗೋಣ, ದೇವೇಗೌಡರು ಫೋಟೋ ತಗೊಂಡು ಇಟ್ಕೊಂಡು DCC ಬ್ಯಾಂಕ್ ಮುಂದೆ ಕುತ್ಕೊಳ್ಳೋಣ, ಹೆಂಗ್ ಕೊಡೋದು ನೋಡೋಣ. ಇವ್ರು ಯಾರ ಕಿತ್ತೋದನ್ನ ಬಗ್ಗೆ ಅವ್ರು ಹಿಂಬಾಗ್ಲ ಬಂದಿರ್ನಲ್ಲವ ಲೀಡರ್ ಮಾಡ್ಕೊಂಡು ಓಡಾಡ್ಕೊಂಡು ಹೋದ್ರೆ. ನಾವು 25-30 ವರ್ಷದಿಂದ ಸಂಸ್ಥಾ ಕಾಂಗ್ರೆಸ್ನಿಂದ ನಮ್ಮ ಅಪ್ಪ ಅವರೆಲ್ಲ ಜನತಾ ಪರಿವಾರದಲ್ಲಿ ಇದ್ದವರು, ನಾವು ಪಕ್ಷದಾಗಿದ್ದರು. ನಾನೇ ಒಂದ್ ದಿವಸ ಈ ಸಂತೋಷ ಅಂತ ಬಂದು ಅವ್ರ ಲೀಡ್ರು, ರಾಪುರ್ ಲೀಡ್ರು, ಅಣ್ಣ ನಿಮ್ ಚುನಾವಣೆಗೆ ಮಾತ್ರ ಚಂದ್ರು BJP ಅಂತೆ, ಅವ್ರ ಮೂಲ JDS ಪಕ್ಷವಂತೆ ಅಂತ ಬಂದು ಇವ್ರಿಗೆ ಚಾಡಿ ಅಂತ. ಇವ್ರು ನನ್ನ ಒಂದ್ ದಿವಸ ಬಂದು, ಹೌದಣ್ಣ ನಾವು JDS ನರ್ಯ, ನೀವು ನಿಮ್ ಋಣ ಇದೆ ನಾವು ತೀರಿಸ್ತೀವಿ. ನಮ್ ಗ್ರಾಮಕ್ಕೆ ಅವತ್ತು ಸಹಾಯ ಮಾಡಿದ್ರು, ನಮ್ ಗ್ರಾಮದಲ್ಲಿ ಅದನ್ನ ತೀರ್ಮಾನ ಮಾಡ್ತೀವಿ. ಸಂತೋಷ ನಮ್ಗೆ ಫೇವರ್ ಆಗಿರ್ಬೇಕು. ಇವತ್ತು ಇದ್ದಾರೆ ನಮ್ ಗ್ರಾಮಕ್ಕೆ, ಯಾಕಂದ್ರೆ ಗ್ರಾಮದ ಪರವಾಗಿ ನಿಂತಿದ್ದರು. ಅಂತ ಇದಕ್ಕೆ ನಾವು ನಿಮ್ ಋಣ ಇದೆ ನಾವು ತೀರಿಸ್ತೀವಿ. ನಾವು ಮೂಲ ಪಾಠ ನಮಗೂ ಈ ಕೆಲವರು ಈ ಸಿದ್ಧಾಂತಗಳು ಕೆಲವು ಒಪ್ಪಲ್ಲ ನಮ್ಗೆ, ನಾವು ಅಲ್ಲಿರ್ತೀವಿ. ಯಾಕೆಂದ್ರೆ ಸ್ಥಳೀಯವಾಗಿ ನಾವು ಅನುಭವಿಸಿದೀವಿ, ನೋಡಿದೀವಲ್ಲ. ಯಾಕೆಂದ್ರೆ ಪೂರ್ತಿ ಬಂದ್ ಕೊಂಡೆಲ್ಲ ಇಕ್ಕೆ ಕೂತ್ಬಿಟ್ಟು ಬಿಜೆಪಿ ಯಡಿಯೂರಪ್ಪ ಅಂತ ಅವ್ರು ಯಾವ ಕಾಲೋನಿಗೂ ಹೋಗಲ್ಲ, ಯಾವ ಗೊಲ್ರಟ್ಟಿಗೂ ಹೋಗಲ್ಲ ಅವರು. ಅದಕ್ಕೆ ನಾವು ಒಪ್ಪಲ್ಲ. ನಮ್ಗೆ ಯಾಕೆಂದ್ರೆ ಜಾತಿ ಆಗ್ತಿತ್ತು ನಿಲುವು ಇಟ್ಕೊಂಡಿರೋದು ನಾವು. ಯಾವುದೇ ಜಾತಿ ಅದು ಇದು ಅನ್ನೋ ಭಾವನೆ ಭೇದ ಭಾವ ನಮ್ಮಲ್ಲಿಲ್ಲ. ಆ ಒಂದು ಇದನ್ನ ಇಟ್ಕೊಂಡಿರೋದ್ರಿಂದ ನಮ್ಗೆ ಆ ಸಿದ್ಧಾಂತ ಒಪ್ಪಲ್ಲ. ಅದಾದ ಒಂದು ಸ್ವಲ್ಪ ದಿವಸಕ್ಕೆ ಇವ್ರು ನಾನು ಕೇಳಿದ್ರು, ಹಿಂಗಂತ ನಾವು ಎಲೆಕ್ಷನ್ ಆಗೋದು ಆಯ್ತು ನಿಮಿತ್ತು ಅಂದ್ರೆ ನಾವು ಮಾತಾಡ್ತೀವಿ. ಬಂದಾತು ಎಲೆಕ್ಷನ್, ಇವ್ರಿಗೆ BJP ಟಿಕೆಟ್ ಇಲ್ದಂಗ ಆತು, ಅಲ್ಲಿ JDSಗೆ ಅಂತ ಎಲ್ಲ ಕಾರ್ಯಕರ್ತರು ಒಪ್ಪಿರ, ಇವರು ಸೇರ್ಕಣಕ್ ಒಪ್ಕೊಂಡು ಮನೆಗೆ ಕೂತಿದ್ರು. ಒಳಗೆ ಹೋದೆ. ಈಗ ಅವರು ತಮ್ಮ ಲೀಡರ್ ಎಲ್ಲಿ ಹೋಗ್ತಾರಂತ, ಯಾವ ಪಕ್ಷಕ್ಕೆ ಹೋಗ್ತಾರಂತ ನಾನು ಇವ್ರನ್ನೇ ಕೇಳಿ, ನಮ್ಮನ್ನ ಹೇಳಿದ್ರಲ್ಲ, ಈಗ ಅವ್ರು ಎಲ್ಲಿಗೆ ಹೋಗ್ತಾರಂತೆ ಅಂತ ಕೇಳಿದೆ. ಇನ್ನು ಅಲ್ಲೇ ಇರ್ಬೇಕಲ್ಲ. ಇವತ್ತು ಹಿಂಬಾಗ್ಲಿಂದ ಹೋಗಿ ನಮ್ಮ ಕಾರ್ಯಕರ್ತರು, ಮೂಲ ಕಾರ್ಯಕರ್ತರನ್ನೇ ತುಳಿಯಕ್ ಹೊರಟಂದ್ರೆ ನಾವೆಲ್ತೀವ. ನಮ್ GBM ಬಂದಿದ್ರು, ಮತ್ತೆ ಮಾತಾಡಿದ್ರೆ ನಾನು 1 ಕೋಟಿ ಹಾಕ್ಬಿಟ್ರಿ ಅಂತ ಕೇಳ್ತಿದ್ದೆ ರೈತರ ಮುಂದೆ. ಮತ್ತೇನು ಮಾತೇ ಇಲ್ಲ. ಯಾಕೆಂದ್ರೆ ಜನದಿಂದ, ಜನರಿಗಾಗಿ, ಜನರಿಗೋಸ್ಕರ ಆಯ್ಕೆ ಆದವರಿಗೆ ಅದ್ರ ಕಷ್ಟ ಗೊತ್ತಿರುತ್ತೆ. ಹಿಂಭಾಗದಿಂದ ಬಂದವ್ರಿಗೆ ಏನು ಗೊತ್ತಿರಲ್ಲ. ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ಬೇಡ್ರಿ. ಅವ್ರು ಯಾವ ಇದು ಇಲ್ಲ, ಅವ್ರ ಶಕ್ತಿ ಇಲ್ಲ. ಒಬ್ಬ ಪೊಲೀಸ್ನವ್ರಿಗೆ ಒಬ್ಬ PC ಫೋನ್ ಮಾಡೋ ಧೈರ್ಯ ಇಲ್ಲ ಅವ್ರಿಗೆ. ಅದ್ರ ಬಗ್ಗೆ ನೀವು ಚಿಂತನೆ ಮಾಡಬೇಡ್ರಿ. ನಿಮ್ಗೆ ಒಳ್ಳೆ ಲೀಡರ್ ಸಿಕ್ಕಿದ್ದಾರೆ. ಇವ್ರು ಒಬ್ರು ಇಲ್ಲದೆ ಇದ್ರೆ ಇವತ್ತೇನಾದ್ರು ಚುನಾವಣೆ 60 ಕೋಟಿ ದುಡ್ಡು ಕಳ್ಕೊಂಡು ಏನಾರು ಅವರು ಗೌರವವಾಗಿ ಇವತ್ತು ಮನೆ ಸೇರಿದ್ರೆ ಅಟ್ಟಾಡ್ಸೋರು. ಇವತ್ತು ಅವ್ರ ಸರ್ಕಾರ ಇತ್ತು, ನಮ್ಮ ಕಾರ್ಯಕರ್ತರು ಊರೂರಲ್ಲಿ ಅಟ್ಟಾಡ್ಸೋರು. ಅವ್ರದೇ ಸರ್ಕಾರ, ಅವ್ರದೇ ಅಧಿಕಾರಿಗಳು. ನಾವು ಅನುಭವಿಸಿದೀವಿ ನಮ್ಮೂರ ವಿಚಾರದಾಗೆ. ಇವ್ರೊಬ್ರು ಅವತ್ತು ಹೊರಗೆ ನಿಂತ್ಕೊಂಡಿದ್ರಿಂದ ನಾನಿವತ್ತು ಧೈರ್ಯವಾಗಿ ನಿಂತ್ಕೊಂಡಿದ್ದೀವಿ. ನಮ್ಮ ಊರರು ಎಂತೆಂಥ ಪ್ರಭಾವಿಗಳು ಎಲ್ಲ ಹೋಮ್ ಮಿನಿಸ್ಟ್ರಿಂದ ಎಲ್ಲ ಫೋನ್ ಮಾಡಿದ್ರು. ಆದ್ರೂ ನಾವು ಜಗ್ದಂಗೆ ಇವರು ಒಂದು ಧೈರ್ಯದ ಮೇಲೆ ನಾವು ಇವತ್ತು ಊರಲ್ಲಿ ರಾಜಕಾರಣ ಮಾಡ್ತಿದ್ವಿ, ಚುನಾವಣೆ ಮಾಡ್ತೀವಿ. ಗ್ರಾಮ ಸೊಸೈಟಿ ಚುನಾವಣೆಯಲ್ಲಿ ನಮ್ಮ ಪರ ವಿರುದ್ಧ ಇದೇ JDS ಜಿಲ್ಲಾ DCC ಬ್ಯಾಂಕ್ ಇನ್ನೂ ಡೈರೆಕ್ಟರ್ ಆಗಿರಲಿಲ್ಲ. ಅವಾಗ ಫಂಡಿಂಗ್ ಅವ್ರಿಗೆ ಇನ್ನೊಂದು ಪಾರ್ಟಿಗೆ, ಇನ್ನೊಂದು ಟೀಮ್ನವ್ರಿಗೆ ಫಂಡಿಂಗ್ ಮಾಡಿಸಿರೋ. 3ನೇ ನನ್ನ ಅದ್ಯಾರೋ ಅವ್ರ ಕಡೆ ಒಂದಿಬ್ರು ಸೇರ್ಸ್ಕೊಂಡ್ರಿ ನಮ್ಮ ಟೀಮ್. ನಾನು ಹೇಳಿದೆ ಇಲ್ಲಪ್ಪ, ಅವರು
ಊರಲ್ಲಿ ಈ ಥರ ಗೊಂದಲ ಇದೆ, ಅವ್ರು ಆ ಟೀಮ್ನವರು ನಾವು ಸೇರ್ಸ್ಕೊಂಡು ಇದು ಜನರು ಓಟ್ ಹಾಕೋದಂಗೆ ಆಗ್ತದೆ, ನಾವು ಬೇಡ ಸೇರ್ಸಲ್ಲ. ನಮಗೆ ಜಿಲ್ಲಾ ಡಿಸ್ಟ್ರಿಕ್ಟ್ ಅಧ್ಯಕ್ಷ ಮುಂದೆ ಕರ್ಕೊಂಡೋಗಿ ಹೇಳ್ಸಿದ್ವಿ, ನಾನು ಒಪ್ಪಲಿಲ್ಲ. ಅದಕ್ಕೆ ಏನ್ ಮಾಡಿದ್ವಿ, ಇನ್ನೊಂದು ಟೀಮ್ ಕ್ರಿಯೇಟ್ ಮಾಡಿಸಿ ಅವ್ರಿಗೆ 5 ಲಕ್ಷ ಫಂಡ್ ಕೊಡಿಸಿ ನಮಗೆ ಕೊಡ್ದಂಗೆ ಮಾಡಿದ್ವಿ, ಜೆ ಪಾರ್ಟಿ ಫಂಡ. ನಾವು ಹೇಳಿ ಆದ್ರೂ ಅವ್ರವ್ವ ಇದ್ದಂಗೆ ಹೋದ್ರು, ಸೋತರು, ಠೇವಣಿ ಇಲ್ಲ ಅವ್ರಿಗೆ. ಆ ಟೀಮ್ನಲ್ಲಿ ಸೋಲ್ಸಿರೋ ಜನ ಇವತ್ತು ನಮ್ಮ ನಾಯಕ ಮಾಡಿದ್ದಾರೆ, ಜನಗಳ ಜೊತೆಲಿದ್ದೀವಿ, ಹೋರಾಟ ಮಾಡ್ತಿದ್ದೀವಿ. ಆದ್ರಿಂದ ನೀವು ಯಾರೇ ನಿರ್ದೇಶಕರಿದ್ರೆ ನಮ್ಮ ಕಣ್ಕಟ್ಟು ಹೋಗಿ ಸೊಸೈಟಿ ನಿರ್ದೇಶಕರು ಯಾವ ಇದ್ದಾನೆ ಅವ್ನು ಕೊಡ್ಸಲ್ಲ ಅಂತ ಅವ್ರ ಮನೆ ಕೂತ್ಕೊಂಡು ನಾಳೆ ಕೇಳಕ್ ಹೋಗ್ತಾ ಇಲ್ಲ. ಬರ್ರಿ ಹೋಗೋಣ, ಹೋಗೋಣ, ಅವ್ರ ನೇತೃತ್ವದ ಕೂತೋಣ, ಯಾರು ಕೊಡ ಬರ್ರಿ. ಅವ್ರು ಚುನಾವಣೆಗೆ ಆಮೇಲೆ ಸೊಸೈಟಿ ವೈಸು ಗ್ರಾಮ ಪಂಚಾಯತಿ ವೈಸು ಚುನಾವಣೆಗೆ ಬರಲಿ, ಅವ್ರು ಅವತ್ತು ನೋಡೋಣ. ಆದ್ರಿಂದ ಇಷ್ಟ ಈ ಕೆಲವೊಂದು ವಿಚಾರಗಳು ಈಗ ಪ್ರೇಮಣ್ಣ ನಮ್ಮ ಅವರು ಹೋದ್ಸತಿ ಅವರು ಚುಲಿಗೆ ಅವರ ಪರವಾಗಿ ನಾವು ನೋಡಿದ್ದೀವಿ, ಭಾರಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಹೋರಾಟ ಮಾಡಿ ಚುಲಿಗೆ ಅವರಿಗೆ ಓಟ್ ಹಾಕ್ಸಿದ್ರು. ಅವ್ರು ಸ್ವಂತ ದುಡ್ಡು ಖರ್ಚು ಮಾಡಿ. ಆದ್ರೆ ಅವ್ರ ಹತ್ರ ನಾವು ಸಹ 15-20 ವರ್ಷ ನಾವು ಈ ಕ್ಷೇತ್ರಕ್ಕೆ ಅಡ್ಡ ಬಂದರೆ ನಾವು ನಾವು ಮನೆ ದುಡ್ಡು ಅವ್ರಿಗೆ ಹಾಕಿದೀವಿ. ಅವ್ರ ಮನೆ ಫಂಕ್ಷನ್ಗಳೆಲ್ಲ ನಮ್ಮ ಮನೆಯಿಂದ ಮಾಡಿದ್ವಿ, ಗೊತ್ತಲ್ಲಪ್ಪ. ಫಂಕ್ಷನ್ಗಳೆಲ್ಲ ನಾವು ಮಾಡಿ 10 ರೂಪಾಯಿ ಇಸ್ಕೊಂಡಂಗೆ ಮಾಡಿದ್ದೀವಿ. ಅದು ಬಹಿರಂಗ ಹೋಗಿ ಹೇಳ್ತೀವಿ, ಅವ್ರೇನು ಹೇಳೋದು ನನ್ನ ಹತ್ರ ಇಸ್ಕೊಂಡು ಚಂದ್ರು ಮಾಡಿದ್ದ ಅಂತ ಏನು ಹೇಳಕ್ಕಾಗಲ್ಲ. ಅದು ಆ ಥರ ನಾವು ನಿಷ್ಠೆಯಿಂದ ಇದ್ದೀವಿ. ಕಾರ್ಯಕರ್ತರಿಗೆ ನೋವಾಗಬಾರ್ದು. ಇವತ್ತು ಹಿಂದೆ 10,000 ಓಟಲ್ಲಿ 10,000 ಓಟಲ್ಲಿ ಸೋತಿದ್ರು ಅಂತಂದ್ರೆ ಇವತ್ತು ಪ್ರೇಮಣ್ಣ ಅಂತರು, ನಮ್ಮ ಗೋವಿಂದ ದಿಪ್ಪೂರ್ ಗೋವಿಂದಣ್ಣ ಇಂಥ ಎಲ್ಲ ಹಿಂದುಳಿದ ವರ್ಗ ನಾಯಕರುಗಳೇ ಇವತ್ತು ಬಂದಿದ್ದಾರೆ. ಅವರೆಲ್ಲ 500,000 ನೆನಪಿಸ್ಗಳು ಇಡೀ ತಾಲೂಕಿದ್ದಾರೆ. 500,000 ಓಟ್ ಹಾಕ್ಸಂತ ಶಕ್ತಿ ಇರೋಂಥದ್ದು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಅದಕ್ಕೆ ಯಾವುದೇ ಅನುಮಾನ ಇಲ್ಲ. ಸಂತೋಷ ಅದಕ್ಕೆ ಯಾವುದೇ ಕಾರಣಕ್ಕೆ ಇದು ಇಂಜಕ್ಬೇಕು, ಕಾರ್ಯಕರ್ತರು ಇಂಜಕ್ಬೇಕು. ಪ್ರತಿಯೊಬ್ಬರು ಎಲ್ಲ ಸಂತೋಷ ಇರ್ತಾರೆ. ಅವ್ರು ಹೆಂಗೆ ಹೋಗಿ ಹೇಳಿರಲ್ಲ ಸ್ಟೇಷನ್ ಮುಂದೆ ಹೆಂಗೆ ಹೋಗಿ ಕೂತ್ಕೊಳ್ಳೋಣ, ಏನ್ ಗಲ್ಲಿಗೇರಿಸ್ತಾರ? ನನ್ನ ಮೇಲೆ ಅಟ್ರಾಸಿಟಿ ಮಾಡಿಸಿದ್ರು, ನಾವು ಒಂದು ಎಲ್ಲ ಅಟ್ರಾಸಿಟಿ ಮಾಡಿಸಿದ್ರು ಅವ್ರ ಮೇಲೆ. ಒಂದು 307 ಹಾಕು ಇಬ್ಬರು ಎಫ್ಐಆರ್ ಮಾಡುವುದು. ನಾವೇನು ಹೇಳ್ತೀವ? ಕಾನೂನು ಎಲ್ಲರಿಗೂ ಇದೆ, ಕಳ್ಳರಿಗೂ ಇದೆ, ಒಳ್ಳೆಯವ್ರಿಗೂ ಇದೆ, ಎಲ್ಲರಿಗೂ ಸಂವಿಧಾನ ಅಂಬೇಡ್ಕರ್ ಅವ್ರು ಬರೆದಿದ್ದಾರೆ. ಅದ್ರ ಏನು ಎದುರಂತ ಓಡಾಡಬೇಕು. ಅದೇ ತಲೆ ಕೆಡಿಸ್ಕೊಂಡ್ರೆ ನಾವು ಓಡಾಡ್ಕೊಂತೀವಿ, ನೇತೃಗಳು ತಲೆ ಕೆಡಿಸ್ಕೊಬೇಡ್ರಿ. ಆದ್ರಿಂದ ನೀವು ಆತ್ಮಸ್ಥೈರ್ಯ ಒಂದು ಇಟ್ಕೋಬೇಕು. ಇವತ್ತು ಒಂದು ಲೀಡರ್ ಸಿಕ್ಕಿದ್ದಾರೆ ಅಂದ್ರೆ ಅದು ನಮ್ಮ ನಿಮ್ಮೆಲ್ಲರ ಪುಣ್ಯ. ಈ ರಾಜಣ್ಣ ಇವರೆಲ್ಲ ಹೇಳ್ತಾರೆ ಈ ಚುನಾವಣೆಗಳು, ಅದನ್ನ ಸ್ವತಃ ನೀವು ಇದೊಂದು ರೇವಣ್ಣರನ್ನ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಕಾರ್ಯಕರ್ತ ಸಭೆ ಮಾಡಿ ಕರೆಸಿ ನಮ್ಮ ಇದ್ರಾಗೆ ಆಗ್ತಾರೆ ಶಾಖೆ ಅವ್ರು ಬರಬೇಕು. 80,000 ಓಟ್ ಹಾಕಿರೋರಿಗೆ ಬಲ ಕೊಡ್ತೀಯಾ? ಹಿಂಬಾಗಿಲಿಂದ ದುಡ್ಡಿರೋರಿಗೆ ಈಗ ಬಂದಿರೋ ಕಾರ್ಯಕರ್ತರಿಗೆ ತಲೆ ಕೊಡ್ತೀಯ? ಕಾರ್ಯಕರ್ತರಿಗೆ ಗೌರವ ಕೊಡೋದಾದ್ರೆ ನಿಮ್ ಪಕ್ಷ ಇಟ್ಟ ಇಲ್ಲ ನಡಿ, ನಮ್ದು JCB ಪಕ್ಷ ಇದೆ. ಜನರಿಗೋಸ್ಕರ ಜನಕ್ಕಾಗಿ ನಾವಿರೋದು ಅಂತ ಲೀಡರ್ ಬೇಕು. ಇವ್ರನ್ನ ಯಾಕೆ ಏನು ಆಗಲ್ಲ. ಪಕ್ಷದ ದೇವೇಗೌಡರು, ಕುಮಾರಣ್ಣ ಇವರೆಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು ಇವ್ರ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದಾರೆ. ಡೇ ಟು ಡೇ ಏನ್ ನಾವ್ ಹೆಂಗೆ ದಿನನಿತ್ಯ ಅವರ ಒಂದು ಇದನ್ನ ನಾವು ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ, ಅದೇ ತರ ಅವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಪ್ರತಿ ಮಂತು ಪ್ರತಿ ವಾರ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ತಿದ್ದಾರೆ. ಎಲ್ಲ ಅವ್ರಿಗೆ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ. ಇವತ್ತೇ ಚುನಾವಣೆ ಗೆದ್ರು 35 ಸೀಟ್ ಒಳಗೆ ಇವರು ಒಬ್ಬರಿದ್ದಾರೆ. ಹಾಸನ ಜಿಲ್ಲೆ ಆದ್ರಿಂದ ಅವರೆಲ್ಲ ತಗೊಂಡಿದ್ದಾರೆ, ಅವ್ರು ಹಿರಿಯರಿದ್ದಾರೆ, ಅವ್ರು ಮಾಡ್ಕೊಂತಾರೆ. ಈ ಸುಮ್ಮನೆ ಇಲ್ಲೆಲ್ಲ ಉಳ್ಳಂಬವೇರು ಏನೇನೋ ಮಾತಾಡ್ತಾರೆ, ಎಲ್ಲ ದುಡ್ಡಿದಾವೆ ಅಂತ ಏನೋ ಮಾತಾಡ್ತಾರೆ. ಆದ್ರೆ ದುಡ್ಡು ನಡೆಯಲ್ಲ. ಕಾರ್ಯಕರ್ತರ ಶಕ್ತಿ ಮುಂದೆ ಯಾವ ದುಡ್ಡು ನಡೆಯಲ್ಲ, ಏನು ನಡೆಯಲ್ಲ. ಆ ಟೈಮ್ ಇದೆ. ನಿಮ್ದು ಚುನಾವಣೆನ ಫಸ್ಟ್ ಅವ್ರ ಚುನಾವಣೆ ಬಗ್ಗೆ ತಲೆನೇ ಕೆಲಸ ಮಾಡ್ರಿ. ನಮ್ದು ಬೇಸ್ಮೆಂಟ್ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, APMC ಚುನಾವಣೆಗಳು, ನಮ್ಮ ಕಾರ್ಯಕರ್ತರ ಚುನಾವಣೆಗಳು, ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಅವ್ರು ದಿಗ್ದರ್ಶ ಮಾಡ್ತಾರೆ. ಅವ್ನು ಬಂದ್ರು ಅವ್ರು ಬಂದು ಚುನಾವಣೆ ಅವಾಗ ಕೇಳೋಣ, ಸೊಸೈಟಿ ಅದು ಎಷ್ಟು ಹಾಕ್ಸಿದ್ಯಪ್ಪ ನೀನು, ಕೇಳ್ರಿ ರೈತರುಗಳನ್ನ ಅಂತ ಮುಂದೆ ರೈತರು ಮುಂದಕ್ಕೆ ಬಿಡ್ತೀವಿ. ಹೇಳ್ರಿ ಎಷ್ಟು ಹಾಕ್ಸಿದ್ರಿ,
ಕೊಟ್ಟು ತಾಂಗವ್ರು ಯಾರು ಬೇರೆ ಮಹೇಶ್ ಬರ್ರಿ ನಾವೇ ಹೋಗೋಣ. ಯಾಕೆಂದ್ರೆ ನಮ್ಮ ರೈತರುಗಳು ದುಡ್ಡು ರೈತರು ಕೊಡಬೇಕು ನಾವು ಆದ್ರಿಂದ ಅವ್ರಿಗಾಗಿರೋದು ಪ್ರತಿಯೊಂದು ನಮಗೆ ಮಾಹಿತಿ ಗೊತ್ತು, ಅವ್ರಿಗೆ ಹೇಳಿದ್ದೆ ಸೂಕ್ಷ್ಮವಾಗಿ. ಆದ್ರೆ ಒಂದು ವಿಶ್ವಾಸ ಅನ್ನೋದು ಅವರಲ್ಲಿತ್ತು, ಅದನ್ನ ಅದನ್ನ ಕೇಳಿಲ್ಲ. ಅದೇ ಇದರಲ್ಲಿ ಇದು MP ಚುನಾವಣೆಯಲ್ಲಿ ಆ ರೂಟಲ್ಲಿ ಹೋದ್ರು, ಅವ್ರಿಗೆ ಅದು ಸರಿಯಾದ ಸ್ಪಷ್ಟವಾದ ಅರ್ಥ ಆಯ್ತು. ಯಾವುದೇ ಅದು ಒಂದು ರೌಂಡು ನಮ್ದು ಒಂದು ಈ ಕ್ಷೇತ್ರದ ಒಂದು ಇದಿದೆ, ಏನೋ ಬಂಸಮುದ್ರ ಈಶಾನ್ಯ ಮೂಲೆ ಈ ಕ್ಷೇತ್ರದಲ್ಲಿ ಅಲ್ಲಿ ಪೂಜೆ ಕಳಿಸಿ ಒಂದು ರೌಂಡ್ ಇಡೀ ಕ್ಷೇತ್ರದ ಎಲ್ಲ ಹಳ್ಳಿಗಳಿಗೂ ಪ್ರತಿ ಗ್ರಾಮಕ್ಕೂ ಹಟ್ಟಿಗಳಿಗೂ ಹೋಗ್ಬೇಕು. ಯಾವುದೇ ಚುನಾವಣೆ ಮಾಡಿ, ಒಂದು APMC ಮಾಡಿ, ಒಂದು ಗ್ರಾಮ ಪಂಚಾಯತಿ ಮಾಡಿ, ಜಿಲ್ಲಾ ಪಂಚಾಯತಿ ಅದು ಮಾಡಿ, ಯಾವುದೇ ಮಾಡಿ ಕಾರ್ಯಕರ್ತರು ಚುನಾವಣೆನೇ ನಿಮ್ಮ ಚುನಾವಣೆ. ಅದು ಈ ವಿಲೇಜ್ ವೈಸು ಹಟ್ಟಿಗಳು ಎಲ್ಲದನ್ನು ಭೇಟಿ ಮಾಡ್ಕೊಂಡು ಆಮೇಲೆ ಒಂದು ರೌಂಡ್ ಮುಗಿದ್ಮೇಲೆ ಗ್ರಾಮ ಪಂಚಾಯತಿ ಮುಗಿದ್ಮೇಲೆ ನಿಮ್ದು ಇಲ್ಲಿ ಈ ತರ ಚುನಾವಣೆ ಅವ್ರು ಹೆಂಗೆ ಇತ್ತು ನಾವು ನೋಡಿದೀವಲ್ಲ. 2 ಗಂಟೆ 3 ಗಂಟೆ ತನಕ ಸೊಳ್ಳೆ ಕಡಿಸ್ಕೊಂಡು ಬಂದಿದ್ದೀವಿ. ಊಟ ಇಲ್ದಲೆ ನೈಟ್ ಹೋಟ್ಲುಗಳು ಸಿಗ್ದಂಗೆ ನೀರು ಕುಡ್ಕೊಂಡು ಬಂದಿದ್ದೀವಿ. ಎಲ್ಲ ಅನುಭವಿಸಿದ ಚುನಾವಣೆ ಮಾಡಿದೀವಿ ಶ್ರದ್ಧೆಯಿಂದ. ಇವತ್ತು ಅವ್ರು ಎಲ್ಲಿ ನಿಂತ್ಕೊಂಡ್ರು ನನ್ನ ಹತ್ರ 10 ರೂಪಾಯಿ ತಿಂದೋದ ಅಂತ ಏನು ಹೇಳಕ್ಕಾಗಲ್ಲ ಅವ್ರ ಕೈಲಿ. ಆದ್ರಿಂದ ಪಾಪಣ್ಣ ಅವರೆಲ್ಲ ಪಾಪ ಅವತ್ತಿಂದ ಜೊತೆಲಿ ಇದ್ದರು. ಆದ್ರಿಂದ ಈಗ ನೀವು ಅವ್ರು ಯಾರ್ಯಾರ್ದೋ ಸುಮ್ಮನೆ ಗೊಂದಲ ಮಾಡ್ಕೊಳಕ್ ಹೋಗ್ಬೇಡಿ. ಪ್ರೇಮಣ್ಣರಿಗೆ ಗೊತ್ತು ಅವ್ರ ಶಕ್ತಿ ಏನು ಅಂತ, ಅವ್ರ ಪಂಚಾಯತ್ ಕೆರೆ ಅವರು. ಅದರಿಂದ ನಿಮ್ಮ ಚುನಾವಣೆಗಳನ್ನ ಒಂಚೂರು ಜವಾಬ್ದಾರಿಯುತವಾಗಿ, ಒಂದೊಂದು ಓಟು ಇಂಪಾರ್ಟೆಂಟು. ಒಂದು ಓಟು ಇನ್ನು 5 ವರ್ಷ ಪಶ್ಚಾತ್ತಾಪ ಪಡಂಗಾಗುತ್ತೆ. ಯಾಕೆಂದ್ರೆ ನಾವು ಅನುಭವಿಸಿರೋರು, ನೋಡಿರೋರು, ದುಡ್ಡು ಕಳ್ಕೊಂಡಿರೋರು. ನಮ್ಮ ಕೈಯಲ್ಲಿ ಬಂಡವಾಳಾಕ್ಷಮೆ ಎಲ್ಲ ಕೆಲವು ಕ್ಯಾಂಡಿಡೇಟ್ಗಳಿಗೆ. ಅದರಿಂದ ನೀವು ಹುಷಾರಾಗಿ ಒಂದು ಒಳ್ಳೆ ಇದರಲ್ಲಿ ಇಟ್ಕೊಂಡು ಚುನಾವಣೆ ಮಾಡಿ ಅಂತ ಹೇಳ್ತಾ, ಈ ಕಾರ್ಯಕರ್ತರುಗಳಿಗೆ ಒಂದು ನಾವೇನಾದ್ರು ಈ ಹಿರಿಯನಾಗಿ ಏನಾದ್ರು ಮುಂದುವರೆದು ಏನಾದ್ರು ಮಾತಾಡಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತೀನಿ. ಶ್ರೀ ಸಾವಳ್ಳಿ ಷಡಾಕ್ಷರಿ ಅಂತ, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಮಾಜಿ ಸೊಸೈಟಿ ಉಪಾಧ್ಯಕ್ಷರು, TPMS ಅರಸೀಕೆರೆ ಇಲ್ಲಿ ಅಧ್ಯಕ್ಷರಾಗಿದ್ದೀವಿ. ಏನು ನಾವು ಮೊದಲು JDSನಾಗೆ ಇದ್ದಿದ್ದು ನಾವು 15 ವರ್ಷದಿಂದ JDSಗೆ ಇದ್ದು. ಈ ಶಾಸಕ ಶಿವಲಿಂಗೇಗೌಡರು ನಾವೆಲ್ಲ, ಶಿವಲಿಂಗೇಗೌಡ ಯಾರು ನಮ್ಮ ಒಬ್ಳಿಗೇನು ಅಷ್ಟು ಪರಿಚಯ ಇಲ್ಲ. ಇಂದ ನಮ್ಮ ಚಂದ್ರು ನಾವೆಲ್ಲ ಒಗ್ಗಟ್ಟು ಮಾಡಿ ಎಲ್ಲ ಇದು ಮಾಡಿ ಒಳ್ಳೆ ಪ್ರತಿಯೊಂದು ಊರಿಗೂ ಕರ್ಕೊಂಬಂದೆಲ್ಲ ಮನೆಗೆ ಕರ್ಕೊಂಡೋಗೆಲ್ಲ ಪರಿಚಯ ಮಾಡಿಸ್ತಾರೆ ನಾವೆಲ್ಲ. ಅವ್ರ ಪಕ್ಷ ಬಿಟ್ಟು ಹೋಗಿದ್ರೆ ಹೊರತು ನಾವೇ ಪಕ್ಷ ಬಿಟ್ಟು ಹೋಗಿಲ್ಲ. ಆದ್ರಿಂದ ನಾವು ಪಕ್ಷದಲ್ಲಿ ಇದೀವಿ. ಈಗ ಆನೆಸ್ಟಾಗಿ ನಾವು ನಮ್ಮ ಕಾರ್ಯಕರ್ತರು ಇದ್ದಾರೆ, ನಾವು ಇದು ಮಾಡ್ಕೊಂಡು ಇವತ್ತು ಮೊನ್ನೆ MP ಎಲೆಕ್ಷನ್ ಆಯಿತು. ಇವಾಗ ನರಸೀಪುರ ಪಂಚಾಯತಿಲಿ ಇವತ್ತು ನಮ್ಮೂರಲ್ಲಿ 250 ಲೀಡ್ ಕೊಟ್ಟು, ಕ್ಯಾತ್ನಳ್ಳಿ 200 ಓಟು, ನರಸೀಪುರ 200 ಓಟು, ಒನ್ಕಟ್ಟಲ್ಲಿ 700 ಓಟ್ ಲೀಡ್ ಕೊಟ್ಟಿವಿ MP ಎಲೆಕ್ಷನ್ ನಾವು. ಆ ರೀತಿ ಕಾರ್ಯಕರ್ತರು ಯಾರು ಇದು ಮಾಡೋದು ಬೇಡ. ಎಲ್ಲ ಕಾರ್ಯಕರ್ತರು ಒಂದು ಇದಾಗಿ ಒಗ್ಗಟ್ಟಾಗಿ ಎಲ್ಲ ಒಂದು ಇವತ್ತು ನಾವು ಬೇರೆ ಕಡೆ ಮಾಡೋದು ಬೇಡ. ನಮ್ಮೂರಲ್ಲೇ ಆಗಲಿ, ನಮ್ಮ ಒಂದು ಗ್ರಾಮಗಳು, ನಮ್ಮ ಪಂಚಾಯತ್ಗಳಲ್ಲಿ ಓಟನ್ನ ನಾವು ಇದು ಮಾಡ್ಕೊಂಡು ಕಾರ್ಯಕರ್ತರನ್ನ ಇದು ಮಾಡಬೇಕು. ಓಟಕ್ಕಂತ ಕಾರ್ಯಕರ್ತರನ್ನ ಎಲ್ಲ ಇದು ಮಾಡ್ಕೊಂಡು ಇದು ಮಾಡೋ ಅಂತ ಹೇಳ್ತಾ ಇರ್ತೀವಿ. ಪ್ರೇಮಣ್ಣ ಅವ್ರು ದಯಮಾಡಿ ಮಾತಾಡಬೇಕು. ಬನ್ನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೇಮ್ ಕುಮಾರ್ ಅಂತ, ಹೊಳಲ್ಕೆರೆ. ಸುಮಾರು ಜನದ ಹೆಸರು ಗೊತ್ತಿಲ್ಲ, ಯಾರು ಅನ್ಯತಾ ಭಾವಿಸ್ಬಾರ್ದು. ನಾನು ಆ್ಯಕ್ಚುಲಿ ಇವತ್ತು ಈ ಶಾಲೆ ಹಾಕ್ಸ್ಕೋಬಾರ್ದು ಅಂತ ಇವತ್ತಿದ್ದು. ಯಾಕೆ ಅಂದರೆ ಇಲ್ಲಿ ನೆರವೇರ್ತಕ್ಕಂಥ ಎಲ್ಲರ ಸಮ್ಮುಖದಲ್ಲಿ ಕಣ್ಕಟ್ಟೆ ಹೋಬಳಿನಲ್ಲಿ ದೊಡ್ಡದೊಂದು ಫಂಕ್ಷನ್ ಮಾಡಿ ನಿಮ್ಮ ಎಲ್ಲ ಅಪ್ಪಣೆ ಕೇಳಿ ನಾನು ಈ ಶಾಲೆ ಹಾಕ್ಸ್ಕೋಬೇಕು. ಈ ಸಮ್ಮುಖದಲ್ಲಿ ಸುಮಾರು 106 ಕಾರ್ಯಕರ್ತನ ಸಂತೋಷ್ ಅಣ್ಣನವ್ರ ಜೊತೆಯಲ್ಲಿ ಸೇರ್ಪಡೆ ಮಾಡಬೇಕು ಅಂತ ಇತ್ತು. ಅವರು ನನಗೊಂದು ಕಾಲ್ ಮಾಡಿದ್ರು. 8:30 ಬೆಂಗಳೂರು ಬಿಟ್ಟು ನಾಷ್ಟ ಬರುವಾಗ ಮಾಡಿಕೊಂಡು ಇಲ್ಲಿ ಗಂಟ ಬಂದೆ. ಆದ್ರೂ ನಾನು ಮಾತಾಡತಕ್ಕಂಥದ್ದು ತುಂಬ ಇದೆ. ನಾನು ಗೆದ್ದೆತ್ತಿನ ಬಾಲ ಹಿಡಿಯೋನಲ್ಲ. ಫಸ್ಟ್ ಎಲ್ರಿಗೂ ಹೇಳ್ಬಿಡ್ತೀನಿ, ಇವಾಗ ಏನು MLA ಮಾಡಿ ನಂದು ದುಡ್ಡು ಎಷ್ಟು ಖರ್ಚಾಗಿದೆ ಅಂತ ಸುಮಾರು ಜನಕ್ಕೆ ಗೊತ್ತು. ನಾನು ಅದನ್ನ ಹೇಳ್ತಕ್ಕಂಥದ್ದು ಏನೂ ಇಲ್ಲ, ಒಂದು ಸಣ್ಣ ಸಹಾಯನೂ ಮಾಡಲ್ಲ ಯಪ್ಪ. ಆದರೆ ಇದನ್ನ ಒಂದು ವೇದಿಕೆ ಚಂದ್ರಣ್ಣ ಹೇಳ್ದಂಗೆ ಮಾಡಾಳ್ನಲ್ಲಿ ನಾನು ಸ್ವಂತ ದುಡ್ಡಲ್ಲಿ ಮಾಡ್ತೀವಿ ಅಂದ್ರು ನಾವು ಅವ್ರಿಗೆ ಕೈ ಜೋಡಿಸ್ತೀವಿ.
ನನ್ನನ್ನು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಮಾತಾಡಿದ್ರು. ನಿನಗೆ ಅವ್ರ ಹತ್ರ ಶಾಲೆ ಹಾಕಿಸ್ತೀನಿ ಅಂದರು. ನನಗೆ ಅವ್ರ ಸಿದ್ಧಾಂತ ತುಂಬ ಮನಸ್ಸಿಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ನಿಮ್ಮ ಸಮ್ಮುಖದಲ್ಲಿ ಬಂದು ನಾನು ಈ ಶಾಲೆ ಹಾಕ್ಸ್ಕೊಂಡಿದ್ದೀನಿ. ನಾನು ಆಕ್ಚುಲಿ ಕುಮಾರಣ್ಣನ ಅಭಿಮಾನಿ, ಬೆಂಗಳೂರಿನಲ್ಲಿ ನಾನು ಕುಮಾರಣ್ಣನ ಅಭಿಮಾನಿ. ತುಂಬ ಕೆಲಸ ಮಾಡಿಸ್ಕೊಟ್ಟಿನಿ ಬೆಂಗಳೂರಿನಲ್ಲಿ. ನಾನು ಹೇಳ್ತಕ್ಕಂಥದ್ದು ಏನೂ ಅಲ್ಲ. ನಾನು ಸಂತೋಷ್ ಅಣ್ಣನ ಹತ್ರ ಕೇಳೋದಿಷ್ಟೇ, ಮಾಡಾಳಲ್ಲಾಗಲಿ, ಕಣ್ಕಟ್ಟೆಯಲ್ಲಾಗಲಿ, ಇಲ್ಲ ದೊಡ್ಡಮೇಟಿಕುರ್ಕೆಯಲ್ಲಾಗಲಿ ಸಾವಿರಾರು ಜನ ಸೇರಿಸಿ ಆ ಸಮ್ಮುಖದಲ್ಲಿ ಸುಮಾರು ದೊಡ್ಡ ದೊಡ್ಡ ವ್ಯಕ್ತಿಗಳು, ನಾನು ಹೆಸರು ಹೇಳಲ್ಲ, ಅವ್ರನ್ನೆಲ್ಲ ಸೇರ್ಪಡೆ ಮಾಡಿಸ್ತೀನಿ. ಅವತ್ತು ಆ ವೇದಿಕೆಯಲ್ಲಿ 1 ಗಂಟೆ ಮಾತಾಡ್ತೀನಿ. ಪ್ರತಿ ಇಂಚಿಂಚೂ ಬಿಚ್ಚಿರ್ತೀನಿ. ನೀವು ಯಾರು ಎಷ್ಟು ಜನ ಶಾಸಕರಿಗೆ ಫೇವರು ಏನೋ ಗೊತ್ತಿಲ್ಲ. ಅಲ್ಲಿ ಯಾರನ್ನು ಬೆಂಗಳೂರಿಗೆ ಬಿಟ್ಕೊಳಲ್ಲ. ಬೆಂಗಳೂರಿಗೆ ನಿಮ್ಮನ್ನು ಯಾರನ್ನು ಬಿಟ್ಕೊಳಲ್ಲ. ಯಾಕೆ ಅಂದರೆ ಅಲ್ಲಿ ನಡೀತಕ್ಕಂಥ ವ್ಯವಹಾರಗಳು ಎಲ್ಲಿ ನಿಮಗೆಲ್ಲ ಗೊತ್ತಾಗುತ್ತೆ. ನಾನು ಅದಕ್ಕೇನೆ ಏನಂದ್ರೆ ಇಲ್ಲಿ ಮಾತಾಡ್ತೇನೆ ನಿಂತ್ಕೊಂಡ್ರೆ ತುಂಬ ದೊಡ್ಡವರಿದ್ದೀರಾ, ಅವ್ರ ಮುಂದೆ ಮಾತಾಡಕ್ಕೆ ಹೋದ್ರೆ ನಂದು ಟೈಮ್ ಆಗುತ್ತೆ. ದಯವಿಟ್ಟು ನಾನು ಆಲ್ರೆಡಿ ಹಣ್ಣು ಬಿಡೋ ಟೈಮ್ಗೆ ಆ ಮರದ ಕೆಳಗಡೆ ಕೂತ್ಕೊಂಡಂಗೆ ವಾಪಸ್ ಬಂದಿದ್ದೀನಿ. ನೀವೊಂದು ಮರ ಬೆಳೆಸ್ತಾ ಇದ್ದೀರಾ ಎಲ್ಲರೂ. ಇದು ನೀವು ಆಲ್ರೆಡಿ ನೀರು ಹಾಕಿ ಈ ಗಿಡ ಬೆಳೆಸ್ಬಿಟ್ಟಿದ್ದೀರಾ. ಹಣ್ಣು ಮುಂದಿನ ದಿನದಲ್ಲಿ ಬಿಡಬೇಕು. ನಾನು ತಗೊಂಬಂದು ಒಂದು ಬಿಂದಿಗೆಯಲ್ಲಿ ನೀರು ಹಾಕ್ತೀನಿ, ನಿಮ್ಮ ಜೊತೆ ಕೈ ಜೋಡಿಸ್ತೀನಿ. ಅದಾದ ನಂತರ ನಾನು ಯಾವುದೇ ಕಾರಣಕ್ಕೂ ಜಿಲ್ಲಾ ಪಂಚಾಯತಿ ಬಂತು, ಗ್ರಾಮ ಪಂಚಾಯತಿ ಬಂತು ಅಂತ ಬಂದು ಸೇರ್ಪಡೆ ಆಗಿಲ್ಲ. ನಾನು ಎಲೆಕ್ಷನ್ಗೆ ನಿಂತ್ಕೊಳ್ಳೋದು ಇಲ್ಲ. ನಿಮ್ಗಳ ಸಪೋರ್ಟ್ಗೆ ನಾನು ಬರ್ತೀನಿ. ಸಂತೋಷನ ಯಾರಿಗೆ ಹೇಳ್ತಾರೆ ಅವ್ರಿಗೆ ಮಾಡ್ತೀವಿ. ನಾನು ಯಾವುದೇ ಕಾರಣಕ್ಕೂ ನನಗೆ ಜಿಲ್ಲಾ ಪಂಚಾಯತಿ ಸೀಟ್ ಕೊಟ್ಬಿಡ್ತಾರೆ, ತಾಲೂಕ್ ಪಂಚಾಯತಿ ಸೀಟ್ ಕೊಡ್ತಾರೆ ಅಂದ್ರು ನನಗೆ ಬೇಡವೂ ಬೇಡ. ನನಗೆ ಬೇಡ. ನಾನು ಇನ್ನೂ ಒಂದು 5 ವರ್ಷ ದುಡಿಬೇಕು, ಪಕ್ಷದಲ್ಲಿ ಇರಬೇಕು. ಪಕ್ಷಕ್ಕೋಸ್ಕರ ದುಡಿದು ಅದಾದ ನಂತರ ನಾನು ನಿಮ್ಮ ಸಮ್ಮುಖದಲ್ಲಿ ಕೇಳ್ತೀನಿ. ನನಗೂ ಕೊಡ್ತೀನಿ ಅಂತ ಹೇಳಿದ್ದಾರೆ, ನನಗೆ ಬೇಡ. ಅದು ಅಲ್ಲಿ ಇರ್ತಕ್ಕಂಥ ನೋವು ಮುಂದಿನ ದಿನದಲ್ಲಿ ನಾನು ಹೇಳಿದ್ದೀನಲ್ಲ, 3 ಯಾವ ಪಕ್ಷದಲ್ಲಿ, ನಮ್ಮ ಪಕ್ಷದಲ್ಲಿ ಏನು ಇವತ್ತು ನಾನು JDS ಸೇರ್ಪಡೆ ಆಗಿದ್ದೀನಿ. ನಾನು ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದವನು. ಗ್ರಾಮ ಪಂಚಾಯತಿಲಿ ನಾನು ಎಷ್ಟು ಖರ್ಚು ಮಾಡಿದ್ದೆ ಅನ್ನೋದು ಯಾರನ್ನಾರು ಕೇಳಲಿ. ಗ್ರಾಮ ಪಂಚಾಯತಿಗೆ 40 ಲಕ್ಷ ಖರ್ಚು ಮಾಡಿದ್ದೆ. 40 ಲಕ್ಷ ಖರ್ಚು ಮಾಡಿದ್ದೆ ನಾನು. ಹಾಗಾಗಿ ಎಲ್ಲ ದೊಡ್ಡವರು ಎಲ್ಲರ ಜೊತೆಲಿ ಯಾರ್ಯಾರು ನಿಮ್ಮ ಸಲಹೆ ತಗೊಂಡು, ನಮ್ಮ ರಾಜಪ್ಪ ಅವರು ನಾವು ತುಂಬಾ ಹೊತ್ತು ಮಾತಾಡಿದ್ವಿ. ರಾಜಪ್ಪ ಅವರಿಗೆ ನಾನು ಬಂದಿದ್ದು ತುಂಬಾ ಖುಷಿ. ಯಾಕೆ ನಾನು ಒಬ್ಬರು ನಮ್ಮ ಜಯಣ್ಣ ಇರ್ಬೋದು, ಎಲ್ಲರೂ ಸುಮಾರು ಜನದ ಹೆಸರುಗಳು ಗೊತ್ತಿಲ್ಲ. ನಾನು ಕಿತ್ನಿಕೆರೆ ಪಾಳ್ಯದಲ್ಲಿ ಮಂಜು ಅಂತ ಒಬ್ಬ ಹುಡುಗ ಇದ್ದಾನೆ, ಅಣ್ಣನ ಅಭಿಮಾನಿ ತುಂಬಾ. ನನ್ನನ್ನು ಅವತ್ತೇ ಅವರು ಕರ್ಕೊಂಡ್ಬರ್ಬೇಕು ಅಂತ ಇದ್ರು, ನಾನು ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದು. ಅದಾದ ನಂತರ ಇನ್ನ ಏನೇನೋ ಹೇಳೋದಿದೆ. ಇವತ್ತು ಬೇಡ, ಅಣ್ಣನ ಸಮ್ಮುಖದಲ್ಲಿ ಕೇಳಿ ಒಂದು ಸಭೆ ಆಚರಿಸಿ ಎಲ್ಲರೂ ನಾವು ಈಗ ದೊಡ್ಡ ಮೇಟಿಕೆ ಆಗಲಿ, ಮಾಡಾಳಾಗಲಿ, ಕಣ್ಕಟ್ಟೆ ಆಗಲಿ, ನಾನೇ ಸ್ವಂತ ನನ್ನ ದುಡ್ಡಿಂದಲೂ ಖರ್ಚು ಮಾಡಿ ಸಭೆ ಮಾಡೋಣ. ಸಾವಿರಾರು ಜನ ಸೇರಿಸೋಣ. ಮುಂದಿನ ದಿನದಲ್ಲಿ ಅಣ್ಣ ವಿಧಾನಸಭೆಗೆ ಹೋಗ್ಬೇಕು. ನಮ್ಮ ಗುರಿ ಎಲ್ಲ ಅಷ್ಟೇ. ನಾವು ಕಿತ್ತಾಡೋದು ಬೇಡ. ನಾವು ಕಿತ್ತಾಡಿದ್ರೆ ಪ್ರಾಬ್ಲಮ್ ಅವರಿಗೆ, ಇದು ಗ್ಯಾರಂಟಿ. ನಾವು ಕಿತ್ತಾಡಬಾರ್ದು. ಈಗ ಅವಾಗಲೇ ಯಾರೋ ಹೇಳ್ದಂಗೆ ನಾನು ವೆಂಚರಿಸ್ಕೊಂಡು ನಾವು ಸರಿ ಹೋಗ್ಬೇಕು. ಫಸ್ಟು ನಾವು ಸರಿ ಹೋದ್ವಿ, ಇವರು ಆರಾಮ್ಸೆ ಹೋಗ್ಬಿಡ್ತಾರೆ. ನಾನು ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕಾರ್ಯಕ್ರಮ ಮುಗಿಸಿ ಊಟ ಮಾಡಿ ನಿರ್ಗಮಿಸೋಣ. ಕೊನೆ ಅಂಕ ಈಗ ಪ್ರೇಮಣ್ಣ, ಇದು ಟ್ರೈಲರ್ ಅಷ್ಟೇ, ಪಿಕ್ಚರ್ ಆಮೇಲೆ ತೋರ್ಸೋಣ. ಕಣ್ಕಟ್ಟೆ ಹುಬ್ಳಿಲಿ ಒಂದು ಸಭೆ ಮಾಡಿ ತೋರ್ಸೋಣ. ಬಂಧುಗಳೇ, ಇವತ್ತಿನ ಸಭೆಗೆ ನನ್ನ ಕರೆಗೆ ಹೋಗೊಟ್ಟು ಆಗಮಿಸಿರುವ ಎಲ್ಲ ನನ್ನ ಕಾರ್ಯಕರ್ತ ಹಿತೈಷಿಗಳಿಗೆ, ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ, ಬಹಳ ಒಂದು ವಿಶೇಷವಾದ ಸಂದರ್ಭ ಇದು. ಹಲವಾರು ವಿಷಯಗಳ ಬಗ್ಗೆ ನಾವೆಲ್ಲ ಚರ್ಚೆ ಮಾಡಿದ್ವಿ. ಪ್ರಾರಂಭದಲ್ಲಿ ಮಾತಾಡಿದಂಥ ಹಿರಿಯರಾದಂಥ ಮಾನ್ಯ ಗಂಗಣ್ಣ ಅವರು
ನಾನು ಗಂಗಣ್ಣವ್ರ ಬಗ್ಗೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಎಲ್ಲ ವೇದಿಕೆಯಲ್ಲೂ ಹೇಳ್ತೀನಿ, ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಶಿಕ್ಷಣ ಕೊಡಿಸಿ, ಓದಿಸಿ ಅಂತ ಹೇಳ್ತೀನಿ. ಯಾಕೆ ಅಂದರೆ ಇದು ಜ್ಞಾನದ ಕಾಲ. ಶಿಕ್ಷಣದಿಂದ ಮಾತ್ರ ನಿಮ್ಮ ಕುಟುಂಬ ಏಳಿಗೆ ಕಾಣೋದಕ್ಕೆ ಸಾಧ್ಯ ಅನ್ನುವಂಥದ್ದು. ಅದನ್ನ ಸಾಧಿಸಿರುವಂತ ಪುಣ್ಯಾತ್ಮ ನಮ್ಮ ಗಂಗಣ್ಣ. ನಿಮಗೆ ಗೊತ್ತಿರಲಿ, ಅವ್ರ ಬಗ್ಗೆ, ಅವ್ರ ಮಗನ ಬಗ್ಗೆ ಇಲ್ಲಿ ಯಾರಿಗೂ ಸರಿಯಾದಂತ ಅಂದಾಜಿಲ್ಲ. ನಾವು ಯಾರನ್ನ ದೊಡ್ಡವರು ಅನ್ಕೊಂಡಿರ್ತೀವಿ ಅವರು ಅವ್ರ ಎದುರಿಗೆ ಕೈ ಕಟ್ಕೊಂಡು ನಿಲ್ಬೇಕು ಅಂತ ಸ್ಥಾನ ಜ್ಞಾನದಿಂದ ಸಿಕ್ಕಿರೋದು ಅವ್ರಿಗೆ. ದಯಮಾಡಿ ಅದನ್ನ ನೆನಪಿನ ಇಟ್ಕೊಳ್ಬೇಕು. ಅವ್ರಾಗಲೇ ಒಂದು ಸಲಹೆಯನ್ನು ಕೊಟ್ಟರು, ಮತ್ತೆ ನಾವು ಹಿಂದೆ ಮಾಡಿದಂಥ ಮಡ್ಲಕ್ಕಿ ಸಮಾವೇಶಗಳು ಎಲ್ಲ ಕಡೆ ಮಾಡಬೇಕು ಅನ್ನುವಂಥದ್ದು. ನಾನು ನನ್ನ ಶ್ರೀಮತಿಯವರು, ನಿಮಗೆ ಗೊತ್ತಿರಲಿ, ನಮ್ಮ ಮನೆಗೆ ಒಂದು ಒಳ್ಳೆ ಕ್ಯಾಂಟೀನ್ ಮಾಡಬೇಕು ಅಂತ ಪ್ರೇಮಣ್ಣ. ಬಂದಂಥವ್ರು ಊಟ ತಿಂಡಿ ಕಾಫಿ ಟೀಗೆ ಒಂದು ಕಾಫಿ ವೆಂಡಿಂಗ್ ಮಷೀನು, ಈ ರೊಟ್ಟಿ ಮಾಡುವಂಥ ಒಂದು ಮಷೀನು, ಇದೆಲ್ಲದಕ್ಕೂ ಅಡ್ವಾನ್ಸ್ ನಾವು ಒಂದು 2.25 ಲಕ್ಷ ಅಡ್ವಾನ್ಸೇ ಕೊಟ್ಟಿದ್ದು. ಆ ಸೋತ್ ಮೇಲೆ ಅದು ಹೋಯ್ತು, ಅದು ಕೇಳಕ್ಕಾಗ್ಲಿಲ್ಲದ. ನಾವೇ ನಮ್ಮ ದುಃಖದಲ್ಲಿದ್ದು ಅದನ್ನೇನು ಪ್ರಶ್ನೆ ಮಾಡಲಿಲ್ಲ. ನಮ್ಮ ತಲೆ ಒಳಗೆ ನಮ್ಮನ್ನ ನಮ್ಮ ಜನ ಅರ್ಥ ಮಾಡ್ಕೊಳ್ದೆ ಹೋದ್ರು ನಮ್ಮನ್ನಷ್ಟೇ. ನಾವು ಎಲ್ಲರನ್ನೂ ಒಳಗೊಂಡಂತ ಒಂದು ಅದ್ಭುತವಾದ ಅರಸೀಕೆರೆನ ಕಟ್ಟಬೇಕು. ನನ್ನ ಹಿಂದೆ ನೀವು ನೋಡ್ಬೋದು, ನಾನು ಯಾವಾಗಲೂ ಹೇಳ್ತೇನೆ, ಬಸವೇಶ್ವರರ ಜೊತೆ ಏನವತ್ತು ಎಲ್ಲ ಕಾಯಕ ಸಮಾಜಗಳು ಇದ್ವು. ನೀವು ಎಲ್ಲಿಂದ ಪ್ರಾರಂಭ ಮಾಡಿ ಎಲ್ಲಿವರೆಗೂ ಹೋದ್ರು ಕೂಡ ಇವತ್ತು ಅವರೆಲ್ಲ ನಮಗೆ ಪೂಜ್ಯರೇ. ನನಗೆ ಕೆಲವರು ಪ್ರಶ್ನೆ ಮಾಡ್ತಾರೆ, ಅಲ್ಲಣ್ಣ ನೀವು ಈ ಸಾಮಾಜಿಕ ಜಾಲತಾಣದಲ್ಲಿ ನೀವು ಅವನು ಉಲ್ಲೇಖ ಮಾಡ್ತೀರಾ, ಜಾತಿ ಹೇಳ್ತೀರಾ ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ. ನಾನು ಅವ್ರಿಗೆ ಹೇಳ್ತೀನಿ, ನಮಗೆ ನಮ್ಮ ರಕ್ತದ ಪರಿಚಯ ಇರಬೇಕು, ನಾನು ಯಾರು ಅಂತ ನಂಗೆ ಗೊತ್ತಿರಬೇಕು. ನೀವು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದ್ರೆ ನಿಮಗೆ ಅನುಭವ ಆಗಿರುತ್ತೆ. ದೇವಸ್ಥಾನಕ್ಕೆ ಹೋದ್ರೆ ಹೆಂಗ್ ಪೂಜೆ ಮಾಡ್ಕೊಡ್ತಾರೆ, ಯಾವ ಗೋತ್ರ ಅಂತ ಕೇಳ್ತಾರೆ. ನಿಮ್ಮ ಗೋತ್ರ, ರಾಶಿ, ನಕ್ಷತ್ರ, ನಿಮ್ಮ ಹೆಸರು, ಇದಿಷ್ಟನ್ನ ಹೇಳಿ ಆಮೇಲೆ ದೇವ್ರ ಪೂಜೆ ಮಾಡ್ಕೊಡ್ತಾರೆ. ಹೌದಲ್ವೇನಣ್ಣ? ಯಾರಾದ್ರೂ ಇಷ್ಟೇ ಮಾಡಿ. ನಮಗೆ ನಮ್ಮ ಹಿರಿಯರು ಮಾಡದಂತ ತ್ಯಾಗ, ಪರಿಶ್ರಮ, ಅವರೆಲ್ಲ ಅವತ್ತು ಈ ರೀತಿ ಸಮಾಜ ಕಟ್ಕೊಂಡು ಬಂದಿದ್ದಕ್ಕೇನೆ ಇವತ್ತು ನಾವು ಕೂಡ ಒಂದೊಳ್ಳೆ ಬದುಕನ್ನ ಕಾಣೋದಕ್ಕೆ ಸಾಧ್ಯ ಆಗಿದೆ. ಅಂತ ಅರಸೀಕೆರೆ ನನ್ನ ಹತ್ರ ನೀವೆಲ್ಲರೂ ಗಮನಿಸಿರ್ಬೋದು, ನಾನು ಯಾರನ್ನು ಕೂಡ ನಮ್ಮ ಮನೆ ಒಳಗಾಗ್ಲಿ ನಮ್ಮ ಸುತ್ತಮುತ್ತ ಆಗ್ಲಿ ನಾನು 100ಕ್ಕೆ 100 ಅವತ್ತೇನು ಬಸವಣ್ಣ ಪಾಲನೆ ಮಾಡ್ಕೊಂಡು ಬಂದ್ರು ಅದೇ ಸಿದ್ಧಾಂತವನ್ನ ನಂಬಿರುವಂಥವ್ನು. ಈಗಾಗಲೇ ನೀವೆಲ್ಲ ಚರ್ಚೆ ಮಾಡಿದ್ರಿ. ಆ ಸಮಾವೇಶ ಮಾಡೋದಕ್ಕೆ ನಾವೇನ್ ಮಾಡ್ಕೊಂಡಿದ್ವಿ, ಪ್ರತಿ ವರ್ಷ ಮಡ್ಲಕ್ಕಿ ಕೊಡ್ಬೇಕು ಅಂತ ಮಾಡಿದ್ದೆ ವಸಂತಣ್ಣ. ಪ್ರತಿ ವರ್ಷ ಗೌರಿ ಹಬ್ಬದಿಂದ ದೀಪಾವಳಿವರೆಗೂ 3 ಪಂಚಾಯತಿ ಒಂದ್ ಕಡೆ ಸೇರಿಸಿ ಪ್ರತಿ ವರ್ಷ ನಮ್ಮ ಕುಟುಂಬ ಮಡ್ಲಕ್ಕಿನ ಕೊಡಬೇಕು ಅನ್ನುವಂಥ ಪ್ಲಾನ್ ಅನ್ನು ಮಾಡಿ ಅದಕ್ಕೆಲ್ಲ ತಯಾರಿ ಮಾಡ್ಕೋಬೇಕು. ನಾವೆಲ್ಲ ನಮ್ದೇ ಆದ ಕನಸುಗಳನ್ನ ನಾವು ಗೆಲ್ತೀವಿ, ಇದು ಮಾಡಬೇಕು ಅಂತ ಒಂದು ಅನ್ಕೊಂಡಿದ್ವಿ. ಇನ್ನೊಂದು ಬಹಳ ಮುಖ್ಯವಾಗಿ ನನ್ನ ಕೈನಲ್ಲಿ ಒಂದು ದಾಖಲೆ ಇದೆ. ಈ ದಾಖಲೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಕಲ್ಗುಂಡಿ, ಕಲಸಾದ್ರಳ್ಳಿ ಈ ಭಾಗದ ಬಗರುಕುಂ ಜಮೀನಿಗೆ ಸಂಬಂಧಪಟ್ಟಿದ್ದು. ಅದನ್ನೊಂದ್ಸತಿ ಓದಿ ನಾನು ಹೇಳ್ತೀನಿ ನಿಮಗೆ. ಇಲ್ಲಿ ಅರಸೀಕೆರೆ ತಾಲೂಕು, ಒಂದು ನಿಮಿಷ, ಇಲ್ಲಿ ನಿಮ್ಗೆ ಓದಿ ಹೇಳ್ತೀನಿ. ಕಣ್ಕಟ್ಟೆ ಹೋಬಳಿ ಕಲ್ಗುಂಡಿ ವ್ಯಾಪ್ತಿಯ ವೃತ್ತದ ಹಳ್ಳಿ ತಿಮ್ಮನಹಳ್ಳಿ ಸರ್ವೆ ನಂಬರ್ 114, 14, 23, 24, 91 ಮತ್ತು 92ರಲ್ಲಿನ ಜಮೀನನ್ನು ಬಗರ್ ಹುಕುಂ ಮೇರೆ ಸಕ್ರಮಗೊಳಿಸಲು ಕೋರಿ ನಮೂನೆ 53ರಲ್ಲಿ ಸಲ್ಲಿಸಿದ ಅರ್ಜಿಗಳ ಮೇಲೆ ತಹಶೀಲ್ದಾರ್ ಅವರಿಂದ ಪರಿಶೀಲಿಸಿ
ಸಮಿತಿ ಮುಂದೆ ಮಂಡಿಸಲಾಗಿ ಸದರಿ ಜಮೀನು ಹಿಡುವಳಿ ಮತ್ತು ಅರಣ್ಯ ಇಲಾಖೆಗೆ ಸೇರುವುದರಿಂದ ಸಕ್ರಮಗೊಳಿಸಲು ಬರುವುದಿಲ್ಲ ಎಂದಿದ್ದರಿಂದ ಕೆಳಕಂಡ 99 ಅರ್ಜಿಗಳನ್ನು ವಜಾ ಮಾಡಲು ಸಮಿತಿಯು ಸರ್ವಾನುಮತದಿಂದ ತೀರ್ಮಾನಿಸಿದೆ. ಇದಕ್ಕೆ ಸೈನ್ ಹಾಕಿರೋರು ಯಾರು ಗೊತ್ತಾ? ನಮ್ಮ ಹಿಂದುಳಿದ ವರ್ಗ ಮತ್ತು ದಲಿತ ವರ್ಗಗಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಇವತ್ತು ರಾಜಕಾರಣ ಮಾಡ್ತಿರ್ತಕ್ಕಂಥ ಮಾನ್ಯ ಶ್ರೀ GS ಹನುಮಂತಪ್ಪನವರು, ಗೊಲ್ರಳ್ಳಿ, ಕಣ್ಕಟ್ಟೆ ಹೋಗಿ ಅವ್ರು ಸೈನ್ ಹಾಕಿರೋ ಡಾಕ್ಯುಮೆಂಟ್ ಇದೆ. ಇವತ್ತು ಚುನಾವಣೆ ಸಂದರ್ಭದಲ್ಲಿ ದಾಖಲೆ ತಗೊಂಡ್ ಬನ್ನಿ ನಾನು ಜಮೀನ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಿರಲ್ಲ, ಇದು ಶುದ್ಧಾತಿ ಶುದ್ಧ ಸುಳ್ಳು. ಇದನ್ನು ಯಾವತ್ತೂ ಮುಗಿಸಾಗಿದೆ ಈ ಕೇಸನ್ನ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಬಗರ್ ಹುಕುಂ ಹೋರಾಟವನ್ನ ಕೈಗೆ ತಗೊಳ್ಬೇಕು ಅನ್ನುವಂತ ಪ್ರಯತ್ನ ಈಗ ಆರಂಭ ಆಗಿದೆ. ಈಗ ಮೊನ್ನೆ ತಾನೇ ನಮ್ಮ ಕಾಮ್ ಸಮುದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯೆಲ್ಲ ಪ್ರಮುಖರು ಬಂದಿದ್ರು. ಹಂಗಾಮಿ ಸಾಗುವಳಿ ಚೀಟಿ ಅಂತೇಳಿ 90 ಜನರ ಪಟ್ಟಿ ಇದೆ ಅಂತ. ಮತ್ತೆ ನಮ್ಮ ಶಂಕರನಹಳ್ಳಿ ತಾಂಡ್ಯದ ನಮ್ಮೆಲ್ಲ ಬಂಧುಗಳು ಬಂದಿದ್ರು. ಅದೆಲ್ಲ ದಾಖಲಾತಿಗಳನ್ನ ತರಿಸ್ಕೊಂಡು ಎಲ್ಲೆಲ್ಲಿ ನಿಮ್ಮಲ್ಲೂ ಮನವಿ ಮಾಡ್ತೇನೆ, ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಎಲ್ಲೆಲ್ಲ ಆ ರೀತಿ ಬಗರ್ ಹುಕುಂ ಅರ್ಜಿ ಹಾಕಿದಿರಿ, ಮಂಜೂರಾಗಿಲ್ಲ, ಸಾಗುವಳಿ ಚೀಟಿ ಬದಲು ಹಂಗಾಮಿ ಸಾಗುವಳಿ ಚೀಟಿ ಇದೆ, ದಯಮಾಡಿ ದಾಖಲಾತಿಗಳನ್ನ ತಂದುಕೊಡಿ. ಬಗರ್ ಹುಕುಂ ಹೋರಾಟವನ್ನ ಇನ್ನೊಂದು 15-20 ದಿನದಲ್ಲಿ ಕೈಗೆ ತಗೊಳ್ಳೋಣ, ಮಾಡಿಸ್ಕೊಳ್ಳುವಂಥದ್ದು ನನ್ನ ಜವಾಬ್ದಾರಿ. ದಯಮಾಡಿ ನಿಮ್ಗೆ ಎಲ್ಲೆಲ್ಲಿ ಪರಿಚಿತರಿದ್ದಾರೆ, ನಿಮ್ ಸ್ನೇಹಿತರಿದ್ದಾರೆ, ಸಂಬಂಧಿಕರಿದ್ದಾರೆ, ಅದೆಲ್ಲವನ್ನು ಕೂಡ ನಾವೊಂದು ಲೆಡ್ಜರ್ ತಗೊಳ್ತಾ ಇದ್ದೀನಿ. ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಹೌದು, ಅದು ಹೇಳಿದ್ನಲ್ಲ, ಅದನ್ನೆಲ್ಲ ವಜಾ ಮಾಡಿದ್ದಾರೆ ಆಗ್ಲೇ. ಹಳ್ಳಿ ತಿಮ್ಮನಹಳ್ಳಿ, ಕಲ್ಸಾದ್ರಹಳ್ಳಿ ಗ್ರಾಮ, ನಿನ್ಗೆ ಡಾಕ್ಯುಮೆಂಟ್ ಕೊಡ್ತೀನಿ ಮಲ್ಲಿಕಣ್ಣ, ಆಮೇಲೆ ಒಂದ್ಸತಿ ನೋಡ್ರಿ. ನೀವುನು ಇಲ್ಲಿ ಡಾಕ್ಯುಮೆಂಟ್ ಇದೆ, ಪರಿಶೀಲನೆ ಮಾಡ್ರಿ. ಯಾವ್ದ್ಯಾವ್ದು ಇದೆ ಅದೆಲ್ಲಾನು ತಗೊಂಡ್ ಬನ್ನಿ. ಅದನ್ನ ಮಾಡಿಸ್ಕೊಡುವಂತ ಕೆಲಸ ಹೋರಾಟದ ಮುಖಾಂತರ ನಾವು ಮಾಡೋಣ. ಆಗ್ಬೋದೇನಣ್ಣ? ಇದು ಒಂದು. ಈಗಾಗಲೇ ಬಹಳ ಜನ ಹೇಳಿರುವಂತದ್ದು SC, ST ಮತ್ತು OBC ಸಮುದಾಯಗಳನ್ನ ವಿಶ್ವಾಸಕ್ಕೆ ತಗೊಳ್ಬೇಕು ಅನ್ನೋ ಮಾತನ್ನ ನೀವು ಹೇಳಿದ್ದೀರಿ. ನಮ್ಮ ಗೋವಿಂದಣ್ಣ ಮಾತಾಡಿದ್ರು. ಈಗಾಗಲೇ ನೀವು ಗಮನಿಸಿರ್ಬೋದು, ನಮ್ಮ ಅರಸೀಕೆರೆನಲ್ಲಿ 33 ಸಮಾಜಗಳಿವೆ ಒಟ್ಟು. ಕೇವಲ 120 ಓಟಿಂದ ಹಿಡ್ಕೊಂಡು 36,000 ಓಟ್ರು ಅಂತ 33 ಸಮಾಜಗಳು. ನಾನು ಬಲಿಷ್ಠ ವರ್ಗ ಹೇಳ್ತಾ ಇಲ್ಲ, ಸಣ್ಣ ಸಣ್ಣ ಸಮಾಜಗಳನ್ನೇ ಹೇಳ್ತಾ ಇದ್ದೀನಿ ನಾನು. ಅವರೆಲ್ಲರನ್ನೂ ಕೂಡ ಸಮಾಜವಾರು ಕರೆದು ನಾನೊಂದು ಮೀಟಿಂಗ್ ಅನ್ನ ಮಾಡಿ ಅವ್ರಿಗೆ ಏನಾಗಬೇಕು ಅಂತ ಪಟ್ಟಿ ತಗೊಂಡು ಅವರಿಗೆ ಗ್ರಾಮ ಪಂಚಾಯತಿನಲ್ಲಿ ಎಲ್ಲಿ ಅವರಿಗೆ ಅವಕಾಶ ಒದಗಿಸ್ಬೋದು, ತಾಲೂಕ್ ಪಂಚಾಯತಿನಲ್ಲಿ, ಜಿಲ್ಲಾ ಪಂಚಾಯತಿಗೆ ಎಲ್ಲೂ ಅವಕಾಶ ಒದಗಿಸ್ಬೋದು, ಅಥವಾ ಇನ್ನೇನಾದ್ರೂ ಸರ್ಕಾರ ಬಂದ ಮೇಲೆ ಅವ್ರನ್ನ ಗಟ್ಟಿಗೊಳಿಸುವಂತ ಪ್ರಯತ್ನ ಅನ್ನೋದನ್ನ ಈಗಾಗಲೇ ನಾನು ಪ್ರಾರಂಭ ಮಾಡಿದ್ದೀನಿ. ಆ ಸಭೆಗಳಿಗಾಗಲೇ ಹೆಚ್ಚು ಕಡಿಮೆ ಒಂದು 6-7 ಸಮಾಜ ಮುಗಿದಿದೆ. ಆಫೀಸ್ ರಿನೋವೇಷನ್ ಮಾಡಬೇಕಾಗಿ ಬಂದಿದ್ದರಿಂದ ಸ್ವಲ್ಪ ಬ್ರೇಕ್ ಆಗಿ ಕಣ್ಕಟ್ಟಿ ಹೋಗ್ಲಿ ಸ್ವಲ್ಪ ತಡವಾಗಿ ಸಭೆ ಕರಿಬೇಕಾಗಿ ಬಂತು ನಾವು. ಮತ್ತೆ ಈಗಾಗಲೇ ನಮ್ಮ ಯತೀಶಣ್ಣ ಮಾತನಾಡ್ತಾ ಹೇಳಿ ಸ್ವಪ್ನಳ್ಳಿ, ಗ್ರಾಮ ಪಂಚಾಯತಿ ಸದಸ್ಯರುಗಳನ್ನ ಚುನಾವಣೆ ನಿಲ್ಲಿಸೋ ದೃಷ್ಟಿಯಿಂದ ಖಂಡಿತವಾಗ್ಲೂ ಗ್ರಾಮ ಪಂಚಾಯತಿ ಸದಸ್ಯರುಗಳನ್ನ ನಿಮ್ಮ ಗ್ರಾಮಕ್ಕೆ ಬಂದು ಕುಂತ್ಕೊಂಡು ಶಾಂತವಾಗಿ ಎಲ್ಲರ ವಿಶ್ವಾಸನ ಗಳಿಸ್ಕೊಂಡು ಆ ನಂತರನೇ ತೀರ್ಮಾನ ಮಾಡೋಣ. ಯಾವ ಕಾರಣಕ್ಕೂ ಕೂಡ ಯಾರೋ ಒಬ್ಬರನ್ನ ತಗೊಂಡ್ ಬಂದು ಮೆಂಬರ್ ಮಾಡೋದು, ಹಣ ಇದ್ ಮಾತ್ರ ಮೆಂಬರ್ ಆಗ್ಬೇಕು ಅನ್ನುವಂತ ಒಂದು ದೃಷ್ಟಿಕೋನ ನಮ್ಮಲ್ಲಿಲ್ಲ. ನೀವೆಲ್ಲ ಜನತೆ ಏನ್ ಆಯ್ಕೆ ಮಾಡ್ತೀರಿ, ನೀವೆಲ್ಲ ಕಾರ್ಯಕರ್ತರು ಒಪ್ಪದಂತವ್ರನ್ನೇ ಸದಸ್ಯರನ್ನ ಮಾಡೋಣ. ಮತ್ತೆ ಈ ಬಾರಿ ಗ್ರಾಮ ಪಂಚಾಯತಿ ನನ್ನ ಚುನಾವಣೆ ಏನ್ ಮಾಡಿದ್ನೋ ಅದೇ ತರದಲ್ಲಿ ನಾನು ಮಾಡೋನಿದ್ದೇನೆ. ಹಂಗಂತೇಳಿ ಎಲ್ಲ ನನ್ ಭುಜದ ಮೇಲೆ ಒರೆಸ್ಬಾರ್ದು. ದಯಮಾಡಿ ಸ್ವಲ್ಪ ನೀವು ರೆಡಿ ಆಗ್ಬೇಕು. ಏಳಂಬಿಡಿ ಹೆಂಗಿರು ಕೊಡ್ತಾನೆ ಅಂತೇಳಿ ಆಮೇಲೆ ಜನ ಜಾಸ್ತಿ ಅವ್ರ ಕಷ್ಟ. ದಯಮಾಡಿ ನೋಡೋಣ, ನಿಮ್ಗೆ ನನ್ನ ಪರಿಸ್ಥಿತಿ ಅರ್ಥ ಮಾಡಿಸ್ತೀನಿ. ನಿಮ್ ಪರಿಸ್ಥಿತಿ ಇಲ್ಲ, ಹೋದ್ಸತಿ ನಾನ್ ಕೊಡ್ತೀನಿ ಅಂತ ಕೊಟ್ಟ. ಇರ್ಲಿ ಚಂದ್ರಣ್ಣ, ಈಗ
ಗಮನದಲ್ಲಿರಲಿ. ಈ ಬಾರಿ ಗ್ರಾಮ ಪಂಚಾಯತಿ ಚುನಾವಣೆ ಇರು ಚಂದ್ರಣ್ಣ ಆಗಿ ಅರ್ಥ ಆಯ್ತು. ಈ ಬಾರಿ ಗ್ರಾಮ ಪಂಚಾಯತಿ ಚುನಾವಣೆ ನನ್ನ ಚುನಾವಣೆ. ಎಲ್ಲ ಪ್ರಶ್ನೆಗೂ ಉತ್ತರ ಎಲ್ಲ ಹೇಳಿ. ನಂದೊಂದು ಕನಸೇನ್ ಗೊತ್ತಾ, ಗ್ರಾಮ ಪಂಚಾಯತಿ ಸದಸ್ಯರುಗಳು 350 ಜನ ಸದಸ್ಯರುಗಳು, ಒಂದ್ 20 ಜನ ನಗರಸಭಾ ಸದಸ್ಯರುಗಳನ್ನ ಕರ್ಕೊಂಡು ಅರಸೀಕೆರೆ ದೊಡ್ಡ ಗಣಪತಿ ಉತ್ಸವನ ಉಳಿಯಾರ ರಸ್ತೆಯಲ್ಲಿ ತರಬೇಕು. ಇದು ನನ್ನ ಸಂಕಲ್ಪ. ಸುಮ್ನೆ ನಾವು ರಾಜಕೀಯ ಮಾಡ್ತೀವಿ ಇನ್ನೊಬ್ರಂಗೆ, ನಂಗೆ ಟಿಕೆಟ್ ಕೊಡ್ತಾರೆ ಹೇಳೋರು, ನಂಗೆ ಫೋನ್ ಮಾಡಿ ರಾತ್ರಿ ಹೇಳೋರೆ, ಇದೆಲ್ಲ ರಾಜಕಾರಣ. ನೋಡೋಣ, ನಮ್ಮ ಗೂಳಿಹಟ್ಟಿ ಶೇಖರಣ್ಣ ಮೊನ್ನೆ ನಂಗೆ ಫೋನ್ ಮಾಡಿದ್ರು, ಒಂದು ಪತ್ರಿಕೆಯಲ್ಲಿ ವರದಿ ಬಂದಿತ್ತು, PA ಸಂಗಮ ಅವ್ರನ್ನ ಭೇಟಿ ಆಗೈತೆ ಅಂತದ್ದು, ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಅಂತ ಪುಸ್ತಕ ಅಂತ ಸಿಂಬಲ್. ನಾನು ಹೇಳಿದೆ ಅವ್ರಿಗೆ, ಬೇಡಣ್ಣ ಸ್ವಲ್ಪ ಚರ್ಚೆ ಮಾಡೋಣ, JDS ಪಕ್ಷ ರೆಕಗ್ನಿಷನ್ ಇದೆ, ಸಣ್ಣ ಪುಟ್ಟ ಗೊಂದಲಿದ್ರೆ ಬಗೆಹರಿಸ್ಕೊಳ್ಳೋಣ. ನಾವು ಚರ್ಚೆ ಮಾಡಿದ್ವು. ನಾವು ಎಲ್ಲರ ಜೊತೆ ಸಂಪರ್ಕದಲ್ಲಿ ಇದೀವಿ. ನಾವು ಏನೇನ್ ಮಾಡಬೇಕು ನಿಮ್ ತಲೆ ಒಳಗಿರ್ಲಿ. BJP ಮತ್ತು JDS ಮೈತ್ರಿ ಇದು ಅಬಾಧಿತ. ಆಗ್ಲೇ ನಮ್ ಸತೀಶ್ ಅಣ್ಣ ಮಾತಾಡ್ತಾ ಹೇಳಿದ್ರು, ಬರೀ BJP ಅವ್ರು ಮಾತ್ರ ಮಾತಾಡಿಸ್ಬಿಡ್ತಾರೆ, JDSನವ್ರು ಮಾತಾಡಿಸ್ತಾ ಇಲ್ಲ ಅನ್ನೋದೊಂದು ಹೇಳ್ತಾರೆ ಅಂತ. ಅದ್ರ ಒಂದು ಉದಾಹರಣೆ, ನೀನ್ ಯಾವ ಪಾರ್ಟಿ ಓಟ್ ಹಾಕಿದ್ಯಾ ಅಂತೂ ನಾನು ಯಾರನ್ನೂ ಕೇಳಲ್ಲ. ನಮ್ಮ ಮನೆ ಬಾಗಿಲು ಬಂದವ್ರಿಗೆಲ್ಲ ಸಹಾಯ ಮಾಡಿದ್ದೀನಿ. ನಾನು ಮೊನ್ನೆ ನಿಮ್ಮೊಂದು ಕುಟುಂಬದ ಹೆಸರು ಬೇಡ, ಅರಸೀಕೆರೆ ನಗರದ ಒಂದು ಪ್ರತಿಷ್ಠಿತ ಕುಟುಂಬ, ಅವರ ಹೆಣ್ಣು ಮಗಳು ಈಗ ಒಂದು 8 ತಿಂಗಳಾಯ್ತು ಘಟನೆ ನಡೆದು. ಅವರ ಮಗಳು ಒಂದು ಪೊಲೀಸ್ ಕೇಸ್ ಆಗುತ್ತೆಲ್ಲ ಹೊರಟೋಗಿರ್ತಾರೆ. ಅವರು ಇಂದಿರಾ ಗಾಂಧಿ ನಮ್ಮನೆಲ್ಲೇ ಇದ್ರು ಅನ್ನೋಂಗ್ ಆಡ್ತಿದ್ರು ಕಾಂಗ್ರೆಸ್ ಪಾರ್ಟಿ. ನನ್ನ ಹತ್ರ ಬಂದ್ರು, ಸ್ಪಂದಿಸ್ತು, ಬೆಂಗಳೂರು ಪೊಲೀಸ್ ಸ್ಟೇಷನ್ ಅಟೆಂಡ್ ಮಾಡಿಕೊಟ್ಟು, ಹೆಣ್ಮಗಳು ಬರ್ಲಿಲ್ಲ, ಪ್ರಶ್ನೆ ಬೇರೆ. ಅಂದ್ರೆ ನಾವು ಸ್ಪಂದಿಸ್ತು. ಅವರ ಇಡೀ ಮನೆಯವ್ರು ಬಂದು ಓದ್ಸತಿ ತಪ್ಪು ಮಾಡ್ಬಿಟ್ಟು ಮುಂದಿನ ಚುನಾವಣೆ ನಿಮ್ ಜೊತೆ ಇರ್ತೀವಿ ಎಂದು. ಯಾವಾಗ ಕೆಲಸ ಆದ್ಮೇಲೆ. ನಾನು ಪ್ರಾರಂಭದಲ್ಲಿ ಅದನ್ನ ಕೇಳಕ್ಕೂ ಹೋಗಲ್ಲ. ಯಾಕೆ ಅಂದ್ರೆ ನನ್ನ ವಿಶ್ವಾಸ ಏನ್ ಗೊತ್ತೇನಣ್ಣ, ನನ್ನ ತಲೆ ಒಳಗಿರೋದು, ಮುಂದಿನ ಚುನಾವಣೆ 1,40,000 ಓಟನ್ನ ನಾವು ತಗೊಳ್ಳೇಬೇಕು. ನಾವು ಶಿವಲಿಂಗಣ್ಣನ ವಿರುದ್ಧ ಶಿವಲಿಂಗಣ್ಣ ಸೋರಿಸ್ಬೇಕು ಅಂತ ರಾಜಕೀಯ ಮಾಡಲ್ಲ, ಇನ್ಯಾರಿಗೋ ನೋವು ಮಾಡಬೇಕು ಅಂತ ರಾಜಕೀಯ ಮಾಡಲ್ಲ. ನಾವು ಗೆಲ್ಲನ. ಅದ್ರ ಮುಂದೆ ಚುನಾವಣೆಗೆ 1,80,000 ಮಾಡೋದು ಹೆಂಗೆ ಅಂತ ಸಂಘಟನೆ ಮಾಡಬೇಕು. ಗೆದ್ದ ತಕ್ಷಣ ನಮ್ಗೆ ಆಗ್ದವ್ರನ್ನೆಲ್ಲ ಕಟ್ ಮಾಡ್ಕೊಂಡ್ ಬರೋದಕ್ಕೆ ಅರಸೀಕೆರೆ ಕೆಸರು ಗದ್ದೇನೂ ಅಲ್ಲ, ಅರಸೀಕೆರೆನೆ ಭಾರತ ಅನ್ಕೊಂಡ್ರು ಮುಟ್ಟಾಳೋನು ನಾನಲ್ಲ. ನಾನು ಆಗ್ಲೇ ಹೇಳದಂತೆ ಅರಸೀಕೆರೆಯಿಂದ ಮುಂದೆ ರಾಜಕೀಯ ಮಾಡಿ, ಅದಕ್ಕೆ ಅವಕಾಶ ಬೇಕಾದಷ್ಟಿದೆ. ಮತ್ತು ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂತೆ ಎಲ್ರನ್ನೂ ಕೂಡ ಕುಂತ್ಕೊಂಡು ವಿಶ್ವಾಸವಾಗಿ ತಗೊಂಡು ಗೊಂದಲ ಆಗದಂತೆ, ಈಗ ನೋಡೋಣ ಕುಂತ್ಕೊಳ್ಳೋ ಕುರ್ಚಿ ಬೇಕಾದಷ್ಟು ಸಿಗುತ್ತೆ. ಗ್ರಾಮ ಪಂಚಾಯತಿ ಸದಸ್ಯರಲ್ಲದೆ ಇದ್ರೆ ಸೊಸೈಟಿಗೆ ಅವಕಾಶ ಮಾಡ್ಕೊಡೋದು ಮುಂದೆ, ಅಥವಾ ಇನ್ಯಾವುದಾದ್ರು ಸರ್ಕಾರ ಬಂದಾಗ ಬರ್ದಿಟ್ಕೊಳ್ರಿ ನೀವು. ನಮ್ಮ ಅರಸೀಕೆರೆನಲ್ಲಿ 8,000ದಿಂದ 13,000 BPL ಕಾರ್ಡ್ ರದ್ದಾಗಿರೋದು. ಒಂದಲ್ಲ ಎರಡಲ್ಲ, 8ರಿಂದ 13,000 ನನಗಿರುವಂತ ಮಾಹಿತಿ ಪ್ರಕಾರ. ಆ BPL ಕಾರ್ಡ್ ರದ್ದಾಗಿದೆಯಲ್ಲ, ಏನ್ ಸಣ್ಣ ವಿಷಯ ಅಲ್ಲಣ್ಣ, ಅದು ಶಾಪ ಆಗ್ತಾರೆ. ಮೊನ್ನೆ ನಮ್ಮ ಲಕ್ಷ್ಮೀದೇವರಳ್ಳಿ ಒಬ್ರು, ಅವ್ರ ತಂದೆಗೆ ಹಾರ್ಟ್ ಆಪರೇಷನ್ ಆಗ್ಬಿಡುತ್ತೆ, ಮೊನ್ನೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತಾರೆ. BPL ಕಾರ್ಡ್ ಇದ್ದೀರಿ ಫ್ರೀ. 1,75,000 ಆಗುತ್ತಣ್ಣ. 1,75,000 ಬಿಲ್ ಆಗಿ, ಇವ್ರು ಕೂಡ 2,000 ರೂಪಾಯಿಗೆ ಅವ್ನು 1,75,000 ಬಿಲ್ ಕಟ್ಟಿ, ನಾವು ಕಡೆಗೆ ನಮ್ಗೇನೋ ನಮ್ಗಿದ್ ಸಂಪರ್ಕದಲ್ಲಿ ಒಂದು 25-30,000 ಬಿಡಿಸ್ಕೊಟ್ಟು ಅಷ್ಟು ಸಹಾಯ ಮಾಡೋದು ನಾವು ಅಷ್ಟೇ. ಅದ್ರ ಮೇಲೆ ನಮಗೂ ಮಾಡೋದು. BPL ಕಾರ್ಡ್ ಇಲ್ಲ, ರದ್ದಾಗ್ಬಿಟ್ಟೈತೆ ಪಾಪ. ಕಾರ್ಡೇ ಇಲ್ಲ, APL ಇಲ್ಲ, BPL ಇಲ್ಲ, ರದ್ದಾಗೈತದು. ಕಡೆಗೆ 30 ಬರೀ 35 ಕಟ್ಟಿದ್ರ, ಎಷ್ಟು ಕಡಿಮೆ ಆಯ್ತಣ್ಣ? ನೋಡಿ, ಬರೀ 35,000 ಕಟ್ಟಂಗ ಆಯ್ತು. ಅಷ್ಟು ಮಾತ್ರ ಸಹಾಯ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆಯ್ತು. 8073621228 ನಂಬರ್ ಐತೆ. 8073621228. ಇದು ನನ್ನ ಕಚೇರಿ ಸಂಖ್ಯೆ. ನನಗಾದ್ರು ಮಾಡಿ, ನನ್ನ ಕಚೇರಿಗಾದ್ರು ಮಾಡಿ, ನನ್ನ ತಕ್ಷಣ ಸ್ಪಂದಿಸ್ತೀನಿ. ಆಗ್ಬೋದಣ್ಣ?
ಒಂದ್ಸರಿ ಜೋರಾದ ತಾಯಿ ಭಾರತ ಮತ್ತೆ ಜಯಕರ ಕೂಗ್ಬೋದಾ? ಎಲ್ಲ ಮುಗಿದ್ರೆ ಇನ್ನೇನು ಮಾತಾಡೋದಿಲ್ಲ. ಮುಂಬರುವ ದಿನಗಳಲ್ಲಿ ಪ್ರತಿ ಗ್ರಾಮ ಪಂಚಾಯತಿಗೆ ನಾನೇ ಗ್ರಾಮ ಪಂಚಾಯತಿ ಸಹ ಬರ್ತೀವಿ. ಒಂದೊಂದು ಗ್ರಾಮ ಪಂಚಾಯತಿ ಸೇರ್ಕೊಳ್ಳೋಣ, ಬೂತ್ ವೈಸ್ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಬೂತ್ ಕಾರ್ಯಕರ್ತರ ಸಮಾವೇಶ ಆಮೇಲೆ ದರ್ಶಕರು ದೊಡ್ಡ ಮಟ್ಟ ಮಾಡಿ ಹಾಕೋದ್ರಿಂದ ಒಂದ್ಸರ್ತಿ ಜೋರಾಗಿ ಇಲಾಖೆಗೆ ಊಟದ ವ್ಯವಸ್ಥೆನೂ ಇರುತ್ತೆ. ಸ್ವಲ್ಪ ನಾವು ಅಪ್ಗ್ರೇಡ್ ಆಗಿದ್ದೀವಿ, ಬೇರೆ ವ್ಯವಸ್ಥೆನೂ ಇರುತ್ತೆ. ಆಮೇಲೆ ಇನ್ನೊಂದು ನಮ್ಮ ಚಂದ್ರಣ್ಣ ನೀವೆಲ್ಲ ಹೇಳುತ್ತೆ, ಎಚ್ ಡಿ ರೇವಣ್ಣ ಸಾಹೇಬರು ಅಥವಾ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಾನು ಕಣ್ಕಟ್ಟೆ ಭಾಗಕ್ಕೆ ವಿಶೇಷವಾಗಿ ಕರ್ಸೋಣ, ಮುಕ್ತವಾಗಿ ಮಾತಾಡಬಹುದು. ನಿತ್ಯ ನನ್ನ ವಾಟ್ಸ್ಆಪ್ ಚಾನಲ್ ಇರುವಂತವ್ರಿಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಿತ್ಯ 150, 200, 250, 300 ಕಿಲೋಮೀಟರ್ ಸುತ್ತಾ ಇದೀವಿ. 2 ದಿನ ಡೀಸೆಲ್ ಸುತ್ತಾ ಇದೀವಿ. ಇನ್ನೇನ್ ಸಂಘಟನೆ ಮಾಡ್ಬೇಕು? ಇದ ಪಲ್ಟಿ ಹೊಡ್ಕೊಂಡು ಹೋಗೋದಕ್ಕೆ ಸುಳ್ಳು ಸೇವೆ ಮಾಡಬೇಕು, ಇಲ್ಲಾಂದ್ರೆ ಪಲ್ಟಿ ಹೊಡಿಬೇಕು. ಮಾಡೋಣ, ಎಲ್ಲರೂ ಸಹಕಾರ ಇರಲಿ. ಯಾರು ಇನ್ನೊಮ್ಮೆ ನಿಮ್ಮ ಹತ್ರ ಟಿಕೆಟ್ ಬಗ್ಗೆ ದ್ವಂದ್ವ ಮಾಡಿದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಏನೇ ಸಾಕು. ಲಾಸ್ಟ್ 10 days MP ಅಷ್ಟು ಆಮೇಲೆ ಚುನಾವಣೆ ಮಾಡುವಂತೆ ಜೋರಾಗಿ ಬೋಲೋ ಭಾರತ್ ಮಾತಾ ಕಿ. ನೋಡೋಣ, ಹೊರಗಡೆ ಇರೋರು ಒಳಗಡೆ ಇರೋರು ಎರಡೂ ಕೈ ನಮ್ಮ ಜನ್ಮ ಸಂಗತಿ ಬೇಕಾದ್ರೆ ಹೋಗ್ಬೇಕು. ಎರಡೂ ಕೈ ಎತ್ತು ಜೋರಾಗಿ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಜೆಡಿಎಸ್ ಪಕ್ಷಕ್ಕೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ, ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ, ಶ್ರೀ ಎಚ್ ಡಿ ದೇವೇಗೌಡ ಅವರಿಗೆ, ಶ್ರೀ ಎಚ್ ಡಿ ದೇವೇಗೌಡ ಅವರಿಗೆ, ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ, ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ, ಎಚ್ ಡಿ ರೇವಣ್ಣ ಅವರಿಗೆ, ಎಚ್ ಡಿ ರೇವಣ್ಣ ಅವರಿಗೆ, ಎಲ್ಲ ಕನ್ನಡಿಗರಿಗೆ, ನನ್ನೆಲ್ಲ ಬಂಧುಗಳಿಗೆ ಎಲ್ಲ ಮುಖಂಡರುಗಳ ಫೋಟೋ ಆ ಕಡೆಗೆ ಬೂತ್ ವೈಸ್ ಮ್ಯಾಪ್ ಹಾಕಿಸ್ತೀನಿ. ಅದೇ ನಾನು ಯಾರೋ ಮೈಸೂರು ಪೈಂಟ್ ಕೇಳಿದ್ದೆ, ನಾನು ಅನ್ಕೊಂಡಂಗೆ ಬರ್ಲಿಲ್ಲ. ಅದಕ್ಕೆ ಬಿಲ್ಕರಿಸಿ ಏನಕ್ಕೆ ಬೂತ್ ವೈಸ್ ಹಾಕ್ತೀನಿ ಅಂದ್ರೆ ಕೆಲವರಿಗೆ ನಿಮ್ ಬೂತ್ ಎಷ್ಟು ಅಂತ ಗೊತ್ತಾಗಲ್ಲ. ಒಂದ್ಸತಿ ನಮ್ಮ ಆಫೀಸ್ ಬಂದ ಬೋರ್ಡ್ ನೋಡ್ಬಿಟ್ರೆ ನೆನ್ಪಿಟ್ಕೊಂಡ್ಬಿಡ್ತೀರ. ಒಂದ್ 2 ಸತಿ ಬಂದ್ರೆ ನಂದು ಬೆಣ್ಣಿಗುಂಟೆ ಬೂತ್ ನಂಬರ್ 35 ಕುತ್ಕೊಂಡ್ಬಿಡುತ್ತದೆ. ಆಗ ಕುತ್ಕೊಳ್ಳಿ ಊಟದ ವ್ಯವಸ್ಥೆ ಇರುತ್ತೆ, ಸಮಾಧಾನ ಊಟ ಮಾಡಿ. ಬೇರೆ ವ್ಯವಸ್ಥೆ ಇರುತ್ತೆ, ಅದು ಸಮಾಧಾನ ಕೊಡಿ.
ಇಲ್ಲೇ ಗೋಡನ್ ಹಿಂದೆ ಹಲೋ ಹಾಂ ಹಾಂ ಹಲೋ ಚೆನ್ನಾಗಿದ್ದೆ ಎಲ್ಲವನ್ನು ಪಡೆಯಲ್ಲ ನಾವೇನು ಖರ್ಚು ಮಾಡ್ಬೇಕು
ನಮ್ಮ ವರ್ಷದ್ದು ಲೆಫ್ಟ್ ಸೈಡ್ ಹೋಗ್ಬಿಟ್ಟು ರೈಟ್ ಸೈಡ್ ನಮಸ್ಕಾರ ಸರ್. ಇನ್ನೇನು ಇದು ಸಾವು ಬೇಕು ನೋಡಿ ಒಂದು ಲೋಡ್ ಅಲ್ಲಿರೋದು ಏನಿದೆ 2 ಲೋಡ್ ತುಂಬಿ ಅಥವಾ ತುಳಸಿರೋದು 1 ಲೋಡ್. ನಾನು 8 ತಂದಿನಿ ತುಳಸಿನ ಮತ್ತೆ ಈಗ 1 ಲೋಡಿ ತುಂಬ್ತೀನಿ. ಬಾಮಣ್ಣ ಓನ 9 ಬರಲ್ವೇ 311 07 ಏನಾರ ಇದ್ದು ಅಲ್ಲ ಎಲ್ಲ ಕಡಿಮೆ ಸೇರೋದು ಕಡಿಮೆ ರೇಟ್ ಅದು ತುಂಬ್ತೀನಿ Nine seven 311 76 071. ತಡಿ ಫ್ಲೈಟ್ ಮೋಡ್ಗೆ ಹಾಕಿತ್ತು ಒಳಗೆ ಈಗ ಬರುತ್ತೆ ನೋಡಿ, ಈಗ ಬರುತ್ತೆ ತಡಿ. ಅಲ್ಲಿ ಫೋನ್ ಮಾಡಿದ್ರು ಅದಕ್ಕೆ ಮಾಡಿದೆ ಫ್ಲೈಟ್ ಮೋಡ್ಗೆ ಹಾಕಿ ಈಗ ಬಂತು 615. ಹಾಂ ಇದಕ್ಕೆ ಫೋನ್ ಮಾಡು. ಚಪ್ಪಲಿ ಮಾರಪ್ಪ
ಚೆನ್ನಾಗಿ ಕರೆದಿದ್ದೀವಾ ಇಷ್ಟು ಕಷ್ಟಪಟ್ಟಿದ್ದು ಬಂದೆ ಒಂದು ನಿಮಿಷ ಬಂದೆ ತಗ ಊಟ ಮಾಡಲ್ವಾ ನಿಮಿಷ ಯಾರು ಅವ್ರ ಗಾಡಿ ನಾನು ಡ್ರೈವರ್ ನಾನು ಏನಾರ ಮಾಡಿ ಲೆಟರ್ ತಂದು ಅಲ್ಲಿಗೆ ಹೇಳೇ ಬಿಡ್ತೀನಿ ಅಣ್ಣ ಮನೆ ಮಠ ಎಲ್ಲ ಬಿಟ್ಟು ನಾನು ಇಲ್ಲೇ ಇರ್ತೀನಿ ನಿಮ್ಮ ಜೊತೆಗೆ ಅಂತ ಅಲ್ಲ ಡಿಪಾರ್ಟ್ಮೆಂಟಲ್ಲಿ ಏನಲ್ಲ ಆರ್ಡರ್ ಹಾಕ್ಕೊಂಬರೋದು ಹೇಳಿದ್ದೀನಿ ಅವತ್ತೇ ಏನಾರಾಗಲಿ ನಾನೇ ಡ್ರೈವರ್ ಅಲ್ಲೂರಾತ್ರಿ ನೋಡಿ ನಾವು ಸಹ ಸಂತೋಷನ ಕೇಳ್ತಾರೆ ಅಂತ ಮಾತಾಡ್ತಾರೆ ಹೋಗ ಊಟ ಮಾಡೋಗ ಇಲ್ಲ ತಿಂಡಿ ಆಯ್ತು ಎಲ್ಲ ಊಟ ಒಂದೆಡ ಕಣ್ಕಟ್ಟೆ ಒಂದು ಊರು ಚೆನ್ನಾಗಿದೆ ಒಂದಿಂದ ಹೋಗೋಣ ನಾನು ಶಿವಕುಮಾರ್ ಬರ್ತಾನೆ ಶಿವಕುಮಾರನ್ನು ಕರ್ಕೊಂಡು ಹೋಗಿ ಸಾಂಬಾರ್ ಮಾಡಿಸ್ತಾರೆ ಊಟ ಮಾಡೋದು ಅದು ಮಸಾಲೆ ಜಾಸ್ತಿ ಆಯ್ತು ತಿನ್ನಕ್ಕಾಗಲ್ಲ ಏನ ಮಹೇಶ ಮಸಾಲೆ ಜಾಸ್ತಿ ಆಯ್ತು ಮಸಾಲೆ ಬಿಡಿಸ್ಬೇಕು ಅನ್ನ ಸಾಂಬಾರು ಮಾಡಿ ಸಾಂಬಾರು ಅನ್ನ ಸಾಂಬಾರು ಅಧ್ಯಕ್ಷ
ಕುಮಾರಣ್ಣ ಆಯ್ತು